ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು 10ನೇ ತರಗತಿ ಸಿರಿಗನ್ನಡ ಪಠ್ಯಪುಸ್ತಕದಿಂದ ವ್ಯಾಘ್ರಗೀತೆ ಅನ್ನುವಂತಹ ಗದ್ಯ ಭಾಗವನ್ನು ನೋಡೋಣ. ಇದರ ಲೇಖಕರು ಎ.ಎನ್. ಮೂರ್ತಿರಾವ್ ಅವರು ಮಂಡ್ಯ ಜಿಲ್ಲೆಯ ಅಕ್ಕಿಹೆಬ್ಬಾಳಿನವರು. ಅವರು 1903ರಿಂದ 2003 ತನಕ ಜೀವಿಸಿದ್ರು. ಹಗಲುಗನಸುಗಳು, ಅಲೆಯುವ ಮನ, ಅಪರ ವಯಸ್ಕನ ಅಮೆರಿಕ ಯಾತ್ರೆ, ಮಿನುಗು ಮಿಂಚು, ಪೂರ್ವಸೂರಿಗಳೊಡನೆ, ಚಂಡಮಾರುತ ಮುಂತಾದವುಗಳು ಇವರ ಪ್ರಸಿದ್ಧವಾದ ಕೃತಿಗಳು. ಅವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿದ್ದರು. ಆಕಾಶವಾಣಿಯ ಸಹಾಯಕ ನಿರ್ದೇಶಕರಾಗಿ, ಮುಂದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾಗಿಯೂ ಕೂಡ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರ ಚಿತ್ರಗಳು ಪತ್ರಗಳು ಅನ್ನುವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ದೇವರು ಕೃತಿಗೆ ಪಂಪ ಪ್ರಶಸ್ತಿ ಬಂದಿದೆ. ಮೈಸೂರು ವಿಶ್ವವಿದ್ಯಾನಿಲಯ ಅವರಿಗೆ ಗೌರವ ಡಿ.ಲಿಟ್ ಪದವಿಯನ್ನು ಕೊಟ್ಟು ಗೌರವಿಸಿದೆ. ಕೈವಾರದಲ್ಲಿ 1984ರಲ್ಲಿ ನಡೆದಂತಹ 56ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ಮೂರ್ತಿರಾವ್ ಅವರು ವಹಿಸಿದ್ರು. ಪ್ರಸ್ತುತ ವ್ಯಾಘ್ರಗೀತೆ ಅನ್ನುವಂತಹ ಈ ಗದ್ಯ ಭಾಗವನ್ನು ಎ.ಎನ್. ಮೂರ್ತಿರಾವ್ ಅವರ ಸಮಗ್ರ ಲಲಿತ ಪ್ರಬಂಧಗಳು ಅನ್ನುವಂತಹ ಸಂಕಲನದಿಂದ ಆರಿಸಲಾಗಿದೆ. ನೋಡೋಣ ಏನಿದೆ ಈ ಗದ್ಯ ಭಾಗದಲ್ಲಿ ಅಂತ. ಈ ಗದ್ಯ ಭಾಗದ ಹೆಸರು ವ್ಯಾಘ್ರಗೀತೆ ಅಂತ. ಗೀತೆ ಅಂದರೆ ಯಾವುದೋ ಕವನ ಸಂಗೀತ ಆ ಥರ ಅಲ್ಲ, ಇದೊಂದು ಲಲಿತ ಪ್ರಬಂಧ. ಲಲಿತ ಪ್ರಬಂಧ ಅಂದ್ರೇನು? ಇವಾಗ ನೀವೆಲ್ಲ ನಿಮ್ಮ ಪರೀಕ್ಷೆಗಳಲ್ಲಿ ಪ್ರಬಂಧಗಳನ್ನು ಬರೀತೀರ. ಯಾವುದಾದ್ರೂ ಒಂದು ಸೀರಿಯಸ್ ಆದ ಗಂಭೀರವಾದ ಒಂದು ವಿಷಯದ ಮೇಲೆ ನೀವು ಚರ್ಚೆ ಮಾಡ್ತೀರಾ. ಅದರ ಒಳಿತು ಕೆಡುಕುಗಳೇನು, ಸಾಧಕ ಬಾಧಕಗಳೇನು, ಅದಕ್ಕೆ ಏನಾದರೂ ಸಮಸ್ಯೆ ಇದ್ದರೆ ಪರಿಹಾರ ಏನು ಅಂತ ಪ್ರಬಂಧವನ್ನು ಬರಿತೀರ. ಆದರೆ ಲಲಿತ ಪ್ರಬಂಧ ಅಂದರೆ ಅದು ಒಂದು ಲಘುವಾದ ಹಾಸ್ಯ ಮಿಶ್ರಿತ ದಾಟಿಯಲ್ಲಿ ಬರೆಯುವಂತಹ ಪ್ರಬಂಧ. ಯಾವುದೇ ಕಠಿಣ ವಿಷಯಗಳ ಬಗ್ಗೆ ಅದು ಚರ್ಚೆ ಮಾಡೋದಿಲ್ಲ. ಜೀವನದಲ್ಲಿ ದಿನನಿತ್ಯ ನಡೆಯುವಂಥ ಘಟನೆಗಳನ್ನು ಲೇಖಕರು ಅವರ ವೈಯಕ್ತಿಕ ಅನುಭವಗಳೊಂದಿಗೆ ಸೇರಿಸಿ ಒಂದು ಸರಸವಾದ ರೀತಿಯಲ್ಲಿ ಪ್ರಬಂಧವನ್ನು ಬರೀತಾರೆ. ಬಹಳ ಚೆನ್ನಾಗಿರುತ್ತೆ, ಓದಿಸ್ಕೊಂಡು ಹೋಗುತ್ತೆ. ಹಾಸ್ಯವಾಗಿ ವಿಡಂಬನಾತ್ಮಕವಾಗಿ ಬರೀತಾರೆ. ಕೆಲವೊಮ್ಮೆ ಆ ಹಾಸ್ಯದ ಮೂಲಕ ಕೆಲವು ಸಂದೇಶಗಳನ್ನು ಕೂಡ ಕೊಡ್ತಾರೆ. ಅದನ್ನು ಲಲಿತ ಪ್ರಬಂಧ ಅಂತ ಹೇಳ್ತಾರೆ. ಇಲ್ಲಿ ಲಲಿತ ಪ್ರಬಂಧ ವ್ಯಾಘ್ರಗೀತೆ. ಗೀತೆ ಅಂತ ಯಾಕೆ ಹೇಳಿದ್ದಾರೆ? ಹುಲಿ ಗರ್ಜಿಸುತ್ತಲ್ಲ, ಹಾಡು ಹೇಳುತ್ತಾ? ಇಲ್ಲ. ಗೀತೆ, ನಮ್ಮಲ್ಲಿ ಭಗವದ್ಗೀತೆ ಇದೆಯಲ್ಲ, ಅದು ಅನೇಕ ಜೀವನ ಮೌಲ್ಯಗಳನ್ನು ಹೇಳುತ್ತೆ. ನಾವು ಬಾಳಬೇಕಾದಂಥ ಧರ್ಮ ಏನು ಅನ್ನೋದನ್ನು ಹೇಳುತ್ತೆ. ಹಾಗೆ ಹುಲಿ ಒಂದು ಪ್ರಾಣಿ ಆಗಿದ್ರೂ ಕೂಡ ಅದಕ್ಕೂ ಜೀವನಕ್ಕೂ ಕೆಲವು ಧರ್ಮ ಇದೆ, ಅದ್ರ ಪ್ರಕಾರ ಅದು ಬದುಕುತ್ತೆ ಅನ್ನೋದನ್ನು ಈ ಲಲಿತ ಪ್ರಬಂಧದಲ್ಲಿ ಲೇಖಕರು ಹೇಳ್ತಾರೆ. ಆ ಕಾರಣದಿಂದಾಗಿ ಅವರು ಇದನ್ನು ವ್ಯಾಘ್ರಗೀತೆ ಅಂತ ಕರೆದಿದ್ದಾರೆ. ಹುಲಿಯ ಧರ್ಮನಿಷ್ಠೆಯ ಬಗ್ಗೆ ಇಲ್ಲಿ ಲೇಖಕರು ಹೇಳ್ತಾರೆ. ಒಂದು ಕವಿತೆಯನ್ನು ಅವರು ಉದಾಹರಿಸ್ತಾರೆ. ಎಲೆ ಬೆಕ್ಕೆ, ರೂಪಿನಿಂದಲೇ ಹುಲಿಯ ಜಾತಿಗೆ ಸೇರ್ದನೆಂದು ಗರ್ವಿಸಬೇಡ ಎಂದು ಬರೆದ ಕವಿಯ ವಿಷಯದಲ್ಲಿ ನನಗೆ ಬಹಳ ಗೌರವ ಉಂಟು ಅಂತ ಹೇಳ್ತಾರೆ. ಯಾವ ಕವಿ ಬರೆದಿತ್ತು ಅದನ್ನು? ಮೈಸೂರು ಅರಮನೆಯ ಆಸ್ಥಾನ ವಿದ್ವಾಂಸರಾಗಿದ್ದಂತಹ ಜಯರಾಜಾಚಾರ್ಯರು ಅನುಕರಣ ಗೀತಲಹರಿ ಅಂತ ಮಕ್ಕಳ ಒಂದು ಕವನ ಸಂಕಲನದಲ್ಲಿ ಈ ಒಂದು ಪದ್ಯ ಬರುತ್ತೆ. ಅದರಲ್ಲಿ ಹೇಳ್ತಾರೆ, ಎಲೆ ಬೆಕ್ಕೆ, ರೂಪಿನಿಂದಲೇ ಹುಲಿಯ ಜಾತಿಗೆ ಸೇರಿದೆನೆಂದು ಗರ್ವಿಸಬೇಡ, ಬಲುಮೆಯು ನಿನ್ನೊಳುಹುದೇ, ನಿನ್ನಲ್ಲಿ ಏನು ದೊಡ್ಡತನ ಇದೆ, ಇಲಿಗಳ ಹಿಡಿಯುವುದರೊಳಾಯ್ತು ನಿನ್ನೆಯ ಶೌರ್ಯಂ ಅಂತ. ಬರೀ ಇಲಿ ಹಿಡಿಯೋದಷ್ಟೇನೆ ನಿನ್ನ ಒಂದು ದೊಡ್ಡತನ, ಶೌರ್ಯ ಅಂತ ತಮಾಷೆ ಮಾಡ್ತಾರೆ ಅಲ್ಲಿ. ಅದು ಒಂದು ಬೆಕ್ಕಿನ ಬಗ್ಗೆ ಬರೆದಿರುವಂತಹ ಪದ್ಯ. ಆದರೆ ಇಲ್ಲಿ ಲೇಖಕರು ಬೆಕ್ಕಿನ ಬಗ್ಗೆ ಹೇಳ್ತಾ ಇಲ್ಲ. ಅವರು ಹೇಳ್ತಾರೆ, ಆತ ಅಂದರೆ ಆ ಪದ್ಯವನ್ನು ಬರೆದಿರುವಂತಹ ಕವಿ ಹುಲಿಯನ್ನ ಕೇವಲ ಹಿಂಸ್ರ ಪಶುವೆಂದು ತಿರಸ್ಕರಿಸಲಿಲ್ಲ, ಅದರ ಜಾತಿಗೆ ಸೇರುವುದು ಹೆಮ್ಮೆಯ ವಿಷಯವೆಂದು ಮನಗೊಂಡಿದ್ದರು ಅಂತ ಹೇಳ್ತಾರೆ. ಬೆಕ್ಕಿನ ಬಗ್ಗೆ ಅಲ್ಲ. ಆ ಕವಿತೆಯಲ್ಲಿ ಬೆಕ್ಕಿಗೆ ಹೇಳ್ತಾರೆ, ನೀನು ಹುಲಿಯ ಜಾತಿಗೆ ಸೇರಿದೆನೆಂದು ಹೆಮ್ಮೆ ಪಡಬೇಡ ಅಂತ ಹೇಳ್ತಾರಲ್ಲ, ಹಾಗೇನೆ ಆ ಕವಿ ಹುಲಿಯ ಜಾತಿಗೆ ಸೇರೋದು ಒಂದು ಹೆಮ್ಮೆ ಅಂತ ತಿಳ್ಕೊಂಡಿದಾರಲ್ಲ. ಹುಲಿ ಅಂದ್ರೇನು? ಕೆಟ್ಟ ಪ್ರಾಣಿ ಅನ್ನೋ ಥರ ಕೀಳಾಗಿ ಕಾಣಲಿಲ್ಲ ಅಲ್ಲ ಹುಲಿಯನ್ನ. ಆ ಕಾರಣದಿಂದಾಗಿ ನನಗೆ ಈ ಕವಿತೆ ಮೆಚ್ಚುಗೆ ಆಯಿತು, ಆ ಕವಿ ಮೆಚ್ಚುಗೆ ಆದ ಅಂತ ಇಲ್ಲಿ ಲೇಖಕರು ಹೇಳ್ತಾರೆ. ಈಗ ಹುಲಿ ಪ್ರಾಣಿಗಳನ್ನು ಕೊಂದು ತಿನ್ನುವುದೇನೋ ಉಂಟು ಏನು, ಪ್ರಾಣಿಗಳನ್ನು ಕೊಂದೇ ತಿನ್ನುತ್ತೆ ಅದು. ಆದರೆ ನಿಷ್ಪಕ್ಷಪಾತವಾದ ದೃಷ್ಟಿಯಿಂದ ನೋಡಿದರೆ ಅದರಲ್ಲಿ ತಪ್ಪೇನಿದೆ? ಈಗ ಹುಲಿ ಪ್ರಾಣಿಗಳನ್ನು ಬೇಟೆಯಾಡಿ ತಿನ್ನುವುದ್ರಲ್ಲಿ ತಪ್ಪೇನಿದೆ? ಪ್ರಕೃತಿಯ ನಿಯಮ ಅದಲ್ವಾ? ಅದು ಮಾಂಸಾಹಾರಿ ಪ್ರಾಣಿ, ಬೇರೆ ಪ್ರಾಣಿಗಳನ್ನು ಬೇಟೆಯಾಡಿಯೇ ಅದು ಬದುಕಬೇಕಲ್ವಾ?
ಅದಕ್ಕೆ ಹೇಳ್ತಾರೆ ಲೇಖಕರು, ಶಾಕಾಹಾರವನ್ನು ತಿಂದು ಬದುಕಬಹುದಾದ ಮಾನವನೇ ಮಾಂಸವನ್ನು ತಿನ್ನಬಹುದಾದರೆ ಹುಲಿಯಲ್ಲಿ ಅಷ್ಟೊಂದು ದೊಡ್ಡ ಅಪರಾಧವೇ? ನಾವು ಹೇಳ್ತೀವಲ್ಲ, ಒಂದು ದೊಡ್ಡ ಹುಲಿ ತರ ಇದೆ, ಅಯ್ಯೋ ಹುಲಿ ಬಂದು ಬಿದ್ಬಿಡತ್ತೆ, ಹುಲಿ ತಿಂದು ಬಿಡತ್ತೆ ಅಂತ. ಅದ್ರ ಅಪರಾಧನ ಅದು? ಅದ್ರ ಬೇಟೆ ಆಡಿ ತಿನ್ನೋದು ಅದ್ರ ಜೀವನ ಧರ್ಮ. ಈಗ ಮನುಷ್ಯರು ಬೇಕಾದ್ರೆ ಮಾಂಸ ತಿಂದೆ ಬರೀ ಸಸ್ಯಾಹಾರದಿಂದಲೇ ಬದುಕ್ಬೋದು. ಆದ್ರೂ ನಾವು ಬೇರೆ ಪ್ರಾಣಿಗಳನ್ನ ಕೊಂದು ಮಾಂಸಾಹಾರವನ್ನ ತಿಂತೀವಲ್ವಾ ನಮ್ಮ ಬಾಯಿ ರುಚಿಗಾಗಿ. ಆದ್ರೆ ಹುಲಿಗೆ ಬೇರೆ ಆಪ್ಷನ್ನೇ ಇಲ್ಲ, ಅದು ಮಾಂಸಾಹಾರಿ ಪ್ರಾಣಿ, ಅದು ಬೇಟೆಯಾಡಿ ತಿಂದ್ರೆ ತಪ್ಪೇನು ಅಂತ ಇಲ್ಲಿ ಲೇಖಕರು ಹೇಳ್ತಾರೆ. ಆಮೇಲೆ ಹೇಳ್ತಾರೆ, ಅದು ಆಹಾರಕ್ಕಾಗಿ ಕೊಲ್ಲುವುದರೇನೂ ತಪ್ಪಿಲ್ಲ, ಆಯ್ತಾ? ಅದು ಆಹಾರಕ್ಕಾಗಿ, ಅದು ಪ್ರಕೃತಿಯ ನಿಯಮ, ಕೊಲ್ಲುವುದರಲ್ಲೇನೂ ತಪ್ಪಿಲ್ಲ. ಹಾಗೆ ಕೊಲ್ಲುವಾಗ ಯಾವುದಾದರೊಂದು ಧರ್ಮವನ್ನು ಅನುಸರಿಸಿ ಕೊಲ್ಲುತ್ತದೆಯೇ ಅಥವಾ ಧರ್ಮಗಳ ಲೆಕ್ಕವನ್ನೇ ಇಡದೆ ಸ್ವಚ್ಛಂದದಿಂದ ವರ್ತಿಸುತ್ತದೆಯೇ ಎನ್ನುವುದು ಮುಖ್ಯ ಪ್ರಶ್ನೆ ಅಂತ ಹೇಳ್ತಾರೆ. ಹುಲಿ ಕೊಲ್ಲೋ ಅಭ್ಯಾಸ ಅಂತ ಹೇಳ್ಬಿಟ್ಟು ಕಂಡ ಪ್ರಾಣಿನೆಲ್ಲ ಕೊಲ್ಲತ್ತಾ ಅದು? ಇಲ್ಲ. ನಮಗೆ ಹುಲಿಯ ಯಾವುದೇ ಕಾಡು ಪ್ರಾಣಿಗಳು ಬೇಟೆಯಾಡುವ ರೀತಿ ಏನಂದ್ರೆ, ಅವು ಹಸಿದಿರುವಾಗ ಮಾತ್ರ ಬೇಟೆ ಆಡ್ತವೆ. ಎದುರುಗಡೆ ಒಂದು ಪ್ರಾಣಿ ಬಂತು ಅಥವಾ ಸುಮ್ನೆ ಯಾವುದೋ ಜಿಂಕೆ ಇದೆ ಅಲ್ಲಿ ಹೋಗಿ ಸುಮ್ನೆ ಬೇಟೆ ಆಡೋಣ ಅಂತ ಹೊಟ್ಟೆ ತುಂಬಿದ ಮೇಲೂ ಅವು ಬೇಟೆ ಆಡಲ್ಲ. ಅಥವಾ ಬೇಟೆ ಆಡಿ ಇಟ್ಕೊಂಡ್ಬಿಡೋಣ, ಒಂದು ವಾರಕ್ಕಾಗೋಷ್ಟು ಇಟ್ಕೊಂಡ್ಬಿಡೋಣ ಅಂತ ಮಾಡೋದಿಲ್ಲ ಅವು. ಅವುಗಳಿಗೂ ಬೇಟೆ ಆಡ್ಲಿಕ್ಕೆ ನಿಯಮ ಇದೆ, ಹಸಿವಾದಾಗ ಮಾತ್ರ ಬೇಟೆ ಆಡಿ ತಿನ್ನೋದು. ಮನುಷ್ಯ ಹಾಗಲ್ಲ ಅಲ್ವಾ? ನಾವು ಇವತ್ತಿಗೂ ನಾಳೆಗೂ ನಮ್ಮ ಮುಂದಿನ ಜನರೇಷನ್ ಅವ್ರಿಗೂ ಎಲ್ಲ ಕೂಡಿಡ್ತಾ ಇರ್ತೀವಿ. ಪ್ರಾಣಿಗಳಲ್ಲಿ ಆ ಒಂದು ಮನೋಭಾವ ಇಲ್ಲ. ಅದು ಒಂದು ಧರ್ಮವನ್ನ ಅನುಸರಿಸಿಕೊಂಡು ವರ್ತಿಸ್ತದೆ. ಸ್ವಚ್ಛಂದವಾಗಿ ತನಗಿಷ್ಟ ಬಂದಂಗೆ ನಾನು ಹುಲಿ, ನಾನು ಯಾವಾಗ ಬೇಕಾದರೂ ಬೇಟೆ ಆಡ್ಬೋದು, ಆ ಥರ ಅವು ಮಾಡೋದಿಲ್ಲ. ಅದನ್ನ ಹೇಳ್ತಾರೆ, ಅದು ಸ್ವಚ್ಛಂದವಾಗಿ ವರ್ತಿಸುತ್ತದೆಯೇ ಅನ್ನುವುದು ಮುಖ್ಯ ಅಂತ. ಹಾಗೆ ವರ್ತಿಸುತ್ತಾ ಅದು? ಇಲ್ಲ. ಆಗ ಅವ್ರು ಹೇಳ್ತಾರೆ, ಹುಲಿಗೆ ಧರ್ಮವೇನು ಬಂತು ಎನ್ನಬಹುದು ಅಂತ ಹೇಳ್ಬಿಟ್ಟು. ಹೇಳಿ ಕಾಡು ಪ್ರಾಣಿ, ಅದಕ್ಕೇನು ಧರ್ಮ ಅಂತ ನಾವು ಹೇಳಬಹುದು ಅಂತ ಹೇಳ್ತಾರೆ. ಆದ್ರೆ ಇತರ ದೇಶಗಳಲ್ಲಿರುವ ಹುಲಿಗಳ ವಿಷಯ ಹೇಗೋ ನನಗೂ ತಿಳಿಯದು. ಆದರೆ ಯಾವ ನಾಡಿನಲ್ಲಿ ಶ್ರೀರಾಮನಂತ ದೊರೆಗಳು ಆಳಿದರೋ, ಭಗವದ್ಗೀತೆಯಂತ ಗ್ರಂಥ ಉದ್ಭವಿಸಿತೋ, ಆ ಭರತ ಭೂಮಿಯಲ್ಲಿ ಹುಲಿಗಳಾದರೂ ಅಧರ್ಮಕ್ಕೆ ಎಡೆ ಕೊಡುವುದುಂಟೆ ಅಂತ ಹೇಳ್ತಾರೆ. ಬಹಳ ತಮಾಷೆಯಾಗಿ ಹೇಳ್ತಾರೆ ಅಥವಾ ಸ್ವಾರಸ್ಯವಾಗಿ ಹೇಳ್ತಾರೆ. ಬೇರೆ ದೇಶದ ಹುಲಿಗಳ ಬಗ್ಗೆ ನನಗೆ ಗೊತ್ತಿಲ್ಲಪ್ಪ, ಅವು ಯಾವ ಥರ ಬೇಕಾದರೂ ಬೇಟೆ ಆಡ್ಬೋದು. ಆದರೆ ನಮ್ಮ ನಾಡಿನ ಹುಲಿಗಳು, ಯಾವ ನಾಡಲ್ಲಿ ಧರ್ಮಾತ್ಮನಾದಂಥ ಶ್ರೀರಾಮ ಹುಟ್ಟಿದ್ನೋ, ಯಾವ ನಾಡಿನಲ್ಲಿ ಧರ್ಮ ಬೋಧಿಸುವಂತಹ, ಜೀವನ ಧರ್ಮವನ್ನು ಬೋಧಿಸುವಂತಹ ಭಗವದ್ಗೀತೆ ಹುಟ್ಟಿತೋ, ಆ ನಾಡಿನಲ್ಲಿ ಹುಲಿಯೇ ಆದರೂ ಕೂಡ ಅದು ಅಧರ್ಮವನ್ನು ಆಚರಿಸೋದಿಲ್ಲ ಅಂತ ಇಲ್ಲಿ ಲೇಖಕರು ಹೇಳ್ತಾರೆ. ಭಗವದ್ಗೀತೆ ಅಂದರೆ ಏನು? ಅದು ಒಂದು ಹಿಂದೂಗಳ ಪೂಜ್ಯ ಗ್ರಂಥ. ಇದನ್ನ ಮಹಾಭಾರತದ ಯುದ್ಧ ನಡೀತಾ ಇರಬೇಕಾದ್ರೆ ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡ್ತಾನೆ. ಯಾಕಂದ್ರೆ ಯುದ್ಧ ಮಾಡೋದಕ್ಕೆ ಅರ್ಜುನ ಹಿಂಜರಿತಾ ಇರ್ತಾನೆ. ಆಗ ಅವನಿಗೆ ಅವನ ಕರ್ತವ್ಯ ಏನು, ಜೀವನದಲ್ಲಿ ಎಲ್ಲರೂ ಹೇಗೆ ಬಾಳಬೇಕು ಅನ್ನೋದನ್ನ ತಿಳಿಸುವ ಸಲುವಾಗಿ ಇದನ್ನ ಕೃಷ್ಣ ಉಪದೇಶ ಮಾಡ್ತಾನೆ. ಇದೊಂದು ಹಿಂದೂ ಧರ್ಮಕ್ಕೆ ಸೇರಿದ್ದು ಅಂತಾನೆ ತಿಳ್ಕೊಬೇಕಾಗಿಲ್ಲ. ಇದರಲ್ಲಿ ಜೀವನ ಮೌಲ್ಯಗಳು ಬಹಳಷ್ಟಿದೆ, ಎಲ್ಲರೂ ಇದನ್ನ ಗೌರವಿಸ್ತಾರೆ. ಅಂತಹ ಒಂದು ಭಗವದ್ಗೀತೆ ಅಂತ ಗೀತೆ ಹುಟ್ಟಿದಂಥ ನಾಡಿನಲ್ಲಿ, ಧರ್ಮಾತ್ಮನಾದಂಥ ಶ್ರೀರಾಮ ಹುಟ್ಟಿದ ನಾಡಿನಲ್ಲಿ ಹುಲಿಗಳೂ ಕೂಡ ಅಧರ್ಮ ಮಾಡೋದಿಲ್ಲ ಅಂತ ಲೇಖಕರು ಹೇಳ್ತಾರೆ. ನೋಡಿ, ಇದು ವಿಡಂಬನಾತ್ಮಕವಾಗಿ ಒಂದು ನೀತಿಯನ್ನ ಹೇಳೋದು, ನಮ್ಗೆ ಮುಟ್ಟಿ ನೋಡ್ಕೊಳ್ಳುವಂಗಿದೆ. ಈಗ ನಾವು ಮನುಷ್ಯರು ಹೇಗಿದ್ದೀವಿ ಇವಾಗ? ನಮಗೆ ಗೀತೆ ಬಗ್ಗೆ ಗೌರವ ಇಲ್ಲ, ಆಯ್ತಾ? ಪ್ರಾಣಿಗಳು ಕೂಡ ಗೌರವವನ್ನು ತೋರಿಸುವಂತಹ ಒಂದು ಉತ್ತಮ ಗ್ರಂಥ ಅಂತ ಲೇಖಕರು ಹೇಳ್ತಾ ಇದ್ದಾರೆ. ಅಂದ್ರೆ ವಿಡಂಬನಾತ್ಮಕವಾಗಿ, ಹಾಸ್ಯವಾಗಿ ಅವರು ಜನರಿಗೆ ಒಂದು ಸಂದೇಶವನ್ನ ಹೇಳ್ತಾರೆ, ನೀವು ಅನುಸರಿಸಿ, ಒಳ್ಳೆಯದಿದೆ ನಮ್ಮ ದೇಶದಲ್ಲಿ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಹಾಗೆ ಮುಂದೆ ಹೇಳ್ತಾರೆ, ಅವರಿಗೆ ಯಾಕೆ ಹೀಗನ್ನಿಸ್ತು, ಹುಲಿಗಳು ಕೂಡ ಅಷ್ಟೊಂದು ಧರ್ಮಾತ್ಮರಾಗಿರಬೇಕು ನಮ್ಮ ದೇಶದಲ್ಲಿ ಅಂತ ಯಾಕೆ ಅನ್ನಿಸ್ತು ಅವ್ರಿಗಂದ್ರೆ, ಈಚೆಗೆ ನನ್ನ ಬಂಧು ಕೃಷ್ಣಮೂರ್ತಿ ಅವರ ವಂಶದವರೊಬ್ಬರ ಅನುಭವದ ಕಥೆಯನ್ನ ಕೇಳಿದೆ. ಅದನ್ನು ಕೇಳಿದ ಮೇಲೆ ನನಗೆ ಹುಲಿಯ ಧರ್ಮಶ್ರದ್ಧೆ ಅರಿವಾಯಿತು ಅಂತ ಹೇಳ್ತಾರೆ. ಸುಮ್ಮನೆ ಹೇಳ್ತಾ ಇಲ್ಲ ಅವರು, ಯಾರೋ ಒಂದು ಕತೆ ಹೇಳಿದ್ದಾರೆ, ಆ ಕಥೆಯಿಂದ ನನಗೆ ಅರಿವಾಯಿತು ಅಂತ ಹೇಳ್ತಾರೆ. ಇಲ್ಲಿ ಈಗ ಲೇಖಕರು ಅವರ ಸ್ನೇಹಿತ ಕೃಷ್ಣಮೂರ್ತಿಯವರು ಹೇಳಿದಂತಹ ಆ ಒಂದು ಹುಲಿಯ ಕಥೆಯನ್ನ ನಮಗೆ ಹೇಳಲಿಕ್ಕೆ ಹೊರಟಿದ್ದಾರೆ. ಕೃಷ್ಣಮೂರ್ತಿಯ ಅಜ್ಜಂದಿರು ತುಮಕೂರು ಜಿಲ್ಲೆಯ ಒಂದು ಹಳ್ಳಿಯವರು. ಅವರ ಹಿರಿಯರು ಸಣ್ಣದೊಂದು ಸಂಸ್ಥಾನದಲ್ಲಿ ಮಂತ್ರಿಯಾಗಿದ್ದು ತಮ್ಮ ರಾಜಭಕ್ತಿಗೆ ಹೆಸರು ಪಡೆದಿದ್ದರು.
ತಮ್ಮ ಕಥಾನಾಯಕರ ಕಾಲಕ್ಕೆ ಮಂತ್ರಿತ್ವ ಹೋಗಿ ಕೇವಲ ಶಾನುಭೋಗಿಕೆ ಮಾತ್ರ ಉಳಿದಿತ್ತು ಅಂತ ಹೇಳ್ತಾರೆ. ಯಾರ ಬಗ್ಗೆ ಇಲ್ಲಿ ಕತೆ ಹೇಳ್ತಿದ್ದಾರೆ ಇವ್ರಿವಾಗ? ಕೃಷ್ಣಮೂರ್ತಿಯವರ ವಂಶದವರಾದಂತಹ ಒಬ್ಬ ಶಾನುಭೋಗರು. ಅವರ ಕಥೆಯನ್ನ ಹೇಳ್ತಾ ಇದ್ದಾರೆ. ಶಾನುಭೋಗರು ಅಂದ್ರೆ ಏನು? ಹಿಂದಿನ ಕಾಲದಲ್ಲಿ ಗ್ರಾಮೀಣ ಭಾಗದಲ್ಲಿ ಆಸ್ತಿ, ಮನೆ, ಹೊಲಗಳ ಕಂದಾಯವನ್ನ ವಸೂಲು ಮಾಡ್ಕೊಳ್ತಾ ಇದ್ರು. ಮತ್ತೆ ಅದಕ್ಕೆ ಸಂಬಂಧಿಸಿದಂತ ರೆಕಾರ್ಡ್‌ಗಳನ್ನ ಮೇಂಟೈನ್ ಮಾಡ್ತಾ ಇದ್ರು. ಆ ಲೆಕ್ಕಪತ್ರಗಳನ್ನ ಬರಿತಾ ಇದ್ರು. ಆ ವೃತ್ತಿಯನ್ನ ಮಾಡುವವರಿಗೆ ಶಾನುಭೋಗರು ಅಂತ ಹೇಳ್ತಾರೆ. ಸೊ ಒಂದು ಕಾಲದಲ್ಲಿ ಅವರು ರಾಜನ ಆಸ್ಥಾನದಲ್ಲಿ ಮಂತ್ರಿಗಳಾಗಿದ್ರು. ಅವರ ಬಹಳ ಹಿಂದಿನ ಪೂರ್ವಿಕರು. ಕೊನೆಗೆ ಈಗ ಇವರು ಹೇಳ್ತಾ ಇರುವಂತ ಕಥೆಯಲ್ಲಿ ಇರುವ ವ್ಯಕ್ತಿ ಒಬ್ಬ ಶಾನುಭೋಗರಾಗಿದ್ರು. ಅಂದ್ರೆ ಹಳ್ಳಿಯ ಕಂದಾಯದ ರೆಕಾರ್ಡ್‌ಗಳನ್ನ ಅವರು ಮೇಂಟೈನ್ ಮಾಡ್ತಾ ಇದ್ರು. ವಿಲೇಜ್ ಅಕೌಂಟೆಂಟ್ ಅಂತ ಹೇಳ್ತಾರೆ. ಆಯ್ತಾ? ಆದರೂ ಶಾನುಭೋಗರು ತಮ್ಮ ವಂಶದ ಕೀರ್ತಿಗೆ ಕುಂದು ತರದಂತೆ ಕೀರ್ತಿ ಪುಸ್ತಕವನ್ನು ನಿಷ್ಠೆಯಿಂದ ಕಾಪಾಡಿಕೊಂಡು ಮಸಿಯ ಕಾಣಿಕೆಗಾಗಿ ರೈತರನ್ನು ಪೀಡಿಸದೆ ದೇವರು ಕೊಟ್ಟಷ್ಟರಲ್ಲಿ ತೃಪ್ತಿಗೊಂಡು ಜೀವನ ನಡೆಸುತ್ತಿದ್ದರು ಅಂತ ಹೇಳ್ತಾರೆ. ಆಯ್ತಾ? ಅವರು ರಾಜರ ವಂಶಸ್ಥರಾಗಿದ್ರು ಕೂಡ ಈಗ ರಾಜ ಆಡಳಿತ ಇಲ್ಲ, ಮಂತ್ರಿ ಸ್ಥಾನ ಏನೂ ಇಲ್ಲ. ಆದ್ರೂ ಅವರಿಗೆ ತಮ್ಮ ವಂಶದ ಬಗ್ಗೆ ಬಹಳ ಗೌರವ ಇತ್ತು. ಆ ವಂಶದ ಕೀರ್ತಿಯನ್ನು ಅವರು ಕಾಪಾಡ್ಕೊಳ್ತಾ ಇದ್ರು. ಕಿರ್ದಿ ಪುಸ್ತಕ ಅಂದ್ರೆ ಕಂದಾಯದ ವಿವರಗಳನ್ನೊಳಗೊಂಡ ಪುಸ್ತಕ. ಈ ಟ್ಯಾಕ್ಸು, ರೆವಿನ್ಯೂ ಎಲ್ಲ ಇರುತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಿದಂತಹ ವಿವರಗಳನ್ನು ಒಳಗೊಂಡಂತ ಪುಸ್ತಕ. ಆ ಪುಸ್ತಕವನ್ನ ಬಹಳ ಗೌರವದಿಂದ ಕಾಣ್ತಾ ಇದ್ರು ಅವರು. ಆಮೇಲೆ ರೈತರು ಅವ್ರ ಹಳ್ಳಿಗಳಿಗೆ ಕಂದಾಯ ವಸೂಲಿಗೆ ಹೋದಾಗ ರೈತರು ಏನಾದ್ರು ಅವ್ರಿಗೆ ಒಂದು ಅರ್ಜಿ ಬರ್ಕೊಡಿ, ಒಂದು ಸಹಾಯ ಮಾಡಿ ಅಂತ ಹೇಳ್ತಾರೆ. ಯಾಕಂದ್ರೆ ಆ ಕಾಲದಲ್ಲಿ ಎಲ್ಲರೂ ವಿದ್ಯಾವಂತರಾಗಿರ್ತಿರ್ಲಿಲ್ವಲ್ಲ. ಸಾಮಾನ್ಯವಾಗಿ ಜನರು ಏನ್ ಮಾಡೋರು, ಆಯ್ತಪ್ಪ ನಾನು ಬರ್ಕೊಡ್ತೀನಿ, ನನಗೆ ಸ್ವಲ್ಪ ಕಾಣಿಕೆ ಕೊಡ್ಬೇಕು, ನೀನು ಏನಾದ್ರೂ ಹಣ ಕೊಡ್ಬೇಕು ಅಂತ ಕೇಳ್ತಾ ಇದ್ರು. ಅದನ್ನ ಮಸಿ ಕಾಣಿಕೆ ಅಂತ ಕರಿತಾ ಇದ್ರು. ಮಸಿ ಅಂದ್ರೆ ಏನು? ಇಂಕ್. ಅವಾಗ ಇವರು ಅರ್ಜಿ ಬರಿಬೇಕು ಅಂದ್ರೆ ಇವ್ರಿಗೆ ಸ್ವಲ್ಪ ಇಂಕ್ ಖರ್ಚಾಗತ್ತಲ್ಲ ಇವರ ಪೆನ್ನಿಂದ. ಆ ತರ ಮಸಿ ಕಾಣಿಕೆಯನ್ನು ಹೆಸರಿನಲ್ಲಿ ಅರ್ಜಿ ಬರ್ಕೊಟ್ಟದಕ್ಕೆ ಏನೋ ಒಂದು ಹಣನೋ ಕಾಣಿಕೆನೋ ಬರೀತಾ ಇದ್ರು. ಆದ್ರೆ ಈ ಶಾನುಭಾಗರು ಮಾತ್ರ ಆ ತರ ಮಾಡ್ತಾ ಇರ್ಲಿಲ್ಲ. ಮಸಿಯ ಕಾಣಿಕೆಗಾಗಿ ರೈತರನ್ನ ಪೀಡಿಸದೆ ಏನ್ ಸಹಾಯ ಬೇಕಿದ್ರು ಮಾಡ್ತಾ ಇದ್ರು, ತೊಂದರೆ ಕೊಡ್ತಾ ಇರ್ಲಿಲ್ಲ. ದೇವರು ಕೊಟ್ಟಷ್ಟರಲ್ಲಿ ತೃಪ್ತಿಯ ಜೀವನವನ್ನ ನಡೆಸ್ತಾ ಇದ್ರು. ಯಾರು? ಕೃಷ್ಣಮೂರ್ತಿಯ ಅವರ ವಂಶಸ್ಥರಾದಂಥ ಈ ಶಾನುಭಾಗರು. ಆಯ್ತಾ? ಅವರ ಪಾಲಿಗೆ ಕಿರ್ದಿ ಪುಸ್ತಕ ಕೇವಲ ಜೀವನದ ಆಧಾರವಲ್ಲ, ಅವರ ರಾಜಭಕ್ತಿಯ ಲಾಂಛನವಾಗಿತ್ತು ಅಂತ ಹೇಳ್ತಾರೆ. ಅದು ಹೇಗೂ ಅವರ ಜೀವನ ನಡೆಸೋದೇ ಈಗ ಶಾನುಭೋಗಕ್ಕೆ ವೃತ್ತಿಯಿಂದ ಬಹಳ ಮುಖ್ಯ ಅವರಿಗೆ ಕಿರ್ದಿ ಪುಸ್ತಕ. ಆದ್ರೆ ಬರೀ ಆ ಒಂದು ಕಾರಣಕ್ಕಾಗಿ ಅಲ್ಲ, ಅವರ ರಾಜ ಮನೆತನಕ್ಕೆ ಅವರು ಹಿರಿಯರ ಸಲ್ಲಿಸಿದ ಸೇವೆ ಇದೆಯಲ್ಲ, ಅದರ ಒಂದು ನೆನಪಿಗಾಗಿ, ಅದರ ಒಂದು ಗೌರವಕ್ಕಾಗಿ ಅವರು ಬಹಳ ಭಕ್ತಿಯಿಂದ ಆ ಪುಸ್ತಕವನ್ನ, ಗೌರವದಿಂದ ಆ ಪುಸ್ತಕವನ್ನ ನೋಡ್ತಾ ಇದ್ರು ಅಂತ ಇಲ್ಲಿ ಲೇಖಕರು ಹೇಳ್ತಾರೆ. ಆಮೇಲೆ ಹೀಗೆ ಅವರು ಶಾನುಭೋಗಿಕೆ ಮಾಡಿಬಿಟ್ಟು ಕಂದಾಯ ಎಲ್ಲ ವಸೂಲಿ ಮಾಡಿದ್ಮೇಲೆ ಅದನ್ನ ಖಜಾನೆಗೆ ಕಟ್ಟಬೇಕಲ್ಲ, ಮನೆಯಲ್ಲಿ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಖಜಾನೆ ಅಂದ್ರೆ ಟ್ರೆಜರಿ. ಹೋಗಿ ಟ್ರೆಜರಿಗೆ ಕಟ್ಟಿಬಿಟ್ಟು ಬರಬೇಕಲ್ಲ. ಹೀಗೆ ಒಂದು ಬಾರಿ ಅವರು ಇರಸಾಲಿಗಾಗಿ ಚಿಕ್ಕನಾಯಕನಹಳ್ಳಿಗೆ ಹೋಗಿದ್ದರು ಅಂತ ಹೇಳ್ತಾರೆ. ಇರಸಾಲು ಅಂದ್ರೇನು? ರೈತರಿಂದ ಸಂಗ್ರಹಿಸಿದ ಕಂದಾಯದ ಮೊತ್ತವನ್ನ ಖಜಾನೆಗೆ ಸಲ್ಲಿಸಿ ಬರೋದು. ಆಯ್ತಾ? ಅದಕ್ಕಾಗಿ ಅವ್ರು ಎಲ್ಲಿ ಹೋಗಿದ್ರು? ಚಿಕ್ಕನಾಯಕನಹಳ್ಳಿಗೆ ಹೋಗಿದ್ರು. ಯಾಕಂದ್ರೆ ಅವರು ತುಮಕೂರು ಪಕ್ಕದ ಒಂದು ಹಳ್ಳಿಯವರಲ್ವಾ, ಅಲ್ಲಿ ಪಕ್ಕ ಚಿಕ್ಕನಾಯಕನಹಳ್ಳಿಗೆ, ಅದು ಒಂದು ಗ್ರಾಮದ ಮುಖ್ಯ ಭಾಗ ಆಗಿತ್ತು. ಅಲ್ಲಿಗೆ ಹೋಗಿದ್ರು ಅವರು ಕಂದಾಯವನ್ನ ಕಟ್ಟಿ ಬರ್ಲಿಕ್ಕೆ. ಖಜಾನೆಗೆ ಹಣವನ್ನ ಕಟ್ಟಿ ಹೇಗೂ ಸಿಟಿಗೆ ಹೋದ್ಮೇಲೆ ಸ್ನೇಹಿತರನ್ನ ನೋಡಿಕೊಂಡು ಅಲ್ಲಿಂದ ವಾಪಸ್ಸು ಹೊರಡುವ ವೇಳೆಗೆ ಸಂಜೆ 6 ಗಂಟೆ ಆಗ್ಬಿಟ್ಟಿತ್ತು. ಅವರು ತಮ್ಮ ಹಳ್ಳಿಯನ್ನು ತಲುಪಬೇಕಾದರೆ ಮದಲಿಂಗನ ಕಣಿವೆಯನ್ನು ದಾಟಿ ಹೋಗಬೇಕಿತ್ತು ಅಂತ ಹೇಳ್ತಾರೆ. ಮದಲಿಂಗನ ಕಣಿವೆ ಅಂದ್ರೆ ಏನು? ವ್ಯಾಲಿ, ಬೆಟ್ಟದ ಕೆಳಗಡೆ ಇರುವಂತಹ ಜಾಗ. ಮದಲಿಂಗನ ಕಣಿವೆ ಅನ್ನೋದು ಕೂಡ ಚಿಕ್ಕನಾಯಕನಹಳ್ಳಿ ಹತ್ರ ಇರುವಂತಹ ಒಂದು ಕಣಿವೆ. ಇದರ ಬಗ್ಗೆ ಒಂದು ಸುಂದರವಾದ ಜಾನಪದ ಕಥೆ ಇದೆ, ನೀವು ಗೂಗಲ್ ಮಾಡಿದ್ರೆ ಸಿಗುತ್ತೆ, ಓದ್ ನೋಡಿ ಅದನ್ನ. ಆ ಕಣಿವೆಯನ್ನ ದಾಟಿ ಅವರು ಊರಿಗೆ ಹೋಗ್ಬೇಕಿತ್ತು. ಆಗ್ಲೇ 6 ಗಂಟೆ ಆಗಿದೆ. ಆದ್ರೆ ಈಗಿನ ತರ ಅಲ್ಲಿ ಇಲ್ಲಿ ಲಾಡ್ಜು, ಹೋಟೆಲ್ಲು ಎಲ್ಲ ಅವಾಗ ಇರ್ತಿರ್ಲಿಲ್ವಲ್ಲ. ಮನೆಯನ್ನ ಸೇರ್ಕೊಳ್ಳೋದೇ ಪ್ರಮುಖ ಗುರಿ. ಹಾಗಾಗಿ ಅವರು ಕಾಡುದಾರಿ, ಆದರೂ ಬೆಳದಿಂಗಳ ದಿನ, ಬೆಳದಿಂಗಳು ಅಂದ್ರೆ ಒಳ್ಳೆ ಬೆಳದಿಂಗಳು ಇರೋ ದಿನ, ಹುಣ್ಣಿಮೆನೂ ಇರಬಹುದು. ತಿಂಗಳು ಅಂದ್ರೆ ಚಂದ್ರ, ಬೆಳದಿಂಗಳು ಅಂದ್ರೆ ಚಂದ್ರನ ಬೆಳಕು. ಬೆಳದಿಂಗಳು ಇರುವಂತ ದಿನ ಸ್ವಲ್ಪ ದೊಡ್ಡ ಹೆಜ್ಜೆ ಹಾಕಿದರೆ ಊಟದ ಹೊತ್ತಿಗೆ ಊರು ಸೇರಿಕೊಳ್ಳಬಹುದು ಎಂದು ಬೇಗ ಬೇಗ ನಡೆದರು. ಸಂಜೆ ಊಟದ ಹೊತ್ತಿಗೆ, ರಾತ್ರಿ ಊಟದ ಹೊತ್ತಿಗೆ ಊರು ಸೇರ್ಕೋಬಹುದು ಬೇಗ ಬೇಗ ನಡೆದ್ರೆ ಅಂತ ಅವ್ರು ಹೊರಟ್ರು. ಆದರೂ ಕಣಿವೆಯ ಬರುವ ವೇಳೆಗೆ ಆಗಲೇ ರಾತ್ರಿ ಹೆಜ್ಜೆ ಇಟ್ಟಿತ್ತು. ಆ ಕಣಿವೆ ಹತ್ರ ಅವ್ರು ಬರೋ ಅಷ್ಟೊತ್ತಿಗೆ ರಾತ್ರಿ ಆಗ್ಬಿಟ್ಟಿತ್ತು. ಮನೆ ಸೇರ್ಲೇಬೇಕಾಗಿತ್ತು. ಕಣಿವೆ ಹತ್ರ ಬಂದ್ಮೇಲೆ ಇನ್ ಯಾವ ಮನೆನೂ ಸಿಗೋದಿಲ್ಲ ಅವ್ರಿಗೆ. ಒಂದು ರಾತ್ರಿ ಉಳ್ಕೊಳಕ್ ಕೂಡ
ಎಲ್ಲೂ ಜಾಗ ಸಿಗೋದಿಲ್ಲ. ಹಾಗಾಗಿ ಅವ್ರ ಮನೆ ಸೇರಲೇಬೇಕು. ಹಾಗಾಗಿ ಹಸುವಿನ ಜೊತೆ ಭಯವೂ ಸೇರಿ ಅವರ ಕಾಲು ಮತ್ತಷ್ಟು ಚುರುಕಾಯಿತು. ಕಾಡಿನ ಭಾಗ, ಬೆಟ್ಟದ ಭಾಗದಲ್ಲಿ ಎಲ್ಲ ಹುಲಿ ಕರಡಿಗಳು ಇರುವಂತ ಭಾಗ, ಯಾರ ಮನೆನೂ ಇಲ್ಲ ಅಲ್ಲಿ ಉಳ್ಕೊಳ್ಲಿಕ್ಕೆ, ಮನೆ ಸೇರ್ಲೇಬೇಕು. ಹಾಗಾಗಿ ಭಯ ಆಯಿತು. ವೇಗವಾಗಿ ನಡೆದಿದ್ರಿಂದ ಹಸುವೆ ಕೂಡ ಆಗ್ತಾ ಇತ್ತು. ಮತ್ತಷ್ಟು ಚುರುಕಾಗಿ ನಡಿಲಿಕ್ಕೆ ಅವರು ಪ್ರಾರಂಭ ಮಾಡಿದ್ರು. ಅವಾಗ ಏನಾಯ್ತು ಅಂದ್ರೆ, ಹಾಗೆ ಅವರು ವೇಗವಾಗಿ ನಡೀತಾ ಇರ್ಬೇಕಾದ್ರೆ ಏನಾಗ್ತಾ ಇದೆ, ರಸ್ತೆಗೆ ಸ್ವಲ್ಪ ದೂರದಲ್ಲೇ ಇದ್ದ ಗುಹೆಯಲ್ಲಿ ಹುಲಿಯೊಂದು ಮಲಗಿತ್ತು. ಕಾಡಿನ ದಾರಿ ಅಲ್ವಾ, ಈಗ ಅರ್ಥ ಆಯ್ತಾ ಶಾನುಭೋಗರಿಗೆ ಯಾಕೆ ಭಯ ಆಗ್ತಾ ಇತ್ತು ಅಂತ. ಯಾವ ಕಾಡು ಪ್ರಾಣಿಗಳಿದೆಯೋ ಸಂಜೆ ರಾತ್ರಿ ಹೊತ್ತು ಯಾವಾಗ ಬಂದು ಮೈ ಮೇಲೆ ಬೀಳ್ತಾವೋ ಹೇಳಲಿಕ್ಕಾಗೋದಿಲ್ಲ. ಅವ್ರು ಅಂದ್ಕೊಂಡ ಹಾಗೆ ಆಗಿತ್ತು. ಅಲ್ಲೇ ಪಕ್ಕದಿದ್ದಂಥ ಗುಹೆಯಲ್ಲಿ ಹುಲಿಯೊಂದು ಮಲಗಿತ್ತು. ದಿನವೆಲ್ಲ ನಿದ್ದೆ ಮಾಡಿ ಆಗ ತಾನೇ ಆಕಳಿಸುತ್ತಾ ಎದ್ದ ಹುಲಿಗೆ ತನ್ನ ಹೊಟ್ಟೆ ಬರಿದಾಗಿದೆ ಎಂದು ಭಾಸವಾಯಿತು. ಅದಕ್ಕನ್ನಿಸ್ತು, ನನ್ಗೆ ಹಸುವಾಗ್ತಾ ಇದೆ, ನನ್ನ ಹೊಟ್ಟೆ ಖಾಲಿಯಾಗಿದೆ, ಇವತ್ತು ಬೇಟೆ ಆಡಬೇಕು ಅಂತ ಅದಕ್ಕೆ ಅನ್ನಿಸ್ತು. ವಿಧಿ ಆಹಾರಕ್ಕೆ ಏನನ್ನು ಒದಗಿಸುವುದೋ ಎಂದು ಯೋಚಿಸುತ್ತಾ ಒಂದೆರಡು ಸಾರಿ ಮೈ ಮುರಿದು ಹೊರಟಿತು. ವಿಧಿ ಅಂದ್ರೆ ಫೇಟ್, ನನ್ನ ಅದೃಷ್ಟದಲ್ಲಿ ಇವತ್ತು ಯಾವ ಊಟ ಇದೆಯೋ, ಯಾವ ಜಿಂಕೆ ಮರಿ ಸಿಗುತ್ತೋ ಅಥವಾ ಇನ್ನೇನು ಸಿಗುತ್ತೋ ನೋಡೋಣ ಅಂತ ಹೇಳಿಬಿಟ್ಟು ಒಂದೆರಡು ಸಾರಿ ಮೈ ಮುರಿದು ಅದು ಬೇಟೆ ಆಡಲಿಕ್ಕೆ ಅಂತ ಹೊರಡ್ತು. ಬಂಡೆಗಳ ಮರೆಯಲ್ಲೇ ನಡೆಯುತ್ತಿದ್ದಾಗ ಇದ್ದಕ್ಕಿದ್ದ ಹಾಗೆಯೇ ಮಧುರವಾದ ಗಂಧವೊಂದು ಅದರ ಘ್ರಾಣೇಂದ್ರಿಯವನ್ನ ಆಕ್ರಮಿಸಿತು ಅಂತ ಹೇಳ್ತಾರೆ. ಘ್ರಾಣೇಂದ್ರಿಯ ಅಂದ್ರೇನು? ಮೂಗು. ಹಾಗೆ ಬೇಟೆ ಏನ್ ಸಿಗ್ಬೋದು ಇವತ್ತು ಅಂತ ಅದು ಯೋಚನೆ ಮಾಡ್ತಾ ಹೋಗ್ತಾ ಇರ್ಬೇಕಾದ್ರೆ, ಬಂಡೆಗಳ ಮರೆಯಲ್ಲೇ ಬಚ್ಚಿಟ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಮಧುರವಾದ ಗಂಧ, ಬಹಳ ಮಧುರವಾದ ಒಂದು ಪರಿಮಳ, ಸುವಾಸನೆ ಅದರ ಮೂಗಿಗೆ ಬಡೀತಂತೆ. ಇವಾಗ ನೀವೆಲ್ಲ ಸ್ಕೂಲ್ ಬಿಟ್ಟು ಮನೆಗೆ ಬರ್ಬೇಕಾದ್ರೆ ಬಾಗಿಲ ಹತ್ರನೇ ನಿಮ್ಮಮ್ಮ ಏನು ಅಡುಗೆ ಮಾಡಿದ್ದಾರೆ, ಒಬ್ಬಟ್ಟು ಮಾಡಿದಾರಾ, ಚಿಕನ್ ಮಾಡಿದಾರಾ ಅನ್ನುವಂಥ ಆ ಒಂದು ಸುವಾಸನೆ ನೀವು ಆಘ್ರಾಣಿಸ್ತಾ ಬರ್ತೀರಲ್ಲ, ಹಾಗೇನೆ ಅದಕ್ಕೂ ಹಸುವಾಗಿದೆ, ಏನು ಬೇಟೆ ಸಿಗತ್ತೆ ಅನ್ಕೊಳ್ಳುವಾಗ ಅದಕ್ಕೆ ಮೂಗಿಗೆ ಒಂದು ಮಧುರವಾದ ವಾಸನೆ ಬಂತಂತೆ. ಆ ಸುವಾಸನೆಯ ಜಾಡನ್ನೇ ಹಿಡಿದು ನಿಶ್ಶಬ್ದವಾಗಿ, ಶಬ್ದ ಮಾಡದೆ ನಡೆಯುತ್ತಾ ರಸ್ತೆಯ ಬಳಿಗೆ ಬಂದು ಶಾನುಭೋಗರನ್ನ ಕಂಡಿತು. ಶಾನುಭೋಗರನ್ನ ನೋಡೇ ಬಿಡ್ತದು. ಅವರ ದುಂಡು ದುಂಡಾದ ಶರೀರವನ್ನ ನೋಡಿ ಹುಲಿಗೆ ಪರಮಾನಂದವಾಯಿತು. ಅದು ಏನು ಚಿಕ್ಕ ಜಿಂಕೆ ಸಿಗ್ಬೋದಾ ಏನೋ ಅನ್ಕೊಳ್ತಾ ಇತ್ತು, ಅಂಥದ್ರಲ್ಲಿ ಒಬ್ಬ ಮನುಷ್ಯ ಸಿಕ್ಕಿದಾನೆ. ಅವರ ದೇಹವೋ ದುಂಡು ದುಂಡಾಗಿ ದಷ್ಟಪುಷ್ಟವಾಗಿದ್ರು. ಹುಲಿಗೆ ಬಹಳ ಸಂತೋಷ ಆಯ್ತಂತೆ. ಮನೇಲಿ ಒಳ್ಳೆ ಅಡುಗೆ ಮಾಡಿಟ್ಟಾಗ ನಿಮಗೂ ಕೂಡ ಸಂತೋಷ ಆಗತ್ತಲ್ವಾ, ಹಾಗೇನೆ ಹುಲಿಗೆ ಪರಮಾನಂದವಾಯ್ತಂತೆ. ಹುಲಿಯ ಆನಂದಕ್ಕೆ ಕೊರತೆ ಹೊಂದಿತ್ತು. ಅಷ್ಟು ಖುಷಿಯಾದ್ರೂ ಒಂದು ಸ್ವಲ್ಪ ಕೊರತೆ ಇತ್ತಂತೆ. ಏನಂದ್ರೆ, ಆ ಶಾನುಭಾಗರು ಹುಲಿಗೆ ಅಭಿಮುಖರಾಗಿರದೆ ಅದರ ಕಡೆಗೆ ಬೆನ್ನು ತಿರುಗಿಸಿ ನಡೆಯುತ್ತಿದ್ದರು ಅಂತ. ಆ ಶಾನುಭಾಗರ ಹಿಂದಿನ ಭಾಗ ಕಾಣಿಸ್ತಾ ಇತ್ತು, ಮುಖ ಕಾಣಿಸ್ತಿರ್ಲಿಲ್ಲ. ಅದಕ್ಕೆ ಅಭಿಮುಖವಾಗಿರ್ಲಿಲ್ಲ, ಅಂದ್ರೆ ಅದರ ಎದುರಿಗಿರ್ಲಿಲ್ಲ ಅವರು. ಹಿಂದಿನ ಭಾಗ, ಹುಲಿ ಶಾನುಭಾಗರ ಹಿಂದಿನಿಂದ ಬರ್ತಾ ಇತ್ತು. ಅದು ಅದಕ್ಕೆ ಬೇಸರ ಆಯ್ತಂತೆ. ಯಾಕೆ ಶಾನುಭಾಗರು ಎಲ್ಲಿಂದ ಹೇಗಿದ್ರೇನು, ಬೇಟೆ ಕಾಣಿಸ್ತಲ್ವಾ ಅಂತ ನೀವು ಅಂದ್ಕೋಬಹುದು. ಕಾರಣ ಇದೆ. ಯಾರನ್ನೇ ಆಗಲಿ ಭರತ ಖಂಡದ ಹುಲಿಗಳು ಹಿಂದಿನಿಂದ ಹಾರಿ ಕೊಲ್ಲುವುದಿಲ್ಲ. ಶತ್ರುವನ್ನಾದರೂ ಸರಿಯೇ ಆತ ಬೆನ್ನು ತಿರುಗಿಸಿರುವಾಗ ಕೊಲ್ಲುವುದು ಧರ್ಮವಲ್ಲವಷ್ಟೇ ಅಂತ ಇಲ್ಲಿ ಲೇಖಕರು ಹೇಳ್ತಾರೆ. ಇದು ಈ ಲೇಖಕರು ಹೇಳ್ತಾ ಇದ್ದಾರೆ. ಅವರು ಒಂದು ಹಳೆಯ ಕಾಲದ ಕಥೆಯನ್ನ, ಜಾನಪದ ಕಥೆ ಅನ್ನುವಂಥ ಬಹಳ ಹಿಂದಿನ ಕಥೆಯನ್ನ ಹೇಳುವ ದೃಷ್ಟಿಯಲ್ಲಿ ಹೇಳ್ತಾ ಇದ್ದಾರೆ. ಭರತಖಂಡದ ಹುಲಿಗಳು ಬಹಳ ಧರ್ಮವನ್ನು ಪಾಲಿಸುವಂಥ ಹುಲಿಗಳು, ಹಿಂದಿನಿಂದ ಬೇಟೆ ಆಡೋದಿಲ್ಲ ಅಂತ. ಆದರೆ ನಿಜವಾಗಿಯೂ ಎಲ್ಲ ಪ್ರಾಣಿಗಳು ಹಿಂದಿನಿಂದನೇ ಬೇಟೆ ಆಡೋದು. ನೀವು ಡಿಸ್ಕವರಿ ಚಾನಲಲ್ಲಿ ಹೋಗಿ ಇಂಡಿಯನ್ ಟೈಗರ್ಸನ್ನು ಹಾಕಿ ನೋಡಿದ್ರು ಅವು ಹಿಂದಿನ ಬಂದೇ ಬೇಟೆ ಆಡ್ತವೆ. ಇದೊಂದು ಲಲಿತ ಪ್ರಬಂಧ ಆಗಿರೋದ್ರಿಂದ ಅವರು ಹುಲಿಯ ಗುಣಗಾನ ಮಾಡುವಂತಹ ಭರದಲ್ಲಿ ಈ ಮಾತನ್ನ ಹೇಳ್ತಾರೆ. ಭರತಖಂಡದ ಹುಲಿಗಳು, ನಮ್ಮ ದೇಶದ ಹುಲಿಗಳು ಎಂಥ ದೇಶ, ಇಲ್ಲಿ ಭಗವದ್ಗೀತೆ ಉಪದೇಶ ಆಗಿದೆ, ಇಲ್ಲಿ ಶ್ರೀರಾಮ ಹುಟ್ಟಿದ್ದಾನೆ, ಎಂತೆಂಥ ಧರ್ಮಾತ್ಮರಿದ್ದಾರೆ. ಅಂಥ ದೇಶದಲ್ಲಿ ಹುಟ್ಟಿದ ಹುಲಿಗಳು ಹಿಂದಿನಿಂದ ಹಾರಿ ಕೊಲ್ಲುವುದಿಲ್ಲ. ಯಾಕಂದ್ರೆ ಶತ್ರುವೇ ಆಗಿರ್ಲಿ ಮುಖಕ್ಕೆ ಮುಖ ಕೊಟ್ಟು ಯುದ್ಧ ಮಾಡಬೇಕು. ಯುದ್ಧದ ನೀತಿ ಅದು. ಹಿಂದಿನಿಂದ ಯಾರಾದ್ರೂ ಬೆನ್ನಿಂದ ಚಾಕು ಹಾಕಿ ಯಾರನ್ನು ಕೊಲ್ಲಬಾರದು, ಅದು ಯುದ್ಧದ ನೀತಿ. ಆ ನೀತಿಯನ್ನು ಪಾಲಿಸ್ಕೊಂಡು ಬಂದಿರೋ ಅಂಥ ದೇಶ ನಮ್ದು. ನಮ್ಮ ದೇಶದಲ್ಲಿ ಹುಲಿಗಳು ಕೂಡ ಹಿಂದಿನಿಂದ ಬೇಟೆ ಆಡೋದಿಲ್ಲ ಅಂತ ಇಲ್ಲಿ ಲೇಖಕರು ಹೇಳ್ತಾರೆ. ಹಾಗಾಗಿ ಹುಲಿಗೆ ಸ್ವಲ್ಪ ಬೇಸರ ಅನ್ನಿಸ್ತು. ಆದ್ದರಿಂದ ಹೇಗಾದ್ರೂ ಮಾಡಿ ಶಾನುಭೋಗರಿಗೆ ಅಭಿಮುಖವಾಗಿ ಬರಬೇಕು, ಆದರೆ ಅವರನ್ನು ಹಾದು ಮುಂದೆ ಹೋಗುವುದು ಕಷ್ಟ ಅಂತ ಅದಕ್ಕನ್ನಿಸ್ತು. ಹೇಗಾದ್ರೂ ಮಾಡಿ ಅವರಿಗೆ
ಅಭಿಮುಖವಾಗಿ ಬರಬೇಕು, ಅವರು ಮುಂದಕ್ಕೆ ಬರಬೇಕು, ಮುಖ ಫೇಸ್ ಮಾಡೋ ಹಾಗೆ. ಆಗ ಅವರನ್ನು ನಾನು ಬೇಟೆ ಆಡ್ಬೋದು ಅಂತ ಅದಕ್ಕೆ ಅನ್ನಿಸ್ತು. ಆದರೆ ಅವರನ್ನು ಹಾದು ಹೋಗುವುದು ಕಷ್ಟ. ಯಾಕಂದ್ರೆ ಏನು ದೊಡ್ಡ 50 ಫೀಟ್ ರೋಡ್ ಅಲ್ವಲ್ಲ, ಕಣಿವೆಯ ದಾರಿ ಅದು, ಬಹಳ ಇಕ್ಕಟ್ಟಾದ ದಾರಿ ಇರುತ್ತೆ. ಅವ್ರ ಪಕ್ಕದಲ್ಲೇ ಹೋಗೋಕ್ಕಾಗತ್ತಾ? ಆಗೋದಿಲ್ಲ. ಏನು ಮಾಡಬೇಕು? ಅದಕ್ಕೆ ನಿಶ್ಶಬ್ದವಾಗಿ ಅವನ ಹಿಂದೆಯೇ ನಡೆದು ಅನಂತರ ಅವನ ಮುಂಭಾಗಕ್ಕೆ ನೆಗೆದು ಕೂಡಲೇ ತಿರುಗಿ ಅವನ ಮೇಲೆ ಬೀಳಬೇಕು ಅಂತ ಹುಲಿ ಅನ್ಕೊಂತಂತೆ. ಯಾರ ಮೇಲೆ? ಶಾನುಭಾಗರ ಹಿಂದೆ ನಿಶ್ಶಬ್ದವಾಗಿ ಶಬ್ದ ಮಾಡದೆ ನಡಿಬೇಕು. ಅನಂತರ ಅವರ ಮುಂಭಾಗಕ್ಕೆ ಹಾರಬೇಕು. ಆಮೇಲೆ ಅವನ ಮೇಲೆ ಬೀಳ್ಬೇಕು. ಮುಂಭಾಗಕ್ಕೆ ಹಾರಿದಾಗ, ಹಾರಿ ತಿರುಗ್ಕೊಂಡಾಗ ಶಾನುಭೋಗರ ಮುಖ ಕಾಣಿಸುತ್ತೆ. ಆವಾಗ ಎದುರಿನಿಂದ ಬೇಟೆ ಆದಂಗೆ ಆಗತ್ತಲ್ವಾ? ಆವಾಗ ಶಾನುಭೋಗರ ಮೇಲೆ ಬೀಳ್ಬೇಕು ಅಂತ ಹುಲಿ ಅಂದ್ಕೊಳ್ತಂತೆ. ಹಾಗೆ ಅಂದುಕೊಂಡು ಅದರ ಪ್ಲಾನ್ ಎಕ್ಸಿಕ್ಯೂಟ್ ಮಾಡಬೇಕಲ್ಲ. ತನ್ನ ಬಡ ಬಂಧುವಾದ ಬೆಕ್ಕಿನಂತೆ ದೇಹವನ್ನು ಹುದುಗಿಸಿಕೊಂಡು ಹುಲಿ ಮೆಲ್ಲ ಮೆಲ್ಲನೆ ಶಾನುಭೋಗರ ಹತ್ತಿರ ಸರಿಯಿತು ಅಂತ. ಹುಲಿ ಹೇಗೆ ಬರಬೇಕು, ಫೆರೋಷಿಯಸ್ ಆಗಿ ಅಲ್ವಾ? ಹಾಗೆ ಬರಬೇಕು. ಆದರೆ ಈಗ ಅದರ ಪ್ಲಾನ್ ಇದೆಯಲ್ಲ, ಶಾನುಭೋಗರ ಮುಂದೆ ಹೋಗಿ ಭೇಟಿ ಆಗೋದು, ಅಲ್ಲಿ ತನಕ ಬಚ್ಚಿಟ್ಕೋಬೇಕಲ್ವಾ? ಅದಕ್ಕೆ ತನ್ನ ಬಡ ಬಂಧುವಾದ ಬೆಕ್ಕಿನಂತೆ ತನ್ನ ದೇಹವನ್ನು ಬಹಳ ಸಣ್ಣ ಮಾಡಿಕೊಂಡು ಮುದುರಿಸ್ಕೊಂಡು ಹುದುಗಿಸ್ಕೊಂಡು ಮೆಲ್ಲ ಮೆಲ್ಲನೆ ಶಾನುಭೋಗರ ಹತ್ರ ಬರ್ಲಿಕ್ಕೆ ಪ್ರಾರಂಭ ಮಾಡ್ತಂತೆ ಹುಲಿ. ಇತ್ತ ಶಾನುಭೋಗರಿಗೆ ಇದ್ದಕ್ಕಿದ್ದ ಹಾಗೆಯೇ ಮನಸ್ಸಿನಲ್ಲಿ ಅಳುಕು ಹುಟ್ಟಿತು ಅಂತ ಹೇಳ್ತಾರೆ. ಯಾಕೆ ಅಳುಕು ಹುಟ್ಟಬೇಕು ಅವ್ರಿಗೆ? ಅವ್ರಿಗೇನು ಗೊತ್ತಿಲ್ಲ ಅಲ್ಲ ಹುಲಿ ಹಿಂದೆ ಬಂದಿದ್ದು. ಯಾಕಂದ್ರೆ ಪಂಚೇಂದ್ರಿಯಗಳಿಗೆ ಗೋಚರವಾಗದಿರುವಂತಹ ಅಪಾಯವನ್ನು ಸೂಚಿಸುವ 6ನೆಯ ಇಂದ್ರಿಯ ಒಂದಿದೆ ಎಂದು ಬಲ್ಲವರು ಹೇಳುತ್ತಾರೆ ಅಂತ ಹೇಳ್ತಾರೆ. ಪಂಚೇಂದ್ರಿಯ ಅಂದ್ರೇನು? ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ನಮ್ಮ ಸುತ್ತಮುತ್ತಲು ಏನು ನಡೀತಿದೆ ಅನ್ನೋದು ನಮಗೆ ಈ ಪಂಚೇಂದ್ರಿಯಗಳಿಂದ ತಿಳಿದು ಬರುತ್ತೆ. ಇವಾಗ ಪಂಚೇಂದ್ರಿಯಗಳಿಗೆ ತಿಳಿದು ಬರುವಂಥ ಯಾವ ವಿಚಾರವೂ ಆಗಿಲ್ಲ. ಅವರ ಕಣ್ಣು ಹುಲಿಯನ್ನ ಕೇಳಲಿಲ್ಲ, ಹುಲಿ ಘರ್ಜನೆ ಮಾಡಲಿಲ್ಲ, ಅವರ ಕಿವಿಗೆ ಹುಲಿಯ ಘರ್ಜನೆ ಕೇಳಿಸ್ಲಿಲ್ಲ, ಹುಲಿಯ ವಾಸನೆ ಅವರಿಗೆ ಬರಲಿಲ್ಲ. ಹುಲಿಗೆ ಮನುಷ್ಯರ ವಾಸನೆ ಬಂದಿದೆ, ಆದರೆ ಶಾನುಭೋಗರಿಗೆ ಹುಲಿಯ ವಾಸನೆ ಹೇಗಿದೆ ಅಂತ ಗೊತ್ತಿಲ್ಲ, ಅದೂ ಆಗಲಿಲ್ಲ. ಏನು ಹುಲಿಯ ಮಾಂಸವನ್ನು ಏನು ತಿಂದಿಲ್ಲ ಅವರು, ನಾಲ್ಗೆಯಿಂದನೂ ಏನು ಪ್ರಯೋಜನ ಇಲ್ಲ. ಹುಲಿ ಅವರನ್ನು ಹಾದ್ಕೊಂಡು ಹೋಗಿಲ್ಲ, ಚರ್ಮಕ್ಕೂ ಕೂಡ ಏನು ಅನುಭವ ಬಂದಿಲ್ಲ. ಆದರೂ ಅವರಿಗೆ ಅಳುಕು ಹುಟ್ಟಿತು. ಯಾಕಂದ್ರೆ ಪಂಚೇಂದ್ರಿಯಗಳಿಗೆ ಗೋಚರವಾಗದಿರುವಂತಹ ಅಪಾಯವನ್ನು ಸೂಚಿಸುವಂತಹ ಇಂದ್ರಿಯ ಏನದು? 6ನೆಯ ಇಂದ್ರಿಯ. ನಾವೆಲ್ಲರೂ ತುಂಬಾ ಸಲ ಹೇಳ್ತೀವಿ ನಮ್ಮ 6th ಸೆನ್ಸ್ ಹೇಳ್ತು ಅಂತ ಅಲ್ವಾ? 6ನೇ ಇಂದ್ರಿಯ, 6th ಸೆನ್ಸ್ ಯಾವಾಗಲೂ ನಮಗೆ ಅಪಾಯದ ಮುನ್ಸೂಚನೆಯನ್ನ ಕೊಡ್ತಾ ಇರುತ್ತೆ. ಏನೋ ತೊಂದರೆ ಆಗತ್ತೆ, ಜಾಗ್ರತೆ ಆಗಿರು ಅನ್ನೋದು ನಮ್ಮ 6th ಸೆನ್ಸ್ ಹೇಳ್ತಾ ಇರುತ್ತೆ. ಇಲ್ಲಿ ಹಾಗೆ ಆಯಿತು. ಶಾನುಭೋಗರಿಗೂ ಕೂಡ ಅವರ 6ನೇ ಇಂದ್ರಿಯ 6th ಸೆನ್ಸು ಏನೋ ಅಪಾಯ ಇದೆ ಅನ್ನೋದನ್ನ ಸೂಚಿಸ್ತು. ಶಾನುಭೋಗರಲ್ಲಿ ಆ ಇಂದ್ರಿಯ ಜಾಗೃತವಾಗಿ ಹುಲಿ ಬಂದದ್ದು ಅವರಿಗೆ ತಿಳಿಯಿತು. ಯಾಕಂದ್ರೆ ಕಾಡಿನ ಹಾದಿ, ಆಬ್ವಿಯಸ್ಲಿ ಅವರು ಗೆಸ್ ಮಾಡ್ತಾರೆ ಹಿಂದಿಂದ ಹುಲಿ ಬಂದಿದೆ ಅಂತ. ಆದರೆ ಅವರಿಗೂ ಒಂದು ಧೈರ್ಯ. ಹುಲಿಗೇನು ಕೊರತೆ ಆಗಿತ್ತೋ ಅದು ಶಾನುಭೋಗರಿಗೆ ಧೈರ್ಯ. ಏನಂದ್ರೆ ಹುಲಿಯೇ ಆದರೂ ಅದು ಹಿಂದಿನಿಂದ ಮೇಲೆ ಬೀಳುವುದಿಲ್ಲವೆಂಬುದನ್ನು ಶಾನುಭೋಗರು ಬಲ್ಲರು. ಯಾಕೆ ಹೇಳಿ? ಭರತಖಂಡದ ಹುಲಿ ಅದು ಹಿಂದಿಂದ ಅಟ್ಯಾಕ್ ಮಾಡೋದಿಲ್ಲ. ಹುಲಿಗೆ ಹೊಳೆದ ಯೋಚನೆಯೇ ಇವರಿಗೂ ಹೊಳೆಯಿತು. ಇವರಿಗೆ ಅದು ವರದಾನ ಆಯಿತು. ಹುಲಿ ಹತ್ತಿರ ಬಂದು ನೆಗೆಯಿತು. ಹುಲಿದ ಯೋಚನೆ ಇತ್ತಲ್ವಾ, ಮುಂದೆ ಹತ್ರ ಬಂದು ಅವರನ್ನು ನೆಗೆದು ಬಿಟ್ಟು ಮುಖಕ್ಕೆ ಮುಖ ಕೊಟ್ಟು ಬೇಟೆ ಆಡಬೇಕು ಅಂತ. ಹುಲಿ ಹತ್ತಿರ ಬಂದು ನೆಗೆಯಿತು. ಅದು ತಮ್ಮ ತಲೆಯ ಮೇಲೆ ಬರುವ ವೇಳೆಗೆ ಶಾನುಭೋಗರು ಸ್ವಲ್ಪ ಬಾಗಿದರು. ಹುಲಿ ನೆಲಕ್ಕೆ ಇಳಿದು ತಮ್ಮ ಕಡೆಗೆ ಬರುವುದರೊಳಗೆ ಅವರು ಹಿಂತಿರುಗಿ ಬಂದ ದಾರಿಯಲ್ಲೇ ಪುನಃ ನಡೆದರು ಅಂತ. ಅಂದ್ರೆ ಮತ್ತೆ ಪುನಃ ಹುಲಿಗೆ ಬೆನ್ನು ಹಾಕ್ಬಿಟ್ರು. ಹುಲಿ ಅವ್ರ ಮುಖ ನೋಡ್ಬೇಕು ಅಂತ ಅವ್ರ ಮೇಲೆ ಹಾರ್ತಲ್ಲ, ಅವ್ರು ತಿರುಗಿ ನಡೆಯೋಕೆ ಶುರು ಮಾಡಿದ್ರು. ಹಾಗಾಗಿ ಮತ್ತೆ ಪುನಃ ಹುಲಿಗೆ ಅವರ ಬೆನ್ನು ಕಾಣಿಸ್ತು. ಹುಲಿ ಕತ್ತೆತ್ತಿ ನೋಡಿದರೆ ಶಾನುಭೋಗರು ಮತ್ತೆ ತನ್ನ ಕಡೆಗೆ ಬೆನ್ನು ತಿರುಗಿಸಿದ್ದಾರೆ. ಹುಲಿಯ ಮುಖ ಪೆಚ್ಚಾಯಿತು, ಬೇಜಾರಾಯಿತು ಅದಕ್ಕೆ. ಏನಪ್ಪ ವಿಧಿ, ನನಗೆ ಒಳ್ಳೆ ಬೇಟೆ ತೋರಿಸ್ದ, ಆದರೆ ಬೇಟೆ ಆಡೋಕ್ಕೆ ಬಿಡ್ತಾ ಇಲ್ವಲ್ಲ ಅಂತ ಅದಕ್ಕೆ ಪೆಚ್ಚಾಯಿತು. ಆದರೆ ಶಾನುಭೋಗರ ವಿಷಯದಲ್ಲಿ ಮೆಚ್ಚುಗೆಯೂ ಆಯಿತು. ಹುಲಿಗೆ ಬಹಳ ಬೇಷ್ ಅನ್ನಿಸ್ತಂತೆ ಶಾನುಭೋಗರ ವಿಚಾರದಲ್ಲಿ. ತನಗೆ ತಕ್ಕ ಎದುರಾಳಿ ಸಿಕ್ಕಿದೆನು ಎನ್ನುವಂತಹ ಮೆಚ್ಚುಗೆಯಂತೆ. ಯಾಕಂದ್ರೆ ಶಾನುಭೋಗರಿಗೂ ಈ ವಿಚಾರ ತಿಳಿದಿದೆಯಲ್ಲ, ಹುಲಿಯ ಮನಸ್ಸಲ್ಲಿ ಏನಿದೆ, ಹುಲಿ ಹೇಗೆ ಬೇಟೆ ಆಡ್ತಾನೆ, ಹೇಗೆ ತಪ್ಪಿಸ್ಕೊಳ್ಬೇಕು ಅನ್ನೋ ವಿಚಾರ ಶಾನುಭೋಗರಿಗೂ ತಿಳಿದಿದೆಯಲ್ಲ. ಅಂತಹ ಒಂದು ಬೇಟೆ ಆಡೋದಿದೆಯಲ್ಲ, ಅದು ನಿಜವಾದ ಒಂದು ಸಾಮರ್ಥ್ಯ ಅಂತ ಇಲ್ಲಿ ಹುಲಿಗೆ ಅನ್ನಿಸ್ತು. ನನಗೆ ತಕ್ಕನಾದ ಬೇಟೆ ಇದು ಅಂತ ಅನ್ನಿಸ್ತು. ತಿಂದರೆ ಇಂಥವನನ್ನೇ ತಿನ್ನಬೇಕು ಎಂದುಕೊಂಡು ಮತ್ತೊಂದು ಬಾರಿ ನೆಗೆಯಿತು. ಈ ಸಲವೂ ಹುಲಿಗೆ ಕಂಡದ್ದು ಶಾನುಭೋಗರ ಬೆನ್ನೆ. ಯಾಕೆ? ಅದು ನೆಗೆದ ತಕ್ಷಣ ಶಾನುಭೋಗರು ಮತ್ತೆ ತಿರುಗ್ಕೊಂಡ್ರು. ಯಾಕಂದ್ರೆ ಶಾನುಭೋಗರಿಗೂ ಗೊತ್ತು ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಹೀಗೆ
ಹುಲಿ ಮತ್ತೆ ಶಾನುಭೋಗರ ಈ ಆಟ ಮುಂದುವರಿಯಿತು. ಅದಕ್ಕೆ ಆ ಹುಲಿ ಇದೆಯಲ್ಲ, ಅದಕ್ಕೆ ಒಂದು ಕಡೆ ಹಸಿವು, ಮತ್ತೊಂದು ಕಡೆ ತನ್ನ ಸ್ವಾಭಿಮಾನಕ್ಕೆ ಇಂಥ ಧಕ್ಕೆ ಬಂತಲ್ಲ ಎನ್ನುವಂಥ ಯೋಚನೆ. ಹಸುವಾಗ್ತಾ ಇದೆ, ಬೇಟೆ ಆಡಬೇಕು, ಅದ್ರ ಜೊತೆಗೆ ಅದರ ಸ್ವಾಭಿಮಾನಕ್ಕೆ ಧಕ್ಕೆ ಬರ್ತಾ ಇದೆ. ಯಾಕಂದ್ರೆ ಸ್ವಾಭಿಮಾನ ಅಂದ್ರೆ ಅದು ತನ್ನ ಧರ್ಮದ ಪ್ರಕಾರ ಬೇಟೆ ಆಡಬೇಕು ಅಂತ ಅನ್ಕೊಂಡಿದೆ. ಆದ್ರೆ ಶಾನುಭೋಗರು ಆಟ ಆಡಿಸ್ತಾ ಇದ್ದಾರೆ. ಈಗ ಒಂದು ಹುಲಿ ಅಂತ ಹುಲಿ ಅದು, ಅದಕ್ಕೊಂದು ಬೇಟೆ ಆಡ್ಕೊಂಡು ತಿನ್ಲಿಕ್ಕಾಗ್ಲಿಲ್ಲ ಅಂದ್ರೆ, ನಾಳೆ ಇತರ ವ್ಯಾಘ್ರಗಳೆದುರಿಗೆ ತನ್ನ ಗೌರವ ಎಷ್ಟಕ್ಕೆ ನಿಂತೀತು? ಇವ್ನು ಬೇಟೆ ಆಡಕ್ ಹೋದ್ನಂತೆ, ಆ ಬೇಟೆನೇ ಇವ್ನನ್ನ ಆಟ ಆಡಿಸ್ಬಿಡ್ತಂತೆ, ಇವ್ನಿಗೆ ಬೇಟೆ ಆಡಕ್ಕೆ ಆಗ್ಲಿಲ್ಲ ಅಂತ ಬೇರೆ ಹುಲಿಗಳು ಆಡ್ಕೊಂಡ್ ಬಿಟ್ರೆ ಅಂತ ಅದ್ರ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದ್ದು. ಒಂದು ಬೇಟೆ ಆಡಕ್ಕಾಗ್ಲಿಲ್ವಲ್ಲ ನನ್ನ ಹತ್ರ ಅಂತ ಅವ್ರು ಆಡ್ಕೊಂಡ್ ಬಿಟ್ರೆ ಅಂತ. ನಾಳೆ ಇತರ ವ್ಯಾಘ್ರಗಳೆದುರಿಗೆ ತನ್ನ ಗೌರವ ಎಷ್ಟ್ರ ಮಟ್ಟಿಗೆ ನಿಂತಿತ್ತು? ಹಸುವಾದಾಗ ಒಂದು ಬೇಟೆ ಆಡ್ಕೊಂಡು ತಿನ್ನೋಕ್ಕಾಗ್ಲಿಲ್ಲ ಅಂತಂದ್ರೆ ಅಂತ ಅದರ ಸ್ವಾಭಿಮಾನಕ್ಕೆ ಧಕ್ಕೆ ಆಯಿತು. ಅದಕ್ಕೆ ಅನ್ಕೊಂತು, ಮೇಲೆ ಬಿದ್ದೇ ಬಿಡ್ಲೆ, ಹಿಂದಾದ್ರೇನು ಮುಂದಾದ್ರೇನು ಹಾರ್ಬಿಡ್ಲಾ ಅಂತ ಅದ್ರ ಮನಸ್ಸಲ್ಲಿ ಒಂದು ಕ್ಷಣಕ್ಕೆ ಯೋಚನೆ ಬಂತು. ಕ್ಷಣಕಾಲ ಅದರ ಮನಸ್ಸಿನಲ್ಲಿ ಗೊಂದಲ. ಏನ್ ಮಾಡ್ಲಿ ಏನ್ ಮಾಡ್ಲಿ, ಈ ಮನುಷ್ಯ ಇಷ್ಟ ಆಟ ಆಡಿಸ್ತಿದ್ದಾನಲ್ಲ, ಹೋಗ್ಲಿ ನನ್ನ ಧರ್ಮ ನೀತಿನೆಲ್ಲ ಬಿಟ್ಬಿಟ್ಟು ಹಿಂದಿನಿಂದಲೇ ನಾನು ಅಟ್ಯಾಕ್ ಮಾಡ್ಲಾ ಅಂತ ಒಂದ್ಸಲ ಯೋಚನೆ ಮಾಡ್ತು. ಆದರೆ ಆ ಗೊಂದಲ ಕ್ಷಣಕಾಲಕ್ಕಿಂತಲೂ ಹೆಚ್ಚಾಗಿ ನಿಲ್ಲಲಿಲ್ಲ. ಯಾಕಂದ್ರೆ ಅದು ಸದ್ವಂಶದಲ್ಲಿ ಜನಿಸಿದ ಹುಲಿ ಅಂತ ಹೇಳ್ತಾರೆ ಲೇಖಕರು. ಇದು ಲಲಿತ ಪ್ರಬಂಧ. ಇವರು ಹೇಳ್ತಾರೆ ತಮಾಷೆಯಾಗಿ, ಹುಲಿ ಬೇಟೆಯಾಡುವ ಪ್ರಾಣಿ, ಅದು ಸದ್ವಂಶ ಅದು ಎಲ್ಲ ಏನೂ ಇರೋದಿಲ್ಲ. ಆದ್ರೆ ಈ ಒಂದು ಲಲಿತ ಪ್ರಬಂಧವನ್ನ ನಿರೂಪಿಸುವಾಗ ಲೇಖಕರು ಹೇಳ್ತಾರೆ, ಅದಕ್ಕೆ ಗೊಂದಲ ಆಯ್ತು. ಒಂದು ಕ್ಷಣಕ್ಕೆ ನಾನು ಹಿಂದಿನಿಂದಲಾದ್ರೂ ಬೇಟೆ ಆಡ್ಬಿಡ್ಲಾ ಅನ್ನಿಸ್ತು. ಆದ್ರೆ ಕೂಡ್ಲೆ ಆ ನಿರ್ಧಾರವನ್ನ ಅದ್ರ ಮನಸ್ಸಿನಿಂದ ತೆಗೀತದು. ಯಾಕಂದ್ರೆ ಅದು ಒಳ್ಳೆಯ ವಂಶದಲ್ಲಿ ಹುಟ್ಟಿರುವಂತಹ ಹುಲಿ. ಯಾವ ವಂಶದಲ್ಲಿ ಹುಟ್ಟಿರುವಂತಹ ಹುಲಿ ಅದು? ಖಂಡವಿದೆಕೋ ಮಾಂಸವಿದೆಕೋ ಗುಂಡಿಗೆಯ ಬಿಸಿ ರಕ್ತವಿದೆಕೋ ಎಂದು ಹಸು ಆಹ್ವಾನ ಕೊಟ್ಟಾಗ ತನ್ನ ಅಜ್ಜ ಬಾಯಿ ಚಪ್ಪರಿಸಿಕೊಂಡು ಹಸುವನ್ನ ತಿನ್ನಬಹುದಾಗಿತ್ತು ಅಂತ ಹೇಳುತ್ತೆ. ಯಾವ ವಂಶದ ಹುಲಿ ಇದು? ಪುಣ್ಯಕೋಟಿಯನ್ನ ಕೊಲ್ಲಿಕ್ಕೆ ಬಂದಿತ್ತಲ್ಲ. ನಿಮ್ಗೆಲ್ಲ ಪುಣ್ಯಕೋಟಿಯ ಕತೆ ಗೊತ್ತಲ್ಲ. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಮೇಲು ಹೋಗಿರುವಂತಹ ಪುಣ್ಯಕೋಟಿ ಅನ್ನುವಂಥ ಹಸುವನ್ನ ಒಂದು ಹುಲಿ ಬೇಟೆ ಆಡ್ಲಿಕ್ಕೆ ಹೋಗುತ್ತೆ. ಅರ್ಬುದ ಅನ್ನುವಂಥ ಹುಲಿ ಅಂತ ಹೇಳ್ತಾರೆ. ಆವಾಗ ಪುಣ್ಯಕೋಟಿ ಹೇಳುತ್ತೆ, ಮನೆಯಲ್ಲಿ ನನ್ನ ಕರು ಇದೆ, ಒಂದ್ಸಲ ಕರುವನ್ನ ನೋಡಿ ಹಾಲು ಉಣಿಸ್ಕೊಂಡು ವಾಪಸ್ ಬರ್ತೀನಿ, ಆಮೇಲೆ ನೀನ್ ನನ್ನನ್ನ ತಿನ್ನು ಅಂತ. ಹುಲಿ ಹೇಳುತ್ತೆ, ಎಷ್ಟೋ ಜನ ಹೀಗೆ ಹೇಳಿ ಹೋಗ್ತಾರೆ, ಬೇಟೆ ಆಡೋನ್ ನಾನು, ನನಗೆ ಹಸುವೆ ಆಗಿದೆ, ಸಿಕ್ಕಿರೋ ಬೇಟೆನ ಬಿಟ್ಬಿಡ್ಲಾ ಅಂತ. ಹುಲಿಗೆ ಆವಾಗ ಪುಣ್ಯಕೋಟಿ ಹೇಳ್ತಾಳೆ, ನಾವು ಸತ್ಯವಂಶರ ವಂಶದವನು, ನಮ್ಮ ವಂಶದಲ್ಲಿ ಸತ್ಯವಾಕ್ಯವನ್ನ ತಪ್ಪಿ ನಡೆದ್ರೆ ಭಗವಂತನೂ ಮೆಚ್ಚೋದಿಲ್ಲ, ನಾನು ಬಂದೇ ಬರ್ತೀನಿ ಅಂತ. ಏನ್ ಅನ್ನಿಸ್ತೋ ಏನೋ ಆ ಹುಲಿ ಬಿಟ್ಬಿಡ್ತು. ಅದಕ್ಕೆ ಆಸೆನೂ ಇರ್ಲಿಲ್ಲ ಹಸು ವಾಪಸ್ ಬರುತ್ತೆ ಅಂತ. ಆದ್ರೆ ಅದು ಪುಣ್ಯಕೋಟಿ ಹಸು. ಅದು ಮನೆಗೆ ಹೋಗಿ ತನ್ನ ಕರುವಿಗೆ ಹಾಲುಣಿಸಿ ತನ್ನ ಜೊತೆಲಿರುವಂತ ಇತರ ಹಸುಗಳಿಗೆ ತನ್ನ ಕರುವನ್ನ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ವಾಪಸ್ ಬರುತ್ತೆ. ಆವಾಗ ಒಂಥರ ರೋಮಾಂಚನವಾಗುವಂತ ಸನ್ನಿವೇಶ ಇಲ್ಲಿ ಇದ್ದಂತ ಹುಲಿಗೆ. ಆಶ್ಚರ್ಯ ಆಗತ್ತೆ ಅವ್ರಿಗೆ, ಇಷ್ಟು ಸತ್ಯನಿಷ್ಠೆ ಇರುತ್ತಾ ಒಂದು ಹಸುವಿನಲ್ಲಿ ಅಂತ. ಆಮೇಲೆ ತನ್ಗೆ ಇಂಥ ಹಸುವನ್ನ ನಾನು ಕೊಂದು ತಿನ್ಬೇಕಾ, ಅದು ನನಗೂ ಒಳ್ಳೇದಲ್ಲ ಅಂತ ಹೇಳ್ಬಿಟ್ಟು ಅದು ಮೇಲಿನಿಂದ ಹಾರಿ ಪ್ರಾಣ ಬಿಡ್ತು ಅನ್ನೋದು ಒಂದು ಪುಣ್ಯಕೋಟಿಯ ಕತೆ ಅಂತ ನಮ್ಮಲ್ಲಿ ನೀವೆಲ್ಲ ಚಿಕ್ಕೋರಿರ್ಬೇಕಾದ್ರೆ ಓದಿರ್ಬೇಕು. ಆ ಪುಣ್ಯಕೋಟಿ ಹಸುವಿನ ಕತೆ ಮತ್ತೆ ಅದರ ಜೊತೆ ಬರುವಂತ ಹುಲಿಯ ಕತೆ. ಈ ಹುಲಿ ಇದೆಯಲ್ಲ, ಆ ಪುಣ್ಯಕೋಟಿಯ ಸತ್ಯನಿಷ್ಠೆಯನ್ನ ಮೆಚ್ಚಿ ಅದನ್ನ ಕೊಲ್ಲಿಲ್ವಲ್ಲ, ಆ ಹುಲಿಯ ವಂಶದ ಹುಲಿ ಅಂತ ಇದು. ಈ ಹುಲಿಯ ತಾತ ಅಂತೆ ಆ ಹುಲಿ. ಅಂತಹ ಒಳ್ಳೆ ವಂಶದಲ್ಲಿ ಹುಟ್ಟಿರೋದ್ರಿಂದ ಇದಕ್ಕೂ ಕೂಡ ಒಳ್ಳೆಯ ಗುಣಗಳಿವೆ ಇದೆ ಅಂತ ಹೇಳ್ತಾರೆ. ಹಾಗೆ ಅಲ್ವಾ, ಇವಾಗ ನಮ್ಮ ತಂದೆ ತಾಯಿಗಳು ಯಾವಾಗ್ಲೂ ಹೇಳ್ತಿರ್ತಾರೆ, ನಿನ್ನ ತಾತ ಅಷ್ಟು ಒಳ್ಳೆಯವರಾಗಿದ್ರು, ನಿನ್ ಮುತ್ತಾತ ಹಿಂಗಿದ್ರು, ನೀನು ಹಂಗೆ ಇರ್ಬೇಕು ಅಂತ. ಬೇರೆಯವರು ಕೂಡ ನಮ್ಮ ಬಗ್ಗೆ ಮಾತನಾಡುವಾಗ ಹಾಗೆ ಹೇಳ್ತಾರೆ, ಓ ಇಂಥವ್ರ ಮೊಮ್ಮಗ ಅಪ್ಪ ನೀನು, ಅವ್ರೆಷ್ಟು ಒಳ್ಳೆಯವರಾಗಿದ್ರು ಅಂತ. ಅಥವಾ ನಮ್ಮ ತಾತ ಕೆಟ್ಟವರಾಗಿದ್ರೆ, ಆ ವಂಶದಲ್ಲಿ ಹುಟ್ಟಿದ್ಯಾ ಬಿಡು, ನಿನ್ಗೂ ಏನ್ ಬಹಳ ಒಳ್ಳೆ ಬುದ್ಧಿ ಇರಲ್ಲ ಅಂತ ಹೇಳ್ತಾರೆ. ಜನ ಯಾವಾಗ್ಲೂ ನಮ್ಮ ವಂಶದಿಂದ ನಮ್ಮನ್ನ ಅಳಿತಾರೆ. ಹಾಗೇನೆ ಈ ಹುಲಿ ಒಂದು ಒಳ್ಳೆಯ ವಂಶದಲ್ಲಿ ಹುಟ್ಟಿರೋದ್ರಿಂದ ಅದಕ್ಕೂನು ಒಳ್ಳೆಯ ಬುದ್ಧಿ ಇದೆ. ಹಾಗಾಗಿ ಆ ಹುಲಿಗೆ ಆ ಪುಣ್ಯಕೋಟಿ ಹಸು ತಿರುಗಿ ಬಂದು ನನ್ನ ಮಾಂಸವನ್ನ ತಿಂದು ಬಿಸಿ ರಕ್ತ ಕುಡಿ ಅಂತ ಹೇಳಿದಾಗ ತನ್ನ ಅಜ್ಜ ಆಗಿರುವಂತ ಆ ಹುಲಿ ತಿನ್ಬಿಡ್ಬೋದಾಗಿತ್ತು. ಆದರೂ ಆ ಹುಲಿರಾಯ ಸತ್ಯವ್ರತಿಯಾದ ಪುಣ್ಯಕೋಟಿಯನ್ನ ತಿನ್ನಲೊಲ್ಲದೆ ಪ್ರಾಣ ಬಿಡ್ಲಿಲ್ವೇ? ಹಾಗಾಗಿ ಆ ಪವಿತ್ರ ಕಥೆ ಸುವರ್ಣಾಕ್ಷರಗಳಲ್ಲಿ ಲಿಖಿತವಾಗಿ ಇಂದಿಗೂ ಹುಲಿಗಳಿಗೂ ಹಸುಗಳಿಗೂ ಆದರ್ಶವಾಗಿಲ್ವೇ ಅಂತ ಹೇಳ್ತಾರೆ. ಹುಲಿಗಳು ಈ ವಂಶದ ಹುಲಿ ಕೂಡ
ಅದನ್ನ ನಂಬ್ಕೊಂಡು ಬಂದಿದೆ. ಆ ಪುಣ್ಯಕೋಟಿ ವಂಶದ ಹಸುಗಳು ಕೂಡ ಅದನ್ನ ನಂಬ್ಕೊಂಡು ಬಂದಿರ್ತವೆ ಅಂತ ಇಲ್ಲಿ ಲೇಖಕರು ಹೇಳ್ತಾರೆ. ಎಸ್ ಎಲ್ ಭೈರಪ್ಪನವರ ಒಂದು ತಬ್ಬಲಿಯು ನೀನಾದೆ ಮಗನೇ ಅನ್ನುವಂಥ ಕಾದಂಬರಿಯಲ್ಲಿ ಈ ಪುಣ್ಯಕೋಟಿ ವಂಶದ ಹಸುಗಳ ಬಗ್ಗೆ ಬರೀತಾರೆ. ಅವು ಎಷ್ಟು ಒಳ್ಳೆಯ ಹಸುಗಳಾಗಿದ್ವು ಅಂತ ಅದು ಮೂವಿ ಕೂಡ ಆಗಿದೆ, ನೀವು ನೋಡ್ಬೋದು. ಹಾಗೆ ಆ ವಂಶದ ಹುಲಿಗಳಿಗೂ ಹಸುಗಳಿಗೂ ಆದರ್ಶವಾಗಿರುವಂತಹ ಕತೆ ಇದು. ಮನುಷ್ಯರಿಗೂ ಕೂಡ ಆದರ್ಶ ಆಗಿರುವಂತ ಕತೆ. ಅದಕ್ಕೆ ನಮ್ಗೆ ಚಿಕ್ಕಂದ್ರಿನಲ್ಲಿ ನಮ್ಗೆಲ್ಲ ಕಲಿಸ್ತಾರೆ ಆ ಕಥೆಯನ್ನ. ಅಂಥ ಹುಲಿಯ ಮೊಮ್ಮಗನಾಗಿ ಹುಟ್ಟಿ ತಾನು ಅಧರ್ಮಕ್ಕೆ ಕೈ ಹಾಕುವುದೇ ಅಂತ ಇದಕ್ಕನ್ಸುತ್ತೆ. ಅಂಥ ವಂಶದಲ್ಲಿ ಹುಟ್ಟಿದಂತ ನಾನು ಹಿಂದಿನಿಂದ ಬೇಟೆ ಆಡ್ಬೋದಾ? ನನ್ನ ಕುಲಧರ್ಮವನ್ನ ಮೀರಬಹುದಾ ಅಂತ ಇದಕ್ಕೆ ಅನ್ಸುತ್ತೆ. ಆ ಪಾಪದ ಯೋಚನೆಯನ್ನ ಹೊರದೂಡಿ ಮತ್ತೆ ಶಾನುಭೋಗರ ಮುಂಭಾಗಕ್ಕೆ ನೆಗೆಯಿತು. ಆ ಪಾಪದ ಯೋಚನೆ ಅಂದ್ರೆ ಹಿಂದಿಂದ ಬೇಟೆ ಆಡೋದು ಪಾಪ, ಕೆಟ್ಟದ್ದು ಅಂತ ಅದ್ರ ತಲೆಯಲ್ಲಿ ಇತ್ತಲ್ವಾ. ಹಾಗಾಗಿ ಆ ಯೋಚನೆಯನ್ನ ಬದಿಗಿಟ್ಟು ತಪ್ಪು ಮಾಡಬಾರದು ತಾನು ಅಂತ ಅನ್ಕೊಂಡು ನೋಡೋಣ ಅಂತ ಮತ್ತೊಂದು ಸಲ ಶಾನುಭೋಗರ ಮುಂದಕ್ಕೆ ನೆಗೆಯಿತು. ಕತ್ತೆತ್ತಿದರೆ ಶಾನುಭೋಗರು ಮತ್ತೆ ತಿರುಗಿದ್ದಾರೆ. ನೆಗೆದು ಬಿಟ್ಟು ಕತ್ತೆತ್ತಿ ಈಗ ಅಟ್ಯಾಕ್ ಮಾಡೋಣ ಅಂತ ನೋಡಿದ್ರೆ ಶಾನುಭೋಗರು ಮತ್ತೆ ತಿರುಗ್ಕೊಂಡ್ಬಿಟ್ಟಿದ್ದಾರೆ. ಮತ್ತೆ ಅವರ ಬೆನ್ನು ಕಾಣಿಸ್ತಾ ಇದೆ. ಹುಲಿಗೆ ಅವರ ಬೆನ್ನು ಹೊರತು ಬೇರೇನು ಕಾಣಲೊಲ್ಲದು. ಈ ಸ್ಪರ್ಧೆ 5-6 ಸಾರಿ ನಡೆಯುವುದರೊಳಗೆ ಇಬ್ಬರಿಗೂ ಬಹಳ ಆಯಾಸ ಆಗಿತ್ತು. ಮತ್ತೆ ಇಬ್ಬರ ವೇಗವು ಸಲಸಲಕ್ಕೂ ಹೆಚ್ಚಿತು. ಯಾಕಂದ್ರೆ ಶಾನುಭೋಗರಿಗೆ ಆದಷ್ಟು ಬೇಗ ಮನೆ ಸೇರ್ಕೋಬೇಕು, ಹುಲಿಯಿಂದ ತಪ್ಪಿಸ್ಕೋಬೇಕು. ಹುಲಿಗೆ ಆದಷ್ಟು ಬೇಗ ಬೇಟೆಯಾಡಿ ಅದರ ಹೊಟ್ಟೆಯ ಹಸುವನ್ನ ಹಿಂಗಿಸ್ಕೊಳ್ಬೇಕು. ಹಾಗಾಗಿ ಇಬ್ಬರ ವೇಗವು ಹೆಚ್ಚಿತು ಅಂತ ಹೇಳ್ತಾರೆ. ಈಗ ಶಾನುಭೋಗರಿಗೆ ನಡೆಯುವುದು ಸಾಧ್ಯವಿರಲಿಲ್ಲ. ನಿಂತ ಕಡೆಯಲ್ಲೇ ಹುಲಿಯ ವೇಗಕ್ಕೆ ಸರಿಯಾಗಿ ಚಾಚೂ ತಪ್ಪದಂತೆ ತಮ್ಮ ವೇಗವನ್ನ ಹೊಂದಿಸಿಕೊಂಡು ಕುಲಾಲ ಚಕ್ರದಂತೆ ತಿರುಗುತ್ತಿದ್ದರು ಅಂತ ಇಲ್ಲಿ ಹೇಳ್ತಾರೆ. ಶಾನುಭೋಗರಿಗೆ ನಡಿಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಅವರ ನಡಿಗೆಯ ವೇಗ ಬಹಳಷ್ಟು ಹೆಚ್ಚಾಗಿದೆ. ಮತ್ತೆ ಆಗ್ಲೇ 5-6 ಸಾಲಿ ಹುಲಿ ಮುಂದೆ ಬರೋದು ಹಿಂದೆ ಬರೋದು ಎಲ್ಲ ಆಗಿದೆ. ಹಾಗಾಗಿ ಬಹಳ ಸುಸ್ತಾಗಿರೋದ್ರಿಂದ ಅವ್ರ ಹತ್ರ ನಡಿಲಿಕ್ಕೆ ಆಗ್ತಾ ಇರಲಿಲ್ಲ. ಆದ್ರೆ ಹುಲಿಯಿಂದ ತಪ್ಪಿಸ್ಕೋಬೇಕು. ಏನ್ ಮಾಡ್ತಾ ಇದ್ರು? ನಿಂತ ಕಡೆಯಲ್ಲೇ ಹುಲಿಯ ವೇಗಕ್ಕೆ ಸರಿಯಾಗಿ ಚಾಚೂ ತಪ್ಪದಂತೆ ತಮ್ಮ ವೇಗವನ್ನ ಹೊಂದಿಸಿಕೊಂಡು ಕುಲಾಲ ಚಕ್ರದಂತೆ ತಿರುಗುತ್ತಿದ್ದರು ಅಂತ. ಕುಲಾಲ ಚಕ್ರ ಅಂದ್ರೆ ಏನು? ಕುಂಬಾರ ಮಡಕೆ ಮಾಡುವಾಗ ಒಂದು ಚಕ್ರ ಇರುತ್ತಲ್ಲ, ಕಂಟಿನ್ಯೂಸ್ ಆಗಿ ತಿರುಗ್ತಾ ಇರುತ್ತೆ ಅದು. ಅದ್ರ ಮೇಲೆ ಮಣ್ಣಿನಿಂದ ಅವರಿಗೆ ಬೇಕಾದಂತ ಆಕಾರದಲ್ಲಿ ಮಡಕೆಗಳನ್ನ ಪಾತ್ರೆಗಳನ್ನ ಮಾಡ್ತಾ ಇರ್ತಾನೆ. ಹಾಗೇನೆ ಇವರು ಕೂಡ ಎಲ್ಲಿಯೂ ಬಿಡದೆ ಹುಲಿ ಮುಂದ್ಗಡೆ ಬಂದಾಗ ಹಿಂದ್ಗಡೆ ತಿರುಗೋದು, ಹಿಂದ್ಗಡೆ ಬಂದಾಗ ಮುಂದ್ಗಡೆ ತಿರುಗೋದು. ಹಾಗೆ ಹುಲಿಗೆ ಮುಖ ತೋರಿಸದಂತೆ ಕಂಟಿನ್ಯೂಸ್ ಆಗಿ ಸುತ್ತಾ ಇದ್ರಂತೆ. ಆ ಕಡೆಗೆ ಈ ಕಡೆಗೆ, ಈ ಕಡೆಗೆ ಆ ಕಡೆಗೆ. ಅದಕ್ಕೆ ಕುಲಾಲ ಚಕ್ರದಂತೆ ತಿರುಗ್ತಾ ಇದ್ರು ಅಂತ ಇಲ್ಲಿ ಲೇಖಕರು ಹೇಳ್ತಾರೆ. ಒಂದು ಕ್ಷಣವಾದರೂ ಹುಲಿಗೆ ಅವರ ಮುಖದರ್ಶನ ಆಗ್ಲಿಲ್ಲ ಅಂತ. ಅಷ್ಟು ಚಾಚೂ ತಪ್ಪದಂತೆ ಜಾಗರೂಕತೆಯಾಗಿ ವೇಗವನ್ನ ಹೊಂದಿಸ್ಕೊಂಡು ಹುಲಿ ಅವರ ಮುಖದ ಮುಂದೆ ಹಾರಿದ ತಕ್ಷಣ ಹಿಂದಕ್ಕೆ ತಿರುಗೋದು, ಮತ್ತೆ ಈ ಕಡೆ ಹಾರಿದ ತಕ್ಷಣ ಆ ಕಡೆ ತಿರುಗೋದು. ಹಾಗೆ ಮಾಡ್ತಾ ಇದ್ರು ಅವರು. ಒಂದು ಕ್ಷಣವಾದರೂ ಹುಲಿಗೆ ಅವರ ಮುಖದರ್ಶನ ಆಗಲಿಲ್ಲ. ಆದರೆ ಈ ದೊಂಬರಾಟವನ್ನ ಎಷ್ಟು ಕಾಲ ನಡೆಸಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ದೊಂಬರಾಟ ಅಂದ್ರೆ ದೊಂಬರು ಅನ್ನುವಂಥ ಒಂದು ಕಮ್ಯುನಿಟಿ, ಅವರು ಅಲೆಮಾರಿ ಜನಾಂಗದವರು, ಅವರು ನಡೆಸುವಂತಹ ಒಂದು ಆಟ ಅದು. ಅವರ ಜೀವನೋಪಾಯಕ್ಕಾಗಿ ಬಹಳ ಸಾಂಪ್ರದಾಯಿಕವಾಗಿ ಮತ್ತೆ ಕೌಶಲ್ಯಪೂರ್ಣ ಕಲೆ. ಈ ಹಳ್ಳಿಗಳಲ್ಲಿ ಜಾತ್ರೆಗಳಲ್ಲಿ ಎಲ್ಲ ನೋಡಿದಾಗ ದೊಂಬರಾಟದವರು ಬಂದಿರ್ತಾರೆ. ಬಹಳ ಸ್ಕಿಲ್ಫುಲ್ ಆಗಿರುತ್ತೆ ಅವರ ಆಟಗಳು. ಅಪಾಯಕಾರಿ ಕೂಡ ಆಗಿರ್ತವೆ. ಹಗ್ಗದ ಮೇಲೆ ನಡೆಯೋದು, ಆಮೇಲೆ ತಲೆ ಮೇಲೆ ಎಷ್ಟೊಂದು ಮಡಿಕೆ ಕುಡಿಕೆಗಳನ್ನ ಇಟ್ಕೊಂಡು ನಡೆಯೋದು, ಮರದ ಕಾಲನ್ನ ಕಟ್ಕೊಂಡು ನಡೆಯೋದು. ಆ ಥರ ಬಹಳ ಒಂದು ಕೌಶಲ್ಯಪೂರ್ಣವಾದಂತಹ ಅಪಾಯಕಾರಿಯಾದ ದೈಹಿಕ ಕಸರತ್ತಿನ ಆಟಗಳು. ಇವ್ರು ಮಾಡ್ತಾ ಇರೋದು ಅದೇ ಅಲ್ವಾ. ಅಷ್ಟು ಜಾಗ್ರತೆಯಿಂದಾಗಿ ಹುಲಿಗೆ ಮುಖ ತೋರಿಸದೆ ಆ ಕಡೆ ಈ ಕಡೆ, ಈ ಕಡೆ ಆ ಕಡೆ ತಿರುಗ್ಬೇಕಲ್ವಾ. ಅದಕ್ಕಾಗಿ ಅದನ್ನ ದೊಂಬರಾಟ ಅಂತ ಕರೀತಾರೆ. ಅಂದ್ರೆ ಅಷ್ಟು ಕಷ್ಟದ್ದು ಅಂತ. ಎಷ್ಟೊತ್ತು ಮಾಡ್ಲಿಕ್ಕೆ ಸಾಧ್ಯ? ಶಾನುಭೋಗರ ತಲೆ ಸುತ್ತಲಾರಂಭಿಸಿತು. ಆ ಥರ ತಿರುಗಿದ್ರೆ ಏನಾಗತ್ತೆ? ತಲೆ ಸುತ್ತಲಿಕ್ಕೆ ಪ್ರಾರಂಭ ಆಗತ್ತಲ್ವಾ. ಮತ್ತೆ ಹುಲಿಯ ಪಂಜಾದಿಂದ ಒಂದೇಟು ಬಿದ್ದರೆ ಸಾಕು, ಮುಂದೆ ಯಾವುದರ ಅರಿವು ಉಳಿಯುವುದಿಲ್ಲ. ನೋವೇನಿದ್ದರೂ ಒಂದೇ ಕ್ಷಣದ ಮಾತು. ತಿರುಗ್ತಾ ಇರ್ಬೇಕಾದ್ರೆ ಹುಲಿಗೂ ಏನಾದ್ರೂ ತಲೆ ಕೆಟ್ಟು ಸಿಟ್ಟು ಬಂದು ಒಂದು ಪಂಜ ಅಂದ್ರೆ ಅದರ ಅಂಗಾಲಪ್ಪ ಒಂದ್ ಏಟ್ ಹಾಕ್ಬಿಟ್ರೆ ಮನುಷ್ಯರಿಗೆ ತಡ್ಕೊಳಕ್ಕಾಗತ್ತಾ? ನೋವೇ ಗೊತ್ತಾಗೋದಿಲ್ಲ. ಒಂದೇ ಕ್ಷಣಕ್ಕೆ ಸತ್ತೋಗ್ಬಿಡ್ತೀವಿ, ಅಥವಾ ನಾವು ಇದು ದಾನ ತಪ್ಪಿ ಬಿದ್ದು ಹೋಗ್ಬಿಡ್ತೀವಿ. ಹಾಗಾಗಿ ಸಾವು ಅನ್ನೋದು ಅಷ್ಟು ಹತ್ರದಲ್ಲಿದೆ ಅವರಿಗೆ. ಅದಕ್ಕೆ ಅವ್ರು ಅಂತಾರೆ, ಅಂದ್ಕೊಂಡ್ರಂತೆ, ಮಡಿಯಬೇಕಾದರೆ ಮಾಡಿಯೇ ಮಡಿಯುತ್ತೇನೆ ಅಂತ. ಮಡಿಯುವುದು ಅಂದ್ರೆ ಸಾಯೋದು. ಸಾಯ್ಬೇಕಾದ್ರೆ ಏನಾದ್ರೂ ಒಂದು ಪ್ರಯತ್ನ ಮಾಡ್ತೀನಿ ನಾನು ಬದುಕಲಿಕ್ಕೆ. ಪ್ರಯತ್ನವನ್ನೇ ಮಾಡದೆ ಹಾಗೆ ಸಾಯೋದ್ರಲ್ಲಿ ಏನರ್ಥ? ಏನಾದ್ರೂ ಒಂದು ಪ್ರಯತ್ನವನ್ನ ಮಾಡ್ತೀನಿ ಬದುಕಲಿಕ್ಕಾಗಿ. ಅದೂ ಆಗದೆ
ಸಾಯ್ತೀನಿ ಅಂದರೆ ಸಾಯ್ತೀನಿ, ಏನು ಮಾಡ್ಲಿಕ್ಕಾಗೋದಿಲ್ಲ ಅಂತ ಇಲ್ಲಿ ಶಾನುಭೋಗರು ಅಂದ್ಕೊಳ್ತಾರೆ. ಮಾಡು ಇಲ್ಲವೇ ಮಡಿ, ಡೂ ಆರ್ ಡೈ ಅನ್ನೋದನ್ನ ನಾವು ತುಂಬ ಸಲ ನಮ್ಮ ಜೀವನದಲ್ಲಿ ಉಪಯೋಗಿಸ್ತೀವಲ್ವಾ? ಕೆಲವು ಸನ್ನಿವೇಶಗಳು ಹೇಗಿರ್ತವೆ ಅಂದರೆ, ಆ ಕ್ಷಣವನ್ನ ನೀವೇನೋ ಮಾಡಲೇಬೇಕು, ಗೆಲ್ಲೇಬೇಕು, ಇಲ್ಲ ಅಂದ್ರೆ ನೀವು ಮುಂದೆ ಹೋಗ್ಲಿಕ್ಕಾಗೋದಿಲ್ಲ. ಕ್ರಿಕೆಟಲ್ಲಿ ತುಂಬ ಉಪಯೋಗಿಸ್ತೀವಲ್ವಾ ಇದನ್ನ, ಡೂ ಆರ್ ಡೈ ಮ್ಯಾಚ್ ಅಂತ. ಆ ಮ್ಯಾಚನ್ನು ನೀವು ಗೆಲ್ಲಿಲ್ಲ ಅಂದ್ರೆ ನಿಮಗೆ ಮುಂದೆ ಸರಣಿಯಲ್ಲಿ ಉರುಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗೆ ನಮ್ಮ ಜೀವನದಲ್ಲೂ ಹಾಗೆ ಕೆಲವು ಸನ್ನಿವೇಶಗಳು ಬರ್ತವೆ. ನಾವು ಹಿಡಿದಿರೋ ಕೆಲಸನ ಮುಗಿಸ್ಲೇಬೇಕು, ಇಲ್ಲ ಅಂದ್ರೆ ನಮಗೆ ಮುಂದೆ ದಾರಿ ಇರೋದಿಲ್ಲ. ಇದು ಕೂಡ ಇವರಿಗೂ ಕೂಡ ಹಾಗೇನೆ. ಅವ್ರು ಏನಾದ್ರೂ ಪ್ರಯತ್ನ ಮಾಡಲೇಬೇಕು ಬದುಕಲಿಕ್ಕೆ, ಇಲ್ಲ ಅಂದ್ರೆ ಸಾವು ನಿಶ್ಚಿತ. ಕೊನೆ ಕ್ಷಣದ ತನಕ ಹೋರಾಡಬೇಕು ಅನ್ನೋದು ಮನೋಭಾವ. ಸಾಯುವ ಸನ್ನಿವೇಶ ಅಂತ ಕೂಡ ಅಲ್ಲ ಮಕ್ಕಳೇ. ಸೋಲಿನ ಸನ್ನಿವೇಶಗಳಿರ್ಲಿ, ಕಷ್ಟದ ಸನ್ನಿವೇಶಗಳಿರ್ಲಿ, ಬಿಟ್ಟು ಕೊಡಬಾರ್ದು ಯಾವಾಗಲೂ ನಾವು ಹಾಗೆ ಸುಲಭವಾಗಿ. ಕೊನೆಯ ತನಕ ನಮ್ಮ ಪ್ರಯತ್ನವನ್ನ ಮಾಡಿಯೇ ಮಾಡಬೇಕು. ಯಾವುದೋ ಕ್ಷಣದ ಒಂದು ಪ್ರಯತ್ನ ಕೂಡ ಫಲ ಕೊಡ್ಬೋದು. ಹಾಗಾಗಿ ಹೆದರುಕೊಂಡು ಆಗೋದಿಲ್ಲ ಅಂತ ಬಿಟ್ಕೊಂಡು ಯಾವುದನ್ನು ಬಿಟ್ಕೊಡ್ಬಾರ್ದು. ಅದನ್ನೇ ಇಲ್ಲಿ ಶಾನುಭೋಗ್ರು ಹೇಳ್ತಾರೆ. ಮಡಿಯಬೇಕಾದ್ರೆ ಸಾಯೋದೇ ಖಂಡಿತ ಇರ್ಬೋದು, ಹುಲಿಗಿಷ್ಟ ಹತ್ರ ಇರಬೇಕಾದ್ರೆ ಮಾಡಿಯೇ ಮಡಿತೀನಿ ಅಂದ್ರೆ ಏನಾದ್ರೂ ಮಾಡ್ತೀನಿ, ನಾನು ಪ್ರಯತ್ನ ಮಾಡ್ತೀನಿ ಬದುಕಲಿಕ್ಕೆ ಅಂತ. ಆದರೆ ಮಾಡುವುದಾದರೂ ಏನನ್ನು, ಏನು ಮಾಡೋದು? ಅವರಲ್ಲಿ ಆಯುಧ ಇರಲಿಲ್ಲ. ಕಿರ್ದಿ ಪುಸ್ತಕ ಶಾನುಭೋಗರ ಬ್ರಹ್ಮಾಸ್ತ್ರ, ಅದನ್ನೇ ಉಪಯೋಗಿಸಬೇಕು. ಅವ್ರ ಕೈಯಲ್ಲಿ ಇದ್ದಿದ್ದು ಅಂದ್ರೆ ಒಂದು ಕಿರ್ದಿ ಪುಸ್ತಕ, ಅದನ್ನ ಉಪಯೋಗಿಸ್ಬೇಕು. ಅದನ್ನೇ ಬ್ರಹ್ಮಾಸ್ತ್ರ ಅಂತ ಕರೀತಾರೆ. ಬ್ರಹ್ಮಾಸ್ತ್ರ ಅಂದ್ರೆ ಏನಂತ ಗೊತ್ತಲ್ಲ ನಿಮ್ಗೆ? ಬಹಳ ಶಕ್ತಿಶಾಲಿಯಾದ ಪವರ್ಫುಲ್ ಅಸ್ತ್ರ ಅದು. ಯುದ್ಧದಲ್ಲಿ ಕೊನೆಯ ಸಂದರ್ಭದಲ್ಲಿ ಉಪಯೋಗಿಸೋದು. ಇನ್ನೇನು ಆಗೋದಿಲ್ಲ, ನಾವು ಖಂಡಿತವಾಗಿ ಸೋತ್ ಹೋಗ್ತೀವಿ, ನಮ್ಮ ಎದುರಾಳಿ ಅಷ್ಟು ಪ್ರಭಾವಶಾಲಿ ಆಗಿದ್ದಾನೆ, ಶಕ್ತಿಶಾಲಿ ಆಗಿದ್ದಾನೆ ಅಂದಾಗ ಮಾತ್ರ ನಾವು ಬ್ರಹ್ಮಾಸ್ತ್ರವನ್ನ ಉಪಯೋಗಿಸ್ಬೇಕು. ನಮಗೆ ಪರಮಾಣು ಬಾಂಬ್ಗಳೆಲ್ಲ ಇರ್ತಾವ, ಆಟಮ್ ಬಾಂಬ್ಗಳಿರ್ತಾವಲ್ಲ, ಆ ಥರದ್ದದು. ಇಲ್ಲಿ ಇವ್ರ ಹತ್ರ ಬ್ರಹ್ಮಾಸ್ತ್ರ ಅಂತ ಹೇಳಿದ್ರೆ ಇನ್ಯಾವುದೂ ಇಲ್ಲ. ಅವ್ರ ಹತ್ರ ಇರುವಂತ ಅತ್ಯುನ್ನತವಾದ ಅಸ್ತ್ರ ಅಂದ್ರೆ ಆ ಪುಸ್ತಕ ಒಂದೇ. ಅದನ್ನೇ ಉಪಯೋಗಿಸ್ಬೇಕು ಅಷ್ಟೇನೆ, ಇನ್ಯಾವ ಆಪ್ಷನ್ನು ಇಲ್ಲ ಅಂತ ಇಲ್ಲಿ ಹೇಳ್ತಾರೆ. ಆದರೆ ಅದು ಹುಲಿಯ ಮೇಲೆ ಏನು ಫಲಿಸಿತು? ಶಾನುಭೋಗರ ಪಾಲಿಗೆ ಅದು ಬ್ರಹ್ಮಾಸ್ತ್ರ ಇರ್ಬೋದು, ಯಾಕಂದ್ರೆ ಬೇರೆ ಏನು ಅವ್ರ ಹತ್ರ ಇಲ್ಲ. ಆದ್ರೆ ಅಂಥ ಎದುರಾಳಿ ಹುಲಿಗೇನಾಗತ್ತೆ? ಏನೂ ಆಗೋದಿಲ್ಲ. ಅದನ್ನು ಪ್ರಯೋಗಿಸಿದ್ರಿಂದ ಹುಲಿ ಸಾಯುವುದಂತಿರಲಿ, ಅದರ ಮೇಲೆ ಯಾವ ಪರಿಣಾಮವೂ ಆಗೋದಿಲ್ಲ. ಅದರ ಒಂದು ರೋಮ ಕೂಡ ಕೊಂಕೋದಿಲ್ಲ. ಆ ಒಂದು ಪುಸ್ತಕ ಅದರ ಮುಖದ ಮೇಲೆ ಬಿಸಾಡಿದ್ರೆ ಏನಾಗತ್ತೆ? ಏನೂ ಆಗೋದಿಲ್ಲ. ಆದರೂ ಕ್ಷಣಕಾಲ ಹುಲಿ ಅಪ್ರತಿಭವಾದ್ರೆ, ಒಂದು ಕ್ಷಣ ಅದು ಕನ್ಫ್ಯೂಸ್ ಆಗ್ಬಿಟ್ರೆ, ಅದರ ಗಮನ ಬೇರೆ ಕಡೆ ಚಲಿಸಿದ್ರೆ, ಒಂದು ಕ್ಷಣಕ್ಕೆ ಅದು ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲಲ್ಲ, ಏನೋ ಮುಖದ ಮೇಲೆ ಬಿತ್ತು ಅಂತ ಒಂದು ಕ್ಷಣ ಆದ್ರೂ ಅದು ಅಪ್ರತಿಭ ಆದ್ರೆ, ಕನ್ಫ್ಯೂಸ್ ಆದ್ರೆ, ಅಷ್ಟರಲ್ಲಿ ಓಡಿ ಹೋಗಿ ಸಮೀಪದ ಮರದ ಮೇಲೆ ಇರಬಹುದು ಎನ್ನುವ ಹುಚ್ಚು ಆಸೆ. ಅಂದ್ರೆ ಕೊನೆ ಕ್ಷಣದ ತನಕ ಏನಾದ್ರೂ ಒಂದು ಪ್ರಯತ್ನ ಮಾಡಬೇಕು ಅಂತ ಅವ್ರಿಗೆ ಆ ಒಂದು ಹುಚ್ಚು ಆಸೆಯಿಂದ ಅವರು ಅನ್ಕೊಳ್ತಾರೆ, ಕಿರ್ದಿ ಪುಸ್ತಕವನ್ನೇ ಉಪಯೋಗಿಸ್ತೀನಿ ಅಂತ. ಅಂತೂ ಮನುಷ್ಯ ಪ್ರಯತ್ನದಲ್ಲಿ ಇರುವುದನ್ನೆಲ್ಲ ಮಾಡಿ ಬಿಡಬೇಕು. ಇದು ಹಾಸ್ಯ ಪ್ರಬಂಧ ಆಗಿದ್ರೂ ಕೂಡ ನಾವು ತೆಗೆದುಕೊಳ್ಳಬೇಕಾಗಿರುವಂತಹ ಒಂದು ಸತ್ಯ. ಯಾವುದೇ ಸಂದರ್ಭದಲ್ಲಾಗಿರೋ ನಮ್ಮ ಕೈನಲ್ಲಿ ಏನಿದೆ ಅಷ್ಟು ಪ್ರಯತ್ನವನ್ನ ನಾವು ಮಾಡಲೇಬೇಕು. ಸೋಲನ್ನ ಸುಮ್ಮನೆ ಒಪ್ಕೊಳ್ಬಾರ್ದು. ಮನುಷ್ಯ ಪ್ರಯತ್ನದಲ್ಲಿರುವುದನ್ನೆಲ್ಲ ಮಾಡಲೇಬೇಕು. ಅದರ ಮೇಲೆ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ ಅಂತ ಇಲ್ಲಿ ಹೇಳ್ತಾರೆ. ಏನಿದು ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ ಅಂತ ಎಲ್ಲರೂ ಕೇಳಿರ್ತೀರಿ. ಇದು ಭಗವದ್ಗೀತೆಯಲ್ಲಿ ಬರುತ್ತದೆ. ಶ್ರೀಕೃಷ್ಣ ಹೇಳ್ತಾನೆ, ಇದರ ಅರ್ಥ ಕರ್ತವ್ಯ ಅಂದ್ರೆ ನಿನ್ನ ಕೆಲಸ ಏನಿದೆ ಅದನ್ನ ಮಾಡೋದ್ರಲ್ಲಿ ಮಾತ್ರ ನಿನಗೆ ಹಕ್ಕಿದೆ. ಅದರ ಫಲಿತಾಂಶ ಫಲಾಫಲ ಅದರ ಮೇಲೆ ನಿನ್ನ ಹಕ್ಕಿಲ್ಲ. ಫಲಿತಾಂಶ ಏನೇ ಆಗಿರ್ಲಿ ನೀನು ಅದನ್ನ ಸ್ವೀಕರಿಸಬೇಕು. ನಿನ್ನ ಕೆಲಸವನ್ನ ಮಾತ್ರ ಶ್ರದ್ಧೆಯಿಂದ ಮಾಡಬೇಕು ಅಂತ. ನಾವು ಯಾವುದೋ ಒಂದು ಫಲಿತಾಂಶವನ್ನ ಅಪೇಕ್ಷಿಸಿಯೇ ಕೆಲಸ ಮಾಡ್ತಿರ್ತೀವಿ. ಆದ್ರೆ ಆ ಫಲಿತಾಂಶದ ಬಗ್ಗೆ ಜಾಸ್ತಿ ಗಮನ ಇರಬಾರ್ದು, ಆ ಕೆಲಸ ಮಾಡೋದ್ರ ಬಗ್ಗೆ ನಮ್ಮ ಗಮನ ಜಾಸ್ತಿ ಇರಬೇಕು. ಬೋರ್ಡ್ ಎಕ್ಸಾಮ್ ಅಲ್ಲಿ ನಿಮ್ಗೆ ಹೆಚ್ಚಿನ ಮಾರ್ಕ್ಸ್ ತಗೊಳ್ಬೇಕು, ಅದ್ರ ಬಗ್ಗೆ ಮಾತ್ರ ಗಮನ ಇರಬೇಕು. ಅದು ಬಿಟ್ಟು ಮಾರ್ಕ್ಸ್ ಬರಲಿಲ್ಲ ಅಂದ್ರೆ ಏನ್ ಮಾಡೋದು, ಔಟ್ ಆಫ್ ಸಿಲೆಬಸ್ ಬಂದ್ರೆ ಏನ್ ಮಾಡೋದು, ಸ್ಟ್ರಿಕ್ಟ್ ಇವ್ಯಾಲ್ಯೂಯೇಷನ್ ಮಾಡಿದ್ರೆ ಏನ್ ಮಾಡೋದು, ಇದೆಲ್ಲ ತಲೆಯಲ್ಲಿ ಇಟ್ಕೋಬಾರ್ದು. ನಿಮ್ಮ ಕಡೆಯಿಂದ ಏನು ಪ್ರಯತ್ನ ಮಾಡಬೇಕು, ನಿಮ್ಮ ಕಡೆಯಿಂದ ಎಷ್ಟು ಓದಬೇಕು, ಎಷ್ಟು ಡೆಡಿಕೇಶನ್ ಇರಬೇಕು, ಅದು ಮಾತ್ರ ನಿಮ್ಮ ಹಕ್ಕು. ಅದನ್ನು ಮಾತ್ರ ನೀವು ಮಾಡಬಲ್ರಿ. ಕರ್ಮಣ್ಯೇವಾಧಿಕಾರಸ್ಥೆ, ಕೆಲಸ ಮಾಡಲಿಕ್ಕೆ ನಿನ್ನ ಕಡೆಯಿಂದ ಏನು ಕರ್ತವ್ಯ ಆಗಬೇಕು ಅದನ್ನು ಮಾಡಲಿಕ್ಕೆ ಮಾತ್ರ ನಿನಗೆ ಹಕ್ಕಿದೆ. ಮಾ ಫಲೇಷು ಕದಾಚನ, ಅದರ ಫಲಿತಾಂಶ ಏನಾಗತ್ತೆ ಎನ್ನುವುದು ಎಂದಿಗೂ ನಿನ್ನ ಕೈಯಲ್ಲಿ ಇರೋದಿಲ್ಲ. ಏನೂ ಆಗಬಹುದು, ಆದರೆ ಅದರ ಬಗ್ಗೆ ಯೋಚನೆ ಮಾಡಬಾರ್ದು. ಫಲಿತಾಂಶವನ್ನು ಅಪೇಕ್ಷಿಸಬಹುದು, ಆದರೆ ಅದೇ ಸಿಗಲೇಬೇಕು ಅಂತ ಹೇಳಬಾರ್ದು.
ಅಥವಾ ಆ ಫಲಿತಾಂಶ ನಂಗೆ ಸಿಗ್ಲಿಲ್ಲ ಅಂದ್ರೆ ನಾನು ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡ್ತೀನಿ ಅಂತ ಹೇಳ್ಬಾರ್ದು. ನೀವು ಬೋರ್ಡ್ ಎಕ್ಸಾಮ್ ಬರಿತಾ ಇರ್ಬೇಕಾದ್ರೆ ಮೊದಲನೇ ಪರೀಕ್ಷೆ ಕಷ್ಟ ಆಯ್ತಪ್ಪ. ಅಯ್ಯೋ! ಇಷ್ಟು ಓದಿದ್ರು ನಾನು ಓದಿದ್ದು ಯಾವ್ದೂ ಬರ್ಲಿಲ್ಲ. ಇನ್ಯಾಕ್ ಓದ್ಬೇಕು? ನಾನು ಓದೋದೇ ಇಲ್ಲ 2ನೇ ಪರೀಕ್ಷೆಗೆ. ಹಾಗೆ ಮಾಡ್ಬಾರ್ದು. ನಿಮ್ಮ ಪ್ರಯತ್ನವನ್ನ ನೀವು 100% ಇಟ್ರೆ ನಿಮ್ಗೆ ಫಲ ಸಿಗತ್ತೆ. ಫಲದ ಬಗ್ಗೆ ಯಾವತ್ತೂ ಯೋಚನೆ ಮಾಡಬಾರ್ದು. ಇಲ್ಲೂ ಕೂಡ ಹಾಗೆ. ಏನೋ ಒಂದು ಸಣ್ಣ ಪ್ರಯತ್ನ ಬದುಕ್ಕೊಳ್ಳಿಕ್ಕೆ ಅದನ್ನ ಮಾಡ್ಬೇಕು. ಕರ್ಮಣ್ಯೇವಾಧಿಕಾರಸ್ತೆ. ನನ್ನ ಕಡೆಯಿಂದ ಏನಾಗತ್ತೆ ಅದನ್ನ ನಾನ್ ಮಾಡ್ಬೇಕು. ಫಲಾಫಲಗಳು ದೇವರಿಗೆ ಬಿಟ್ಟಿದ್ದು. ಅದು ಯಾವತ್ತಿಗೂ ನಾನು ಹೇಳೋಕ್ಕಾಗೋದಿಲ್ಲ ನನ್ಗಿದೇ ಸಿಗಬೇಕು ಅಂತ ಹೇಳ್ಬಿಟ್ಟು ಅಂತ ಅವರು ಗೀತೆಯಲ್ಲಿ ಹೇಳಿದ್ದನ್ನ ನೆನಪು ಮಾಡ್ಕೊಂಡು ನಿರ್ಧಾರ ಮಾಡ್ತಾರೆ. ಹೇಗಾದ್ರೂ ಮಾಡಿ ಒಂದು ಪ್ರಯತ್ನ ಮಾಡ್ಬೇಕು ಅಂತ. ಈ ಕಡೆ ಹುಲಿಗೂ ಕೂಡ ವಿಪರೀತವಾದ ಆಯಾಸ ಆಗಿತ್ತು. ಅವ್ರಿಗ್ ಮಾತ್ರ ಅಲ್ಲ. ಯಾಕಂದ್ರೆ ಅದಕ್ಕೆ ಹಸಿದಿರೋ ಹುಲಿ, ಊಟ ಇರ್ಲಿಲ್ಲ. ಬೇಟೆ ಆಡ್ಬೇಕು ಅಂತ ಹೊರಟಾಗ ಇಷ್ಟೊಂದು ದೊಂಬರಾಟಗಳಾಯ್ತಲ್ವಾ? ಅದಕ್ಕೂ ಕೂಡ ಆಯಾಸ ಆಗಿತ್ತು. ಕೀರ್ತಿ ಪುಸ್ತಕ ಅದರ ಮುಖಕ್ಕೆ ಬಂದು ಬಡಿದಾಗ ಹುಲಿಗೆ ಪೆಟ್ಟೇನೂ ಆಗಲಿಲ್ಲ. ಆಶ್ಚರ್ಯ ಆಯ್ತು. ಯಾಕಂದ್ರೆ ಅದು ಎಕ್ಸ್‌ಪೆಕ್ಟ್ ಮಾಡಿರ್ಲಿಲ್ಲ. ಈ ತರದೊಂದು ಏನೋ ಒಂದು ಸಣ್ಣದಾದ್ರೂ ಅದ್ರ ಮೇಲೆ ಬರುತ್ತೆ ಅಂತ. ಬಳಲಿಕೆಯಿಂದ ಜಡವಾಗಿದ್ದ ಮನಸ್ಸಿಗೆ ಪರಿಸ್ಥಿತಿ ಅರಿವಾಗಲು ಅರೆ ನಿಮಿಷ ಹಿಡಿಯಿತು. ಯಾಕಂದ್ರೆ ಅದು ಸುಸ್ತಾಗಿತ್ತಲ್ವಾ? ಬಳಲಿಕೆ ಆಗಿತ್ತು. ಜಡ ಅಂತ ಹೇಳಿದ್ರೆ ಚಟುವಟಿಕೆಗಳೇ ಆಕ್ಟಿವಿಟಿ ಇರ್ಲಿಲ್ಲ ಅಷ್ಟೊಂದು. ಯಾಕಂದ್ರೆ ಸುಸ್ತಾದಾಗ ಏನ್ ಮಾಡಕ್ಕಾಗತ್ತೆ? ಇದೇ ಆಟ ಆಗೋಯ್ತು. ಹಿಂದೆ ತಿರ್ಗೋದು, ಮುಂದೆ ತಿರ್ಗೋದು. ಆ ಒಂದು ಜಡವಾಗಿ ಅಷ್ಟು ಆಕ್ಟಿವ್ ಆಗಿರ್ಲಿಲ್ಲ ಅದು. ಆ ಕಾರಣದಿಂದಾಗಿ ಏನಾಗ್ತಾ ಇದೆ? ಏನಾಯ್ತು? ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಅರೆ ನಿಮಿಷ ಹಿಡೀತು. ಅರ್ಧ ನಿಮಿಷ ಹಿಡೀತು. ಶಾನುಭೋಗರಿಗೂ ಬೇಕಾಗಿದ್ದು ಅದೇನೆ. ಅರೆ ಕ್ಷಣ, ಕ್ಷಣಕಾಲ ಅದು ಅಪ್ರತಿಭ ಆದ್ರೆ ನಾನ್ ಏನಾದ್ರೂ ಮಾಡ್ಬೋದು ಪ್ರಯತ್ನ ಅಂತ ಅವ್ರದ್ದು ಆಸೆ ಇತ್ತು. ಹಾಗೆ ಆಯ್ತು. ಆ ಅರೆ ನಿಮಿಷದಲ್ಲಿ ಶಾನುಭೋಗರು ದೇವರೇ ಮರ ಹತ್ತುವಷ್ಟು ಅವಕಾಶ ಕರುಣಿಸು ಎನ್ನುತ್ತಾ ಒಂದೇ ಉಸಿರಿನಲ್ಲಿ ಮರದ ಕಡೆಗೆ ಧಾವಿಸಿದರು. ಯಾಕಂದ್ರೆ ಅವರ ಕರ್ಮಣ್ಯೇವಾಧಿಕಾರಸ್ಥೆ, ಅವರ ಕರ್ಮವನ್ನ ಮಾಡಿದ್ದಾಯ್ತು. ಅವರು ಕಿರ್ದಿ ಪುಸ್ತಕವನ್ನ ಆ ಕಡೆ ಬಿಸಾಕಿದ್ದಾರೆ. ಫಲ ಕೊಡಬೇಕು ಭಗವಂತ ಈಗ. ಹಾಗಾಗಿ ಭಗವಂತನಲ್ಲಿ ನಾನು ಈ ಮಾಡಿದ ಪ್ರಯತ್ನಕ್ಕೆ ಫಲವನ್ನು ಕೊಡು ದೇವರೇ, ಮರ ಹತ್ತುವಷ್ಟು ಅವಕಾಶ ನನಗೆ ಕೊಡು ಅಂತ ಹೇಳ್ತಾ ಒಂದೇ ಉಸಿರಿನಲ್ಲಿ ಮರದ ಕಡೆ ಧಾವಿಸಿದರು. ಆದರೆ ದೇವರ ರಕ್ಷಣಾ ವ್ಯವಸ್ಥೆ ಬೇರೆ ಇತ್ತು. ಮರಕ್ಕೆ ಕೆಲವು ಅಡಿ ದೂರದಲ್ಲಿ ನೆಲದಿಂದ ಮೇಲೆದ್ದುಕೊಂಡಿದ್ದ ಕಲ್ಲನ್ನು ಎಡವಿ ಶಾನುಭೋಗರು ಬಿದ್ದರು. ಮೊದಲೇ ದಣಿವಾಗಿತ್ತು, ಬಿದ್ದ ಪೆಟ್ಟಿಗೆ ಪ್ರಜ್ಞೆ ತಪ್ಪಿತು ಅಂತ. ಮರ ಹತ್ಲಿಕ್ಕಾಗೋದಿಲ್ಲ ಅವ್ರಿಗೆ. ಅವರು ಮರದ ಕೆಲವೇ ಅಡಿಗಳ ದೂರದಲ್ಲಿದ್ದಂಥ ಒಂದು ಕಲ್ಲಿಗೆ ಎಡವಿ ಬಿಟ್ಟು ಬಿದ್ದು ಬಿಡ್ತಾರೆ. ಆದ್ರೂ ಅದನ್ನ ದೇವರ ರಕ್ಷಣಾ ವ್ಯವಸ್ಥೆ ಅಂತ ಹೇಳ್ತಾರೆ. ಅಂದ್ರೆ ಇದು ಹಿಂಟು. ಶಾನುಭೋಗರು ಸೇಫ್ ಆಗ್ತಾರೆ. ಹೇಗೆ? ಅವ್ರು ಅಂದ್ಕೊಂಡ ರೀತಿಯಲ್ಲಲ್ಲ, ಬೇರೆ ರೀತಿಯಲ್ಲಿ ಆಗ್ತಾರೆ. ನಾವು ಮುಂದಕ್ಕೆ ನೋಡೋಣ. ಆದ್ರೆ ನೋಡಿ, ಇಲ್ಲಿ ಅವರು ಒಂದು ಕಿರ್ದಿ ಪುಸ್ತಕವನ್ನ ಎಸಿಬೇಕು, ಅದರಿಂದ ತಪ್ಪಿಸ್ಕೊಳ್ಬೇಕು ಅನ್ನೋ ಒಂದು ಯೋಚನೆಯಿಂದ ಅವರು ಎಡ್ದು ಅದನ್ನ ಎಸೆದು ಮುಂದೆ ಓಡಿದ್ರಿಂದ ತಾನೇ ಅವರು ಬಿದ್ದಿದ್ದು. ಅದು ಅವರ ರಕ್ಷಣಾ ವ್ಯವಸ್ಥೆ ಅನ್ನೋದಾದ್ರೆ, ನಿನ್ನ ಪ್ರಯತ್ನ ಫಲ ಕೊಟ್ಟಿತಲ್ಲ, ನೀನು ಅಂದುಕೊಂಡ ರೀತಿ ಅಲ್ಲದೆ ಇರ್ಬೋದು, ಬೇರೆ ರೀತಿಯಲ್ಲಿ ನಿಮ್ಗೆ ಫಲ ಕೊಡುತ್ತಲ್ಲ. ಹಾಗೇನೆ ಅದನ್ನೇ ಹೇಳೋದು. ಕರ್ಮ ಇದೇ ಬೇಕು, ಇದೇ ಫಲ ಬೇಕು, ಹೀಗೇ ಆಗತ್ತೆ, ಹಾಗಲ್ಲ. ನಿಮ್ಮ ಪ್ರಯತ್ನವನ್ನ ನೀವು ಮಾಡಬೇಕು. ನಿಮ್ಮ ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ನಿಮ್ಮ ಪ್ರಯತ್ನವನ್ನ 100% ಹಾಕಿ ಮಾಡಬೇಕು. ಅದರ ಫಲಗಳು ನಿಮ್ಗೆ ಯಾವ ರೀತಿ ಸಿಗುತ್ತೆ ಅದ್ರ ಬಗ್ಗೆ ನೀವು ಯೋಚನೆಯನ್ನ ಮಾಡಬಾರ್ದು. ಹಾಗೆ ಇಲ್ಲಿ ಶಾನುಭೋಗರು ಅವರ ಪ್ರಯತ್ನವನ್ನ ಮಾಡಿದ್ರು. ಮುಂದೇನಾಯ್ತು? ಈಗ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ. ಏನಾಯ್ತು ಈಗ? ಹುಲಿ ಏನು ಮಾಡಬಹುದು ಮುಂದೆ ಅನ್ನೋದನ್ನ ನೋಡೋಣ. ಹಾಗೆ ಪ್ರಜ್ಞೆ ತಪ್ಪಿ ಬಿದ್ಬಿಟ್ಟಿದ್ರಲ್ಲ, ಕೆಲವು ನಿಮಿಷಗಳಾದ ಮೇಲೆ ಮೂರ್ಛೆ ತಿಳಿಯಿತು. ಎಚ್ಚರ ಆಯ್ತು ಅವ್ರಿಗೆ. ಆದರೂ ಆಗ ಅವರಲ್ಲಿ ಯಾವೊಂದು ಇಂದ್ರಿಯವೂ ಚುರುಕಾಗಿ ಕೆಲಸ ಮಾಡುತ್ತಿರಲಿಲ್ಲ. ಆಬ್ವಿಯಸ್ಲಿ ಅಲ್ವಾ? ಅಷ್ಟು ನಡೆದಿದ್ದಾರೆ, ಅಷ್ಟು ಭಯಗೊಂಡಿದ್ದಾರೆ, ಎಡವಿ ಬಿದ್ದಿದ್ದಾರೆ. ಎಚ್ಚರ ಆದರೂ ಕೂಡ, ಮೂರ್ಛೆ ತಿಳಿದು ಎದ್ರೂ ಕೂಡ ಅವರ ಯಾವ ಭಾಗವೂ, ದೇಹದ ಭಾಗವೂ ಕೆಲಸ ಮಾಡ್ತಾ ಇರಲಿಲ್ಲ. ಮನಸ್ಸು ಅಸ್ಪಷ್ಟ ಸ್ಥಿತಿಯಲ್ಲಿತ್ತು. ಅದಕ್ಕೆ ನೆನಪು ಮಾಡ್ಕೊಳ್ಳೋಕೆ ಕೂಡ ಆಗ್ತಿರ್ಲಿಲ್ಲ. ಏನಾಯ್ತು? ಹೇಗ್ ಬಿದ್ದೆ? ಅನ್ನೋದನ್ನು ಕೂಡ. ಕಣ್ಣೂ ಮಂಜು ಮಂಜು. ಎಷ್ಟು ಹೊತ್ತು ಆ ಸ್ಥಿತಿಯಲ್ಲಿದ್ದರೋ ಅವರಿಗಂತೂ ತಿಳಿಯದು. ಶಾನುಭೋಗರಿಗೆ ಎಷ್ಟು ಹೊತ್ತು ಹಾಗೆ ಬಿದ್ಕೊಂಡಿದ್ರೋ ಗೊತ್ತಿಲ್ಲ. ಎಚ್ಚೆತ್ತಾಗ ಅವರ ಬಳಿಯಲ್ಲಿ 4-5 ಜನ ನಿಂತಿದ್ರು. ಅಂದ್ರೆ ಬದುಕಿದ್ರು ಅವರು. ಅವರು ಎಚ್ಚರಗೊಂಡಾಗ ಅವರ ಎದುರುಗಡೆ 4-5 ಜನ ನಿಂತಿದ್ರು. ಅವರ ಮುಖವೆಲ್ಲ ಒದ್ದೆಯಾಗಿತ್ತು. ಯಾರ ಮುಖ? ಶಾನುಭೋಗರ ಮುಖವೆಲ್ಲ ಒದ್ದೆಯಾಗಿತ್ತು. ಇನ್ನೂ ಯಾರೋ ನೀರು ಚಿಮುಕಿಸುತ್ತಲೇ ಇದ್ದರು. ಯಾಕಂದ್ರೆ ಎಚ್ಚರ ಆಗಿರ್ಲಿಲ್ಲ ಅಂತ ಜನ ನೀರು ಚಿಮ್ಸ್ತಾನೆ ಇದ್ರು. ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದದ್ದಿಷ್ಟು. ಈಗ ಹೇಳ್ತಾರೆ ಲೇಖಕರು, ಏನಾಯ್ತು ಶಾನುಭೋಗರು ಮೂರ್ಛೆ ಹೋದ ಮೇಲೆ? ಹುಲಿ ಕತೆ ಏನಾಯ್ತು ಅಂತ. ಏನಾಯ್ತು ಅಂದ್ರೆ,
ಆ ಸಂದರ್ಭದಲ್ಲಿ ಚಿಕ್ಕನಾಯಕನಹಳ್ಳಿಗೆ ತೆಂಗಿನಕಾಯಿ ತುಂಬಿಕೊಂಡು ಹೋಗಿದ್ದ ಕೆಲವು ರೈತರು ತಿಂಗಳ ಬೆಳಕಿನಲ್ಲಿ ಗಾಡಿ ಹೊಡೆದುಕೊಂಡು ತಮ್ಮ ಹಳ್ಳಿಗೆ ಹಿಂದಿರುಗುತ್ತಿದ್ದರು. ತೆಂಗಿನಕಾಯಿ ವ್ಯಾಪಾರಕ್ಕೆ ಅಂತ ಹೋಗಿದ್ರು ಹಳ್ಳಿಯ ರೈತರು. ಎಲ್ಲಿಗೆ? ಚಿಕ್ಕನಾಯಕನಹಳ್ಳಿಗೆ. ಇವರು ಚಿಕ್ಕನಾಯಕನಹಳ್ಳಿಗೆ ಹೋಗಿ ಬರ್ತಾ ಇದ್ದುದಲ್ಲ, ಮದನಿಂಗನ ಕಣಿವೆ ಹತ್ರ ಬರುವಾಗ ಇದೆಲ್ಲ ನಡೆದಿದ್ದು. ಹಾಗೆ ಅವರು ಬರ್ತಾ ಇದ್ರು. ಹಾಗೆ ಬರ್ತಾ ಇರ್ಬೇಕಾದ್ರೆ ಶಾನುಭೋಗರು ಬಿದ್ದ ಸ್ಥಳಕ್ಕೆ ಕಾಲು ಹರದಾರಿ ಇದೆ ಎನ್ನುವಾಗ ಎತ್ತುಗಳು ಏನು ಮಾಡಿದರೂ ಮುಂದೆ ಹೋಗದೆ ಕಣಿ ಹಾಕಿಕೊಂಡವು ಅಂತ ಹೇಳ್ತಾರೆ. ಶಾನುಭೋಗರು ಈಗ ಬಿದ್ದಿದ್ರಲ್ಲ, ಅಲ್ಲಿ ಎಲ್ಲಿ ಹುಲಿ ಮತ್ತೆ ಅವರು ಒಂದು ಯುದ್ಧದಲ್ಲಿ ಶಾನುಭೋಗರು ಎಡವಿ ಬಿದ್ದಿದ್ರಲ್ಲ, ಅಲ್ಲಿಗೆ ಆ ಜಾಗಕ್ಕೆ ಕಾಲು ಹರದಾರಿ ಇದೆ ಎನ್ನುವಾಗ ಅಂತ ಹೇಳ್ತಾರೆ. ಹರದಾರಿ ಅಂದ್ರೆ ಏನು? ಅದು ಹಿಂದಿನ ಕಾಲದಲ್ಲಿ ಬಳಸ್ತಾ ಇರುವಂತಹ ಒಂದು ಅಳತೆ ಮಾಡುವಂತ ಸಾಧನ. ನಾವಿವಾಗ ಕಿಲೋಮೀಟರ್ಸು ಎಲ್ಲ ಹೇಳ್ತೀವಲ್ಲ, ಅದು ಹರದಾರಿ ಅಂತ ಹೇಳ್ತಾರೆ. ಈಗ ಬ್ರಿಟಿಷರ ಕಾಲದಲ್ಲಿ ಮೈಲ್ಸ್ ಲೆಕ್ಕ ಇತ್ತು. ಒಂದು ಹರದಾರಿ ಅಂದ್ರೆ 3 ಮೈಲ್ ಅಂದ್ರೆ ಅಪ್ರಾಕ್ಸಿಮೇಟ್ಲಿ 5 ಕಿಲೋಮೀಟರ್, 4.8 ಎಂಡ್ ಆಡ್ ಆಯ್ತಾ? ಅದನ್ನ ಹರದಾರಿ ಅಂತ ಹೇಳ್ತಾರೆ. ಒಂದು ಹರದಾರಿ ಅಂದ್ರೆ ಅಷ್ಟು ದೂರ, ಅಪ್ರಾಕ್ಸಿಮೇಟ್ಲಿ 5 ಕಿಲೋಮೀಟರ್. ಕಾಲು ಹರದಾರಿ ದೂರದಲ್ಲಿರ್ಬೇಕಂದ್ರೆ ಹತ್ತತ್ರ 1 ಕಿಲೋಮೀಟರ್ ಹಿಂದೆ ಮುಂದೆ ಇರುವಾಗ ಎತ್ತುಗಳು ಏನು ಮಾಡಿದರೂ ಮುಂದೆ ಹೋಗದಂತೆ ಕಣಿ ಹಾಕಿಕೊಂಡವು ಅಂತ. ಎತ್ತಿನ ಗಾಡಿನಲ್ಲಿ ಹೋಗಿದ್ರು, ಎತ್ತುಗಳು ಮುಂದೆ ಹೋಗ್ಲಿಲ್ಲ, ಕಣಿ ಹಾಕಿಕೊಂಡವು ಅಂತ ಹೇಳ್ತಾರೆ. ನೀವು ಎತ್ತಿನ ಗಾಡಿಯನ್ನ ನೋಡಿದ್ರೆ ಅಥವಾ ಊರಲ್ಲಿ ಜಮೀನನ್ನ ಉಳುವಾಗ, ಜೋಡೆತ್ತಿನ ಗಾಡಿ ಅಥವಾ ಜೋಡೆತ್ತನ್ನ ಹಾಕಿ ಉಳುವಾಗ ಅವುಗಳ ಕತ್ತಿನ ಮೇಲೆ ಒಂದು ಮರದ ಇದನ್ನ ಹಾಕಿರ್ತಾರೆ. ನೊಗ ಅಂತ ಕರೀತಾರೆ ಅದನ್ನ. ಅದನ್ನ ಅವುಗಳನ್ನ ಹಾಕಿ ಅದನ್ನ ಕಟ್ಟಿರ್ತಾರೆ ಅವುಗಳ ಕುತ್ತಿಗೆಗೆ. ಅಂದ್ರೆ 2 ಒಂದು ಎತ್ತುಗಳ ನಡುವೆ ಒಂದು ಬ್ಯಾಲೆನ್ಸ್‌ಗಾಗಿ. ಒಮ್ಮೊಮ್ಮೆ ಗಾಬರಿಗೊಂಡಾಗ, ಭಯ ಆದಾಗ ಏನಾಗತ್ತೆ, ಅವುಗಳು ಅದರಿಂದ ತಪ್ಪಿಸ್ಕೊಳ್ಳಕ್ಕೆ ಪ್ರಯತ್ನ ಪಡ್ತವೆ. ಆ ನೊಗ ಹಾಕಿ ಕಟ್ಟಿರ್ತಾರಲ್ಲ ಕುತ್ತಿಗೆಗೆ, ಅದರಿಂದ ನುಣುಚ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತವೆ. ಹಾಗೆ ನುಣುಚ್ಕೊಂಡಾಗ ಅದು ನೊಗ ಜಾರಿ ಕೆಳಗಡೆ ಬಿದ್ದು ಬೀಳತ್ತೆ. ಮುಂದೆ ಹೋಗೋಕ್ಕಾಗೋದಿಲ್ಲ. ಅದನ್ನ ಕಣಿ ಹಾಕಿಕೊಳ್ಳೋದು ಅಂತ ಹೇಳ್ತಾರೆ. ಅವು ಎತ್ತುಗಳಲ್ವಾ, ಅವಕ್ಕೆ ಗೊತ್ತಿರುತ್ತೆ ಪ್ರಾಣಿಗಳಿಗೆ. ಬೇರೆ ಬೇರೆ ಪ್ರಾಣಿಗಳ ವಾಸನೆ ಏನು, ಅಪಾಯ ಏನು ಅಂತ. ಪ್ರಾಣಿಗಳಿಗೆ ಮೊದಲೇ ಗೊತ್ತಾಗೋದಲ್ವಾ ಅಪಾಯದ ಮುನ್ಸೂಚನೆ. ಬಹುಶಃ ಗೊತ್ತಾಗಿರ್ಬೇಕು ಎತ್ತುಗಳಿಗೆ, ಹುಲಿಯ ವಾಸನೆ ಇದ್ದಿರಬೇಕು. ಹಾಗಾಗಿ ಅವು ಕಣಿ ಹಾಕಿಕೊಂಡವು. ಏನು ಮಾಡಿದ್ರು ಅವು ಮುಂದೆ ಹೋಗ್ಲಿಕ್ಕೆ ತಯಾರಿರ್ಲಿಲ್ಲ, ಭಯಗೊಂಡಿದ್ವು. ಹಾಗಾಗಿ ಏನಾಯ್ತು ಅಂತ ಇವ್ರು ಯೋಚನೆ ಮಾಡುವಾಗ ಅದೇ ವೇಳೆಗೆ ಎದೆ ನಡುಗುವಂತೆ ಹುಲಿಯ ಗರ್ಜನೆ ಕೇಳಿಸಿತು. ಗೊತ್ತಾಯ್ತು ಇವರಿಗೆ, ಪಕ್ಕಾ ಆಯ್ತು ಎತ್ತುಗಳು ಯಾಕೆ ಮುಂದಕ್ಕೆ ಹೋಗ್ಲಿಲ್ಲ ಅಂತ ಹೇಳ್ಬಿಟ್ಟು. ಆಯ್ತಾ? ಆಮೇಲೆ ಹುಲಿಯು ಕೂಡ ಏನ್ ಮಾಡ್ತು, ಅದಕ್ಕೂ ಎತ್ತುಗಳ ಒಂದು ಗಂಟೆಯ ಕಿಣಿಕಿಣಿ ಶಬ್ದ ಕೇಳ್ತು. ಅದು ತಡೆದು ನೋಡ್ತು. ಅಂದ್ರೆ ಕಾಡಲ್ವಾ, ಮೊದಲು ಕೂಡ ಎಷ್ಟೋ ಒಂದು ಹಸುಗಳು ಅಥವಾ ಎತ್ತುಗಳು ಮೇಯೋಕ್ಕೆ ಬಂದಿದ್ದಾಗ ಹುಲಿ ಬೇಟೆ ಆಡಿರ್ಬೋದು. ಅದಕ್ಕೂ ಗೊತ್ತು ಈ ತರ ಕಿಣಿಕಿಣಿ ಶಬ್ದ ಕೇಳಿದ್ರೆ ಅದು ಯಾವುದೋ ಒಂದು ಹಸುನೋ ಎತ್ತೋ ಏನೋ ಇದೆ ಅಂತ ಹೇಳ್ಬಿಟ್ಟು. ಹಾಗೆ ಅದು ಕೂಡ ಯೋಚನೆ ಮಾಡ್ತು, ಈ ಬೇಟೆ ಹೋದ್ರೆ ಹೋಗ್ಲಿ, ಬೇರೆದೇನಾದ್ರೂ ಸಿಗತ್ತಾ ಅಂತ. ಅದ್ರ ಜೊತೆ ರೈತರ ಮಾತುಗಳು ಕೇಳಿ ಬಂದವು. ಅಂದ್ರೆ ಬರೀ ಎತ್ತುಗಳು ಮಾತ್ರ ಇಲ್ಲ, ಹಸುಗಳಿಲ್ಲ, ಜನನೂ ಇದ್ದಾರೆ ಅಂತ ಹುಲಿಗೆ ಗೊತ್ತಾಯ್ತು. ಆಮೇಲೆ ನಿರಾಶೆಯಿಂದಲೂ ಕೋಪದಿಂದಲೂ ಗರ್ಜಿಸಿ ಪಲಾಯನ ಮಾಡಿತು. ಹುಲಿ ಓಡಿ ಹೋಯ್ತು. ಯಾಕಂತ ಹೇಳಿದ್ರೆ ಬರೀ ಎತ್ತುಗಳು ಮಾತ್ರ ಇಲ್ಲ ಇಲ್ಲಿ, ಅದ್ರ ಜೊತೆ ಜನರು ಬಂದಿದ್ದಾರೆ. ಅವ್ರ ಜೊತೆ ಸಿಕ್ಕಿದ್ರೆ ನನ್ನನ್ನ ಕೊಲ್ಬೋದು, ನಾನು ಹುಲಿಯೇ ಆಗಿರ್ಬೋದು, ಅದಕ್ಕೂ ಜೀವ ಭಯ ಇದೆಯಲ್ಲ. ಯಾಕಂದ್ರೆ ಕಾಡಿನ ದಾರಿಯಲ್ಲಿ ಅದಕ್ಕೆ ಗೊತ್ತು, ದಿನ ಪ್ರಯಾಣ ಮಾಡುವಂತಹ ರೈತರು ಇದು ಬಂದೂಕ್ ಇಟ್ಕೊಂಡಿರ್ತಾರೆ, ಗುಂಡು ಹಾರಿಸ್ತಾರೆ. ದಿನದ ಅಭ್ಯಾಸದಿಂದಾಗಿ ಹುಲಿಗೂ ಒಂದು ಐಡಿಯಾ ಇದೆ ಏನೇನು ಆಗ್ಬಹುದು ಅಂತ. ಹಾಗಾಗಿ ರೈತರ ಮಾತು ಅಂದ್ರೆ ಮನುಷ್ಯರ ಮಾತು ಯಾವಾಗ ಕೇಳಿಸ್ತೋ ಅದಕ್ಕೆ ನಿರಾಶೆ ಆಯ್ತು. ಓ, ಇವತ್ತು ಊಟ ಇಲ್ಲ ನನಗೆ ಅಂತ ಹೇಳ್ಬಿಟ್ಟು ಕೋಪದಿಂದ ನಿರಾಶೆಯಿಂದ ಗರ್ಜನೆ ಮಾಡಿ ಪಲಾಯನ ಮಾಡಿತು ಅಂತ ಹೇಳ್ತಾರೆ. ಇದು ಲೇಖಕರು ಹೇಳ್ತಾ ಇದ್ದಿದ್ದು. ಶಾನುಭೋಗರು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಗ ಏನೇನು ಆಯ್ತು ಆ ದಾರಿಯಲ್ಲಿ ಅಂತ. ಗಾಡಿಯವರು 5 ಜನವಿದ್ದರೂ ಎಷ್ಟೇ ಆಗಲಿ ಹುಲಿ ಎಂದರೆ ಭಯವಲ್ಲವೇ? ಹುಲಿಗೆ ಮನುಷ್ಯರು ಭಯ, ಮನುಷ್ಯರಿಗೆ ಹುಲಿಯ ಭಯ ಏನ್ ಮಾಡ್ಬಿಡತ್ತೇನೋ ಅಂತ. ಸ್ವಲ್ಪ ಹೊತ್ತು ಗಾಡಿಯ ಬಳಿಯಲ್ಲೇ ನಿಂತು ನೋಡಿದರು. ಮತ್ತೆ ಗರ್ಜನೆ ಕೇಳಲಿಲ್ಲ. ಅನಂತರ ಅವರು ತಮ್ಮಲ್ಲಿದ್ದ ಕೋವಿಯಿಂದ 1-2 ತೋಟ ಹಾರಿಸಿ ಕೈಲಾದಷ್ಟು ಗಲಭೆ ಮಾಡುತ್ತಾ ತೆಂಗಿನ ಗರಿಯ ಪಂಜು ಹೊತ್ತಿಸಿಕೊಂಡು ಜಾಗರೂಕತೆಯಿಂದ ಮುನ್ನಡೆದರು ಅಂತ. ಆಯ್ತಾ? ಸ್ವಲ್ಪ ಹೊತ್ತು ಕೇಳಿದ್ರು, ಹುಲಿಯ ಗರ್ಜನೆ ಕೇಳಲಿಲ್ಲ. ಅವ್ರಿಗನ್ಸ್ತು ಹುಲಿ ಹೋಗಿರಬಹುದು ಅಂತ ಹೇಳ್ಬಿಟ್ಟು. ಅದಕ್ಕೆ ಏನೇ ಆಗ್ಲಿ ಒಂದ್ಸಲ ಗ್ಯಾರಂಟಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತಮ್ಮ ಕೋವಿಯಿಂದ 1-2 ತೋಟ ಹಾರಿಸಿದ್ರು. ತೋಟ ಅಂದ್ರೆ ಗುಂಡು.
ಬಂದೂಕಿಗೆ ಹಾಕುವಂಥ ಗುಂಡು. ಒಂದೆರಡು ರೌಂಡ್ ಗುಂಡನ್ನ ಹಾರಿಸಿದ್ರು ಹುಲಿಗೆ ಹೇಳೋಕೆ, ನಾವು ಇದ್ದೀವಿ, ನಿನಗೆ ಅಪಾಯ ಇದೆ, ನೀನು ಓಡೋಗು ಅಂತ ಹೇಳೋದಕ್ಕೆ. ಆಯ್ತಾ? ಆಮೇಲೆ ಕೈಲಾದಷ್ಟು ಗಲಭೆ ಮಾಡುತ್ತೆ. ಅಂದ್ರೆ ಸೈಲೆಂಟ್ ಆಗಿ ಬಂದ್ರೆ ಹುಲಿ ಹೋಗದೆ ಇದ್ರೆ ಅಟ್ಲೀಸ್ಟ್ ಗಲಾಟೆ ಮಾಡ್ತಾ ಬಂದ್ರೆ, ಓ ಮನುಷ್ಯರು ಬಂದ್ರಪ್ಪ, ತನಗೆ ಅಪಾಯ ಇದೆ ಅಂತ ಹುಲಿ ಓಡಿ ಹೋಗ್ಬೋದಲ್ವಾ? ಹುಲಿ ಓಡಿ ಹೋಗ್ಬೇಕು ಇವರಿಗೆ. ಆ ಕಾರಣದಿಂದಾಗಿ ತಮ್ಮಲ್ಲಿ ಕೈಲಾದಷ್ಟು ಗಲಭೆ ಮಾಡುತ್ತಾ ತೆಂಗಿನ ಗರಿಯ ಪಂಜು ಹೊತ್ತಿಸಿಕೊಂಡು, ಪಂಜು ಅಂತ ಹೇಳಿದ್ರೆ ಈ ಬೆಂಕಿ ಹೊತ್ತಿಸಿದಂತ ಒಂದು ಟಾರ್ಚ್ ತರ, ಅಂದ್ರೆ ತೆಂಗಿನ ಒಣಗರಿಗಳನ್ನೆಲ್ಲ ಸುತ್ತಿ ಒಂದು ದಿವಟಿಗೆ ಅಥವಾ ಟಾರ್ಚ್ ತರ ಮಾಡ್ತಾರೆ. ಅದಕ್ಕೆ ಬೆಂಕಿ ಹೊತ್ತಿಸ್ಕೊಂಡು ಬರ್ತಾರೆ. ಯಾಕಂದ್ರೆ ಪ್ರಾಣಿಗಳಿಗೆ ಬೆಂಕಿಯನ್ನ ಕಂಡ್ರು ಕೂಡ ಭಯ ಇರುತ್ತೆ ಅಲ್ವಾ? ಆ ತರ ತೆಂಗಿನ ಗರಿಯಿಂದ ಅವರು ಪಂಜನ ಹೊತ್ತಿಸ್ಕೊಂಡು ಜಾಗರೂಕತೆಯಿಂದ ಮುಂದುವರೆದು ಬಂದರು ಅಂತ. ಆಗ ಹುಲಿ ಓಡಿ ಹೋಗಿತ್ತು. ಶಾನುಭೋಗರನ್ನ ನೋಡಿದ್ರು. ಮೂರ್ಛೆಯಲ್ಲಿದ್ದ ಶಾನುಭೋಗರನ್ನ ಕಂಡು ಮುಖದ ಮೇಲೆ ನೀರೆರಚಿ ಅವರನ್ನ ಎಚ್ಚರಿಸಿದ್ರು. ಮೊದಲೇ ಹೇಳಿದಂತೆ ಶಾನುಭೋಗರು ಗಟ್ಟಿ ಮನಸ್ಸಿನವರು ಅಲ್ವಾ? ಎಷ್ಟು ಪ್ರಯತ್ನ ಪಟ್ರಲ್ವಾ ಅವರು. 5-6 ಸಲ ಹುಲಿ ಹಿಂದೆ ಹೋಗೋದು, ಮುಂದೆ ಹೋಗೋದು ಆಯ್ತು. ಆಮೇಲೆ ನಿಂತ ಜಾಗದಲ್ಲೇ ಪ್ರಯತ್ನ ಪಟ್ರು. ಯಾವಾಗ ಅವರ ಸಾವು ಖಂಡಿತ ಅಂತ ಅವ್ರಿಗನ್ನಿಸ್ತೋ, ಆದ್ರೂ ಏನಾದ್ರೂ ಪ್ರಯತ್ನ ಪಡದೆ ಹೇಗ್ ಸಾಯ್ಲಿ ನಾನು ಬದುಕ್ಕೊಡ್ಲಿಕ್ಕೆ ಅಂತ ಆ ಕೀರ್ತಿ ಪುಸ್ತಕವನ್ನೇ ಉಪಯೋಗಿಸಿದ್ರು. ಅಂದ್ರೆ ಅಷ್ಟು ಗಟ್ಟಿ ಮನಸ್ಸಿನವರು, ಬದುಕಬೇಕು, ಏನ್ ಮಾಡ್ಬೇಕು ಅಂತ. ಹಾಗೆ ಗಟ್ಟಿ ಮನಸ್ಸಿನವರು. ಹಾಗಾಗಿ ಅವರು ಬೇಗ ಚೇತರಿಸಿಕೊಂಡೆದ್ದು ನಡೆದ ಸಂಗತಿಯನ್ನೆಲ್ಲ ನೆನಪಿಗೆ ತಂದ್ಕೊಂಡ್ರು. ನೀವು ಆಗಿದ್ರೆ ಅದನ್ನ ಇನ್ನೊಂದ್ಸಲ ನೆನೆಸ್ಕೊಳ್ಳೋಕ್ಕೂ ಭಯ ಪಟ್ಕೊಂತಿದ್ವಿ. ಹಾಗಲ್ಲ ಶಾನುಭೋಗರು, ಗಟ್ಟಿ ಮನಸ್ಸಿನವರು. ಬೇಗ ಎಚ್ಚರಗೊಂಡ್ರು, ಬೇಗ ಚೇತರಿಸ್ಕೊಂಡ್ರು. ಹಿಂದಿನ ನಡೆದ ಘಟನೆಗಳನ್ನ ಅವರು ನೆನಪಿಸ್ಕೊಂಡ್ರು. ಮೈಕೈ ಸ್ವಲ್ಪ ನಡುಗುತ್ತಿದ್ದೇ ಹೊರತು ಮೈಯಲ್ಲಿ ಗಾಯವೇನೂ ಆಗಿರಲಿಲ್ಲ. ಅಂದ್ರೆ ಹುಲಿ ಏನು ಮಾಡಿಲ್ಲ ಅವ್ರಿಗೆ. ಹುಲಿಯ ಭಯವೇನೋ ಕಳೆದಿತ್ತು. ಕಿರ್ದಿ ಪುಸ್ತಕವನ್ನು ಮತ್ತೆ ಪಡೆದು ಭದ್ರ ಮಾಡಿಕೊಂಡದ್ದಾಯಿತು. ಹುಲಿಗೆ ಹೊಡಿಲಿಕ್ಕೆ ಉಪಯೋಗಿಸಿದ್ರಲ್ಲ ಕಿರ್ದಿ ಪುಸ್ತಕ, ಅದನ್ನ ಮತ್ತೆ ಹೋಗಿ ತಗೊಂಡು ಬಂದು ಭದ್ರ ಮಾಡಿಸ್ಕೊಂಡ್ರು, ಅಂದ್ರೆ ತಮ್ಮ ಜೊತೆ ಇಟ್ಕೊಂಡ್ರು. ಆದರೆ ಅವರ ಮನಸ್ಸೆಲ್ಲ ವಿಸ್ಮಯ ಆವರಿಸಿತ್ತು. ಅವ್ರ ಮನಸ್ಸಲ್ಲೆಲ್ಲ ಒಂದು ಆಶ್ಚರ್ಯ, ವಿಸ್ಮಯ ಅಂತ ಅನ್ನಿಸ್ತಿತ್ತು. ಯಾಕಂದ್ರೆ ಹುಲಿ ಬಿಟ್ಟು ಹೋಗ್ಲಿಕ್ಕೆ ಕಾರಣ ಏನು? ತಾವು ಉಳಿದದ್ದು ಹೇಗೆ? ನಿಸ್ಸಹಾಯಕರಾಗಿ ಪ್ರಜ್ಞೆ ಇಲ್ಲದೆ ಬಿದ್ದಿದ್ದಾಗ ಹುಲಿ ತಮ್ಮನ್ನು ಎಳೆದುಕೊಂಡು ಹೋಗಲಿಲ್ಲ ಯಾಕೆ? ಅಲ್ಲಿ ತನಕ ಪ್ರಯತ್ನ ಆದ್ರೂ ಮಾಡ್ತಾ ಇದ್ರು. ಎಡವೆ ಬಿದ್ದಾಗ ಪ್ರಜ್ಞೆ ತಪ್ಪಿದೆ, ಆಗ ಕೂಡ ಹುಲಿ ನನ್ನನ್ನು ಯಾಕೆ ಎಳ್ಕೊಂಡು ಹೋಗ್ಲಿಲ್ಲ ಅಂತ ಒಂದು ವಿಸ್ಮಯ, ಒಂದು ಆಶ್ಚರ್ಯ ಅವ್ರಿಗೆ ಆಗ್ತಾ ಇತ್ತಂತೆ. ಸ್ವಲ್ಪ ಹೊತ್ತು ಯೋಚಿಸಿ ಗಾಡಿಯವರನ್ನ ಕೇಳಿದರು. ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ. ನಾನು ಬಿದ್ದಾಗ ಹೇಗೆ ಬಿದ್ದಿದ್ದೆ? ನನ್ನ ಮುಖ ಮೇಲ್ಗಿತ್ತ ಅಥವಾ ಬೆನ್ನು ಮೇಲ್ಗಡೆ ಇತ್ತ ಅಂತ ಕೇಳಿದ್ರು. ಇಲ್ಲ, ಅವರು ಬಿದ್ದಿದ್ದು ಬೆನ್ನು ಮೇಲಾಗಿ ಅಂತ ಹೇಳ್ತಾರೆ. ಅವ್ರ ಮುಖ ಮೇಲಕ್ಕೆ ಕಾಣಿಸ್ತಿರ್ಲಿಲ್ಲ, ಉಲ್ಟಾ ಬಿದ್ದಿದ್ರು, ಕೌಚು ಬಿದ್ದಿದ್ರು. ಹಾಗಾಗಿ ಬೆನ್ನು ಮೇಲಾಗಿ ಬೆನ್ನು ಕಾಣಿಸ್ತಾ ಇತ್ತು ಅಂತ ಹೇಳಿದ್ರು. ಶಾನುಭೋಗರ ಸಮಸ್ಯೆಗೆ ಉತ್ತರ ದೊರೆತೆಂತಾಯ್ತು. ಯಾಕೆ ಹೇಳಿ? ಮುಖ ಮೇಲಾಗಿ ಬಿದ್ದಿದ್ರೆ ಹುಲಿ ಎಳ್ಕೊಂಡು ಹೋಗ್ತಾ ಇತ್ತು. ಯಾಕಂದ್ರೆ ಮುಖ ಕಾಣಿಸ್ತಿತ್ತಲ್ಲ, ಬೇಟೆ ಆಡ್ಬೋದು. ಕೌಚು ಬಿದ್ದಿದ್ದಾರೆ, ಬೆನ್ನು ಮೇಲಿದೆ. ಹಾಗಾಗಿ ಹಿಂದಿನಿಂದ ಹುಲಿ ಬೇಟೆ ಆಡೋದಿಲ್ಲ. ಹಾಗಾಗಿ ಹುಲಿ ಅವರನ್ನ ಎಳ್ಕೊಂಡು ಹೋಗ್ಲಿಲ್ಲ. ಶಾನುಭೋಗರ ಸಮಸ್ಯೆಗೆ ಉತ್ತರ ದೊರೆತಂತಾಯಿತು. ಅಂತ ಸಂದರ್ಭದಲ್ಲೂ ತನ್ನ ಧರ್ಮನಿಷ್ಠೆಯನ್ನ, ತನ್ನ ಕುಲಧರ್ಮವನ್ನು ಪಾಲಿಸ್ಕೊಂಡು ಬಂತಲ್ಲ ಹುಲಿ, ಬಹಳ ಹೆಮ್ಮೆ ಅನ್ನಿಸ್ತು, ಖುಷಿ ಅನ್ನಿಸ್ತು ಶಾನುಭೋಗರಿಗೆ. ಕೊನೆಯವರೆಗೂ ಆ ಪ್ರಾಣಿ ತನ್ನ ಕುಲಧರ್ಮವನ್ನು ಪಾಲಿಸಿಕೊಂಡೇ ಬಂದಿತ್ತು. ಉದಾರ ಹೃದಯರಾದ ಶಾನುಭೋಗರ ಬಾಯಿಂದ ಭಲೆ ಎನ್ನುವ ಮೆಚ್ಚುಗೆಯ ಮಾತು ಹೊರಟಿತು ಅಂತ ಹೇಳ್ತಾರೆ. ಆಯ್ತಾ? ಆ ಹುಲಿ ಯಾಕೆ ಬೇಟೆ ಆಡಿಲ್ಲ? ಬೆನ್ನು ಕಾಣಿಸ್ತು ಅದಕ್ಕೆ ಅಂತ. ಕೊನೆಯ ಕ್ಷಣದವರೆಗೂ ಹಸಿವೆಯಿಂದ ಸಾಯ್ತಾ ಇದ್ರೂ ಕೂಡ ಅದು ತನ್ನ ಕುಲಧರ್ಮವನ್ನ ಬಿಡ್ಲಿಲ್ಲ. ಅದಕ್ಕಾಗಿ ಉದಾರ ಹೃದಯರಾದ ಶಾನುಭೋಗರು ಭಲೆ ಅಂತ ಮೆಚ್ಕೊಂಡ್ರಂತೆ. ಉದಾರ ಹೃದಯದವರು ಅವರು ಅಂತ ಹೇಳ್ತಾರೆ. ಯಾಕಂದ್ರೆ ನಮ್ಗೆ ಯಾರಾದ್ರೂ ನಮ್ಮ ಮೇಲೆ ಅಟ್ಯಾಕ್ ಮಾಡೋಕ್ ಬಂದ್ರೆ ಅವ್ರಲ್ಲಿ ಒಳ್ಳೆ ಗುಣ ಇದ್ರೂ ನಾವು ಮೆಚ್ಕೊಳಕ್ ರೆಡಿ ಇರ್ಲಿಲ್ಲ. ನಾನ್ ಬರ್ಬೇಕಾದ್ರೆ ಬರ್ಬೇಕಾ, ಆ ಹುಲಿ ಸಾಯ್ಲಿ, ಹಾಗೆ ಹೀಗೆ ಏನೇನೋ ಹೇಳ್ತೀವಿ. ಶಾನುಭೋಗರು ಹಾಗಲ್ಲ, ಅವರು ಬದುಕೊಂಡ್ರು. ಆದ್ರೂ ಇಂಥ ಕುಲಧರ್ಮವನ್ನು ಪಾಲಿಸ್ತಲ್ಲ ಹುಲಿ, ಭಲೆ ಅಂತ ಅದಕ್ಕೆ ಒಂದು ಮೆಚ್ಚುಗೆಯನ್ನ ತಮ್ಮ ಬಾಯಲ್ಲೇ ತಾವೇ ಹೇಳ್ಕೊಂಡ್ಬಿಟ್ರು. ಮೆಚ್ಚುಗೆಯ ಮಾತು ಅವರ ಬಾಯಿಂದ ಹೊರಟಿತ್ತು. ಸಂದರ್ಭವನ್ನರಿಯದೆ ಈ ಶಾನುಭೋಗರಿಗೆ ಹುಚ್ಚು ಹಿಡಿಯಿತೋ ಎನ್ನುವಂತೆ ನೋಡುತ್ತಿದ್ದ ಗಾಡಿಯವರಿಗೆ ಅಂದಿನ ಕಥೆಯನ್ನೆಲ್ಲ ಹೇಳಿದ್ರು. ಆಕ್ಚುಲಿ ಗಾಡಿಯವ್ರಿಗೆ ಏನ್ ಕತೆ ಆಯ್ತು ಅಂತ ಗೊತ್ತಿಲ್ಲ. ಹುಲಿ ಇವ್ರನ್ನ ಅಟ್ಯಾಕ್ ಮಾಡಿತ್ತ, ಇವ್ರು ಹೇಗ್ ಬಿದ್ರು ಅದೇನು ಗಾಡಿಯವ್ರಿಗೆ ಗೊತ್ತಿಲ್ಲ. ಇವ್ರು ಎಚ್ಚರಾದವರು ಇದ್ದಕ್ಕಿದ್ದಂಗೆ ನಾನು ಯಾವ ತರ ಬಿದ್ದಿದ್ದೆ ಅಂತ ಕೇಳ್ಕೊಂಡು ಭಲೆ ಅಂತ ಹೇಳ್ಬಿಟ್ರೆ ಅವ್ರಿಗನ್ಸುತ್ತಲ್ಲ, ಏನಪ್ಪ ಈ ಮನುಷ್ಯಂಗೆ ಹುಚ್ಚುಗಿಚ್ಚು ಹಿಡಿತಾ, ಕೆಳಗಡೆ ಬಿದ್ದಾಗ ತಲೆಗೆ ಏನಾದ್ರೂ ಪೆಟ್ಟುಗಿಟ್ಟ ಆಯ್ತಾ ಅಂತ ಅವ್ರಿಗೆ ಅನ್ಕೊಳ್ಳೋದು ಸಹಜ ಅಲ್ವಾ? ಹಾಗೆ ಅವರು ಈ ಶಾನುಭೋಗರಿಗೆ ಹುಚ್ಚು ಹಿಡಿಯಿತೋ ಅಂತ ಅವ್ರು ಅನ್ಕೊಂಡ್ರಂತೆ. ಆವಾಗ ಇವ್ರು ಹೇಳ್ತಾರೆ ಕತೆ, ಏನಾಯ್ತು, ಹುಲಿ ಯಾಕೆ ಇವ್ರ ಮೇಲೆ ಬೇಟೆ ಆಡ್ಲಿಕ್ಕೆ ಬರ್ಲಿಲ್ಲ, ಹೀಗೆ ಈ ಕಥೆಯನ್ನ ಅವ್ರಿಗೆ ಹೇಳ್ತಾರೆ.
ಹಾಗೆ ಅಲ್ಲಿಂದ ಮುಂದೆ ಹೊರಡ್ತಾರೆ ಗಾಡಿಯಲ್ಲಿ ಕೂತ್ಕೊಂಡು. ಶಾನುಭೋಗರು ಕುಡಿದ ನೀರಲುಗದ ಹಾಗೆ ಎನ್ನಲಾಗದಿದ್ದರೂ ಜೀವ ಸಹಿತ ಮನೆ ಸೇರಿಕೊಂಡರು ಅಂತ ಹೇಳ್ತಾರೆ. ಕುಡಿದ ನೀರಲುಗದ ಹಾಗೆ ಅಂತಂದ್ರೆ ಸ್ವಲ್ಪವೂ ತೊಂದರೆ ಇಲ್ಲದ ಹಾಗೆ ಅಂತ ಹೇಳ್ಬಿಟ್ಟು. ಸ್ವಲ್ಪವೂ ತೊಂದರೆ ಇಲ್ಲದ ಹಾಗೆ ಮನೆ ಸೇರ್ಕೊಳ್ಳಿಲ್ಲ, ತೊಂದರೆಗಳಾಗಿತ್ತು, ಆದರೂ ಮನೆಯನ್ನ ಸೇರ್ಕೊಂಡ್ರು ಅಂತ. ಕುಡಿದ ನೀರು ಅಲುಗೋದು, ಈಗ ನಾವು ಏನಾದರೂ ನೀರು ಕುಡಿದ್ರೆ ಸ್ವಲ್ಪ ನಡೆದಾಡಿದ್ರೂ ನೀರು ಚೂರು ಅಲುಗಾಡತ್ತಲ್ಲ, ಅಂತಹ ಏನೂ ಆಗದೆ, ಏನೂ ತೊಂದರೆ ಚೂರೂ ಆಚೆ ಈಚೆ ಆಗದೆ ಇರೋದನ್ನ ಕುಡಿದ ನೀರು ಅಲುಗೋದು ಹಾಗೆ ಇರೋದು ಅಂತ. ಸಾಧಾರಣವಾಗಿ ಬಸರಿ ಹೆಂಗಸರಿಗೆ ಬೆಡ್ ರೆಸ್ಟ್ ಹೇಳಿದಾಗ ಅವರನ್ನ ಕುಡಿದ ನೀರು ಅಲುಗೋದು ಹಾಗೆ ನೋಡ್ಕೊಂತಾರೆ, ಅಷ್ಟು ಕೇರ್ಫುಲ್ ಆಗಿ. ಆ ಥರ ಏನು ಶಾನುಭಾಗರು ಮನೆ ತಲುಪಲಿಲ್ಲ, ಅಷ್ಟು ಸುಲಭ ಆಗಿರಲಿಲ್ಲ ಅವರ ಒಂದು ಪ್ರಯಾಣ. ಆದ್ರೂ ಜೀವ ಸಹಿತ ಆ ಸಂದರ್ಭಕ್ಕೆ ಜೀವ ಸಹಿತವಾಗಿ ಮನೆಗೆ ಬಂದಿದ್ದೇ ಎಲ್ಲಕ್ಕಿಂತ ಹೆಚ್ಚು. ಹಾಗೆ ಜೀವ ಸಹಿತವಾಗಿ ಅವರು ಮನೆಯನ್ನ ಸೇರಿಕೊಂಡರು. ರಸದೂಟವನ್ನ ಮಾಡಿದ್ರು, ಮನೆಗೆ ಬಂದಾಗ ಒಳ್ಳೆ ಊಟವನ್ನ ಮಾಡಿದ್ರು. ಹುಲಿ ಈಗ ಎಷ್ಟು ಹಸಿದಿರಬೇಕು ಎಂಬ ಯೋಚನೆ ಬಂದಾಗ ಅವರ ವದನಾರವಂದದಲ್ಲಿ ಮುಗುಳು ನಗೆ ಮೂಡಿತು ಅಂತ ಹೇಳ್ತಾರೆ. ಪಾಪ ಹಸಿದಿತ್ತಲ್ವಾ ಹುಲಿ, ಅದಕ್ಕೆ ಬೇಟೆ ಆಡ್ಲಿಕ್ಕೆ ಬಂದಿತ್ತು. ಆದ್ರೆ ಇವರ ಬುದ್ಧಿವಂತಿಕೆಯಾಗಿ ಅಥವಾ ಕೊನೆಗೆ ದೈವ ಕೃಪೆಯಿಂದಾಗಿ ಇವ್ರು ಉಲ್ಟಾ ಬಿದ್ದಿದ್ರಿಂದಾಗಿ ಹುಲಿ ಬಿಟ್ಟು ಹೋಗ್ಬೇಕಾಯ್ತು ಇವ್ರನ್ನ. ಇವ್ರು ಹೊಟ್ಟೆ ತುಂಬಾ ಊಟ ಮಾಡಿದ್ಮೇಲೆ ಇವ್ರಿಗೆ ಅನ್ನಿಸ್ತು, ಹುಲಿ ಈಗ ಎಷ್ಟು ಹಸಿದಿರಬೇಕು ಎನ್ನುವ ಯೋಚನೆ ಬಂದಾಗ ಅವರ ವದನಾರವಿಂದದಲ್ಲಿ ಮುಗುಳು ನಗೆ ಮೂಡಿತು ಅಂತ ಹೇಳ್ತಾರೆ. ಅಂದ್ರೆ ಹುಲಿ ಹಸ್ಕೊಂಡಿತ್ತಲ್ಲ ಅಂತ ಮುಗುಳು ನಗೆ ಮೂಡಿದ್ದಲ್ಲ. ಆ ಒಂದು ಕ್ಷಣ ನಾನೇನಾದ್ರೂ ಹುಲಿ ಬಾಯಿಗೆ ಹೋಗಿದ್ರೆ ಈಗ ಈ ಊಟ ಮಾಡೋಕ್ ನಾನಿಲ್ಲಿ ಇರ್ತಿದ್ನಾ, ನನ್ನ ಪರಿಸ್ಥಿತಿ ಏನಾಗ್ತಿತ್ತು, ನನ್ನ ಮನೆಯವರ ಪರಿಸ್ಥಿತಿ ಏನಾಗ್ತಿತ್ತು ಅಂತ ಅವ್ರಿಗನ್ಸಿತ್ತು. ಹಾಗಾಗಿ ಆ ಒಂದು ಕ್ಷಣ ಇದೆಯಲ್ಲ, ಆ ಒಂದು ಕ್ಷಣ ಬದುಕೊಳ್ಳಿಕ್ ಸಿಕ್ತಲ್ಲ, ಅದರಿಂದಾಗಿ ಇಲ್ಲಿ ಮತ್ತೆ ಬಂದ್ರಲ್ಲ, ಸಾವಿನಿಂದ ತಪ್ಪಿಸ್ಕೊಂಡು ಬಂದ್ರಲ್ಲ, ಅದು ಅವರ ಮುಖದಲ್ಲಿ ಆ ಮುಗುಳ ನಗೆಯನ್ನ ಮೂಡಿಸಿತು. ಊಟದ ರುಚಿ ಇಮ್ಮಡಿ ಆಯಿತು ಅಂತ ಹೇಳ್ತಾರೆ. ಇಮ್ಮಡಿ ಅಂತ ಹೇಳಿದ್ರೇನು, ದುಪ್ಪಟ್ಟು, 2 ಪಟ್ಟಾಯ್ತು ಅಂತ. ಇಮ್ಮಡಿ ಅಂತ ಹೇಳೋದು 2 ಮಡಿ, ಇಮ್ಮಡಿ. ಇದು ದ್ವಿಗು ಸಮಾಸ. ಅಂದ್ರೆ ಪೂರ್ವದಲ್ಲಿ ಸಂಖ್ಯೆ ಬಂದ್ರೆ ಅದನ್ನ ನಾವು ದ್ವಿಗು ಸಮಾಸ ಅಂತ ಕರಿತೀವಿ. ಆಮೇಲೆ ವದನಾರವಿಂದ ಅಂತ ಉಪಯೋಗಿಸಿದ್ದಾರೆ. ವದನಾರವಿಂದ ಅಂದ್ರೇನು, ಮುಖ ಕಮಲ ಅಂತ ಹೇಳ್ಬಿಟ್ಟು. ಮುಖವು ಕಮಲದಂತೆ ಇದೆ ಅಂತ ಅಲ್ಲ, ಮುಖ ಕಮಲ, ಮುಖವೇ ಕಮಲ ಅಂತ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಮುಖ ಅಂದ್ರೆ ಉಪಮೇಯ. ನಾವು ಯಾವುದನ್ನ ಹೋಲಿಸ್ತಿದ್ದೀವಿ ಇಲ್ಲಿ, ಶಾನುಭೋಗರ ಮುಖವನ್ನ. ಮತ್ತೆ ಉಪಮಾನ ಅಂದ್ರೆ ಅದನ್ನ ಅರವಿಂದ ಅಂದ್ರೆ ಕಮಲಕ್ಕೆ ಹೋಲಿಸ್ತಿದ್ದಾರೆ. ಅವೆರಡರ ಮಧ್ಯೆ ಅಭೇದವನ್ನ ಕಲ್ಪಿಸಲಾಗಿದೆ. ಅಂದ್ರೆ ಮುಖ ಬೇರೆ ಅಲ್ಲ, ಕಮಲ ಬೇರೆ ಅಲ್ಲ, ಮುಖವೇ ಕಮಲ, ವದನಾರವಿಂದ ಅಂತ ಹೇಳಿದ್ದಾರೆ. ಆದ್ರಿಂದ ಇದನ್ನ ರೂಪಕಾಲಂಕಾರ ಅಂತ ಹೇಳ್ತಾರೆ. ಸೊ ಇದರ ಗ್ರಾಮರ್ ಪಾರ್ಟ್ ಅಲ್ಲಿ ವದನಾರವಿಂದ ಅನ್ನುವುದು ರೂಪಕಾಲಂಕಾರ, ಇಮ್ಮಡಿ ಅನ್ನುವುದು ದ್ವಿಗು ಸಮಾಸ. ಹೀಗೆ ಶಾನುಭೋಗರು ಮನೆಗೆ ಬಂದು ರಸದೂಟವನ್ನ ಮಾಡಿದ್ರು, ಹುಲಿಯನ್ನ ನೆನೆಸ್ಕೊಂಡ್ರು, ಅವರಿಗೆ ಒಂದು ಕೃತಜ್ಞತೆ ಅನ್ನಿಸ್ತು ದೇವರ ಬಗ್ಗೆ. ಹಾಗಾಗಿ ಮುಖದಲ್ಲಿ ಒಂದು ಮುಗುಳ್ನಗೆ ಮೂಡ್ತು. ತಪ್ಪಿಸ್ಕೊಂಡು ಬಂದು ಇವತ್ತು ಊಟ ಮಾಡುವ ಒಂದು ಭಾಗ್ಯ ನನಗಿತ್ತಲ್ಲ, ಮನೆಗೆ ಬರೋ ಭಾಗ್ಯ ಇತ್ತಲ್ಲ ಅಂತ. ಹಾಗಾಗಿ ಅವರ ಊಟದ ರುಚಿ ಕೂಡ ಇಮ್ಮಡಿ ಆಯಿತು ಅಂತ ಹೇಳ್ತಾರೆ. ಅವರಿಗೆ ಅರೆ ನಿಮಿಷದ ಅವಕಾಶವನ್ನು ಒದಗಿಸಿಕೊಟ್ಟು ಪ್ರಾಣ ಕಾಪಾಡಿದ ಆ ಕಿರ್ದಿ ಪುಸ್ತಕ ಎಂದಿನಂತೆ ತನ್ನ ಜೀರ್ಣ ವಸ್ತ್ರದ ಹೊದಿಕೆಯಲ್ಲಿ ತೊಲೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿತ್ತು ಅಂತ ಹೇಳ್ತಾರೆ. ತೊಲೆಯಲ್ಲಿ ಅವರು, ಮನೆಯ ತೊಲೆ ಮೇಲೆ ಅವರು ಆ ಕಿರ್ದಿ ಪುಸ್ತಕವನ್ನ ಇಡ್ತಾ ಇದ್ದಿದ್ದು ಯಾವಾಗ್ಲೂ. ತೊಲೆ ಅಂದ್ರೆ ಏನು, ಮನೆಯ ಮೇಲ್ಛಾವಣಿಗೆ ಆಧಾರವಾಗಿ ಬೆಳೆಸಿದ ದಪ್ಪನೆಯ ಮರದ ತುಂಡು. ಹಳೆ ಕಾಲದಲ್ಲಿ ಊರಿನ ಮನೆಗಳನ್ನ ನೋಡಿದ್ರೆ ನಿಮ್ಗೆ ಕಾಣಿಸುತ್ತೆ. ಈಗ ಯಾರು ಮರನ ಹಾಕಿ ಮನೆ ಕಟ್ಟೋದಾಗೋದಿಲ್ಲ. ಹಾಗಾಗಿ ಆ ಭೀಮ್ ಏನಿದೆ, ಆ ತೊಲೆ ಏನಿದೆ, ಇವಾಗೆಲ್ಲ ಸಿಮೆಂಟ್ ಇಂದನೇ ಮಾಡಿರ್ತಾರೆ ಅಥವಾ ಕಬ್ಬಿಣದಿಂದ ಮಾಡ್ತಾರೆ. ಮೊದಲೆಲ್ಲ ಮರದಿಂದ ಮಾಡ್ತಾ ಇದ್ರು. ಕಿರ್ದಿ ಪುಸ್ತಕವನ್ನ ಯಾವಾಗ್ಲೂ ಅವರ ಮನೆಯ ತೊಲೆಯ ಮೇಲೆ ಇಡ್ತಾ ಇದ್ರು. ಅವರಿಗೆ ಆ ಅರ್ಧ ನಿಮಿಷದ ಅವಕಾಶವನ್ನ ಕೊಟ್ಟು ಪ್ರಾಣ ಕಾಪಾಡಿದ ಆ ಕಿರ್ದಿ ಪುಸ್ತಕ ತನ್ನ ಜೀರ್ಣ ಹೊದಿಕೆಯಲ್ಲಿ, ಅಂದ್ರೆ ಹಿಂದಿನ ಕಾಲದಲ್ಲಿ ಬ್ಯಾಗ್ ಹಾಕೊಂಡು ಹೋಗೋದು ಅದೆಲ್ಲ ಇರ್ಲಿಲ್ವಲ್ಲ, ಬಟ್ಟೆ ಗಂಟಿನಲ್ಲಿ ಸುತ್ತಿಡ್ತಾ ಇದ್ರು. ಸೊ ಜೀರ್ಣ ವಸ್ತ್ರ ಅಂತ ಹೇಳಿದ್ರೆ ಹಳೇದಾಗಿತ್ತು, ಅದನ್ನು ವರ್ಷ ಚೇಂಜ್ ಮಾಡೋದಿಲ್ಲ. ಅದು ಹುಲಿಯ ಮೇಲೆ ತೆಗೆದು ಬಿಸಾಡಿರೋದ್ರಿಂದ ಮತ್ತೆ ಕೂಡ ಹರಿದು ಹೋಗಿರ್ಬೋದು ಅದು. ಹಾಗಾಗಿ ಅದನ್ನ ಜೀರ್ಣ ವಸ್ತ್ರ ಅಂತ ಹೇಳ್ತಾರೆ. ಅದರಲ್ಲಿ ಸುತ್ತಕೊಂಡು ಅದು ತೊಲೆ ಮೇಲೆ ವಿಶ್ರಾಂತಿ ಪಡೆಯುತ್ತಿತ್ತು. ಶಾನುಭೋಗರ ದೃಷ್ಟಿಯು ಅನಂತ ವಾತ್ಸಲ್ಯದಿಂದ ಕೃತಜ್ಞತೆಯಿಂದ ಆ ಕಡೆಗೆ ಹೊರಳಿತು ಅಂತ ಹೇಳ್ತಾರೆ. ಮೊದ್ಲಿಗೆ ಅವರು ಕಿರ್ದಿ ಪುಸ್ತಕದ ಬಗ್ಗೆ ಬಹಳ ಗೌರವ ಇರುವವರು ಅವರು. ಯಾಕಂದ್ರೆ ಅದು ಅವ್ರ ಜೀವನಾಧಾರ ಮಾತ್ರ ಅಲ್ಲ, ಅವರ ರಾಜಭಕ್ತಿಯ ಲಾಂಛನ ಅಂತ ಅವ್ರು ಅನ್ಕೊಂಡಿದ್ರು. ಈ ಶಾನುಭೋಗ ವೃತ್ತಿ ಅನ್ನೋದು ವಂಶ ಪಾರಂಪರ್ಯವಾಗಿ ಬರ್ತಾ ಇರೋದು. ಅವ್ರು ಹಿಂದಿನ ಕಾಲದವ್ರು ಮಂತ್ರಿ ಆಗಿದ್ರು, ಇವರು ಶಾನುಭೋಗರಾಗಿದ್ರು. ಹಾಗಾಗಿ ಅದರ ಬಗ್ಗೆ ಬಹಳ ಗೌರವ ಇತ್ತು. ಇವತ್ತಂತೂ ಅವರ ಜೀವವನ್ನು ಉಳಿಸಿರೋದದು. ಹಾಗಾಗಿ ಅವರಿಗೆ ಅದರ ಬಗ್ಗೆ ಅನಂತ ವಾತ್ಸಲ್ಯ, ಪ್ರೀತಿ, ಕೃತಜ್ಞತೆ, ಗ್ರ್ಯಾಟಿಟ್ಯೂಡ್ ಎಲ್ಲ ಆಯ್ತಂತೆ. ಆ ಶಾನುಭೋಗರಂತೂ ಈಗ ಇಲ್ಲ. ಈಗ ಲೇಖಕರು ಹೇಳ್ತಾರೆ, ಆ ಶಾನುಭೋಗರು ಕೃಷ್ಣಮೂರ್ತಿಯವರ ಬಹಳ ಹಿಂದಿನ ತಲೆಮಾರಿನವರಲ್ವಾ, ಅವರು ಈಗ ಇಲ್ಲ. ಆದರೆ ಕಿರ್ದಿ ಪುಸ್ತಕ ಮಾತ್ರ ಇಂದಿಗೂ ಭದ್ರವಾಗಿದೆ ಅಂತ. ಅವರ ತಲೆಮಾರಿನವರೊಬ್ಬರ
ಪ್ರಾಣವನ್ನು ಉಳಿಸಿದ ಅಥವಾ ಅವರ ಹಿಂದಿನ ತಲೆಮಾರಿನವರು ಏನಾಗಿದ್ರು ಅನ್ನೋದನ್ನ ಹೇಳ್ತಾ ಇದ್ದಂಥ ಪುಸ್ತಕ ಅಲ್ವಾ ಅದು. ಹಾಗಾಗಿ ಅದು ಇವತ್ತಿಗೂ ಅವರು ಭದ್ರವಾಗಿ ಅವರ ಮನೆತನದವರು ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಎಲ್ಲಿಟ್ಟಿದ್ದಾರೆ ಅದನ್ನ? ದೇವರ ಮಂದಾಸನದ ಮೇಲೆ ಮಂಡಿಸಿ ಶಾನುಭೋಗರ ಸಂತತಿಯವರಿಂದ ಈಗಲೂ ಪೂಜೆಯನ್ನ ಕೈಗೊಳ್ಳುತ್ತಿದೆ. ಅವರೆಲ್ಲರ ಕೃತಜ್ಞತೆಯು ಅದಕ್ಕೆ ಸಂದಿದೆ ಅಂತ ಹೇಳ್ತಾರೆ. ಶಾನುಭೋಗರ ಜೀವವನ್ನು ಉಳಿಸಿರೋ ಕಾರಣದಿಂದ, ತಮ್ಮ ವಂಶಸ್ಥರೊಬ್ಬರ ಜೀವವನ್ನು ಉಳಿಸಿರೋ ಕಾರಣದಿಂದ ಅವರು ಅದನ್ನ ದೇವರ ಮಂದಾಸನದಲ್ಲಿಟ್ಟಿದ್ದಾರೆ. ಮಂದಾಸನ ಅಂದ್ರೆ ದೇವರ ಪೀಠ. ದೇವರ ಪೀಠದ ಮೇಲೆ ನಾವು ದೇವರ ಫೋಟೋಗಳನ್ನ, ಮೂರ್ತಿಗಳನ್ನ ಜೋಡಿಸಿಟ್ಟಿರ್ತೀವಿ ಅಲ್ವಾ? ಅದ್ರ ಜೊತೆ ಈ ಪುಸ್ತಕವನ್ನು ಅವ್ರ ಮನೆಯಲ್ಲಿ ಇಟ್ಟಿರ್ತಾರಂತೆ. ನಮ್ಮ ಮನೆಯಲ್ಲೂ ರಾಮಾಯಣ, ಮಹಾಭಾರತಗಳಿದ್ರೆ ಇಟ್ಟಿರ್ತೀವಿ ದೇವರ ಪೀಠದ ಮೇಲೆ. ಇವ್ರ ಮನೆಯಲ್ಲಿ ಏನಿಟ್ಟಿದ್ದಾರೆ? ಕಿರ್ದಿ ಪುಸ್ತಕವನ್ನ ಇಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಅದು ಅವರ ಮನೆತನದ ಒಬ್ಬರ ಜೀವ ರಕ್ಷಣೆಯನ್ನ ಮಾಡಿದೆ. ಆ ಕೃತಜ್ಞತೆಗೋಸ್ಕರ ಅದನ್ನ ಅಲ್ಲಿ ಇಟ್ಟು ಅವರು ಪೂಜೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆಮೇಲೆ ಲೇಖಕರು ಹೇಳ್ತಾರೆ, ನಿಜವಾಗಿ ನೋಡಿದರೆ ಶಾನುಭೋಗರು ಉಳಿದಿದ್ದು ಕಿರ್ದಿ ಪುಸ್ತಕದಿಂದಲ್ಲ, ಹುಲಿಯ ಧರ್ಮ ಶ್ರದ್ಧೆಯಿಂದ. ಆ ಗುಣವನ್ನು ಹಾಡಿ ಹೊಗಳುವ ಭಾಗ್ಯ ನನಗೆ ದೊರೆತಿದೆ ಅಂತ ಹೇಳ್ತಾರೆ. ಆ ಹುಲಿ ಅದರಲ್ಲಿ ಅಷ್ಟೊಂದು ಧರ್ಮ ಪ್ರಜ್ಞೆ ಇಲ್ಲದೆ ಇದ್ರೆ ನಾನು ಹಿಂದಿಂದ ಬೇಟೆ ಆಡಬಾರ್ದು. ಅದು ನಾನು ಪುಣ್ಯಕೋಟಿ ವಂಶಕ್ಕೆ ಸೇರಿದವನು. ನನ್ನ ವಂಶದ ಗೌರವವನ್ನ, ಪ್ರತಿಷ್ಠೆಯನ್ನ ನಾನು ಕಾಪಾಡ್ಕೊಂಡು ಬರಬೇಕು ಅನ್ನುವಂಥ ಆ ಒಂದು ಧರ್ಮನಿಷ್ಠೆ ಆ ಹುಲಿಯಲ್ಲಿ ಇಲ್ಲದೆ ಇದ್ರೆ ಕಿರ್ದಿ ಪುಸ್ತಕ ಏನ್ ಮಾಡತ್ತೆ? ಯಾವಾಗ್ಲೋ ಭೇಟಿ ಆಡ್ಬಿಡ್ತಿತ್ತು ಹುಲಿ ಅಲ್ವಾ? ಆ ಹುಲಿಯ ಧರ್ಮನಿಷ್ಠೆಯಿಂದಾಗಿ ಶಾನುಭೋಗರು ಉಳ್ಕೊಂಡಿದ್ದು. ಕೊನೆಯಲ್ಲಿ ಅವರು ಪ್ರಜ್ಞೆ ತಪ್ಪಿ ಬಿದ್ದಾಗ್ಲೂ ಕೂಡ ಕೇವಲ ಒಂದು ಹುಲಿಯ ಧರ್ಮನಿಷ್ಠೆಯಿಂದಾಗಿ ಶಾನುಭೋಗರು ಉಳ್ಕೊಂಡಿದ್ದು. ಶಾನುಭೋಗರ ವಂಶಸ್ಥರಿಗೆ ಅದು ಗೊತ್ತಾಗ್ತಿಲ್ಲ. ಅವರು ಕಿರ್ದಿ ಪುಸ್ತಕವನ್ನೇ ಪೂಜೆ ಮಾಡ್ತಿದ್ದಾರೆ. ನಾನ್ ಹೇಳ್ತಾ ಇದ್ದೀನಿ ಆ ಹುಲಿಯ ಧರ್ಮನಿಷ್ಠೆ ಎಂಥದ್ದು ಅಂತ, ಅದನ್ನ ಹಾಡಿ ಹೊಗಳುವಂತಹ ಒಂದು ಭಾಗ್ಯ ನನ್ನ ಪಾಲಿಗೆ ಬಂದಿದೆ ಅಂತ ಇಲ್ಲಿ ಲೇಖಕರು ಹೇಳ್ತಾರೆ. ಸೊ ಅಲ್ಲಿಗೆ ಈ ಲಲಿತ ಪ್ರಬಂಧ ಮುಗಿಯುತ್ತೆ. ಇದು ಹೆಚ್ಚು ಕಡಿಮೆ ನಮ್ಮ ಪುಣ್ಯಕೋಟಿಯ ಕಥೆಯ ತರದ್ದೇ ಒಂದು ಕತೆ ಅಲ್ವಾ? ಈಗ ಹುಲಿಯ ಮನ್ಸಲ್ಲಿ ಏನಿದೆ ಅದೆಲ್ಲ ನಮ್ಗೆ ಗೊತ್ತಿರೋದಿಲ್ಲ. ಒಂದು ಹಾಡು ಕತೆ ಮಾಡುವಾಗ ಈ ತರ ಲೇಖಕರು ಅದನ್ನ ಇಮ್ಯಾಜಿನ್ ಮಾಡ್ಕೊಂಡು ಬರೀತಾರೆ. ಪುಣ್ಯಕೋಟಿಯ ಕಥೆಯಲ್ಲೂ ಹಾಗೆ ಬರುತ್ತೆ. ಹುಲಿ ಹಾಗಂತೂ, ಹಸು ಹೀಗೆ ಹೇಳ್ತು ಅಂತ. ಹಾಗಿದ್ದೇ ಇದು ಒಂದು ಕಥೆಯನ್ನ ಇಲ್ಲಿ ಲೇಖಕರು ಲಲಿತ ಪ್ರಬಂಧದ ರೂಪದಲ್ಲಿ ಹೇಳಿದ್ದಾರೆ. ಬರೀ ಒಂದು ನಮ್ಗೆ ಕೃಷ್ಣಮೂರ್ತಿ ಅವರು ಹೇಳಿರುವಂತ ಕತೆ ಅಂತ ಹೇಳಿದ್ರೆ ಇಷ್ಟು ರಂಜಕವಾಗಿರ್ಲಿಲ್ಲ. ಅದನ್ನ ಬಹಳ ಸುಂದರವಾಗಿ ತಮ್ಮ ಅನುಭವಗಳ ಜೊತೆ ಸೇರಿಸ್ಕೊಂಡು ಇಲ್ಲಿ ಲೇಖಕರು ಅದನ್ನ ನಿರೂಪಿಸಿದ್ದಾರೆ. ಲಲಿತ ಪ್ರಬಂಧ ಆಗಿದ್ರೂ ಕೂಡ ಉದ್ದಕ್ಕೂ ಅದು ಧರ್ಮವನ್ನ ಹೇಳ್ತಾ ಬಂದಿದೆ. ಜೀವನ ಧರ್ಮ ಏನು, ಒಂದು ಹುಲಿಯೇ ಅಷ್ಟು ಒಂದು ನೀತಿಯನ್ನ, ಧರ್ಮವನ್ನ, ಒಂದು ಕ್ರಮವನ್ನ ಪಾಲಿಸ್ಕೊಂಡು ಬರ್ತಾ ಇದ್ರೆ ನಾವು ಮನುಷ್ಯರು ಇನ್ನು ಹೇಗಿರ್ಬೇಕು ಅಂತ ಒಂದು ಸಂದೇಶವನ್ನ ಇದು ಕೊಡುತ್ತೆ. ಹುಲಿ ಪಾಲಿಸುತ್ತೋ ಇಲ್ವೋ ನಮಗ್ ಗೊತ್ತು. ರಾಮ ಹುಟ್ಟಿದ ನಾಡು, ಭಗವದ್ಗೀತೆಯನ್ನ ಜಗತ್ತಿಗೆ ಕೊಟ್ಟಿರುವಂತಹ ನಾಡು, ಎಷ್ಟು ಜೀವನ ಮೌಲ್ಯವನ್ನ ಅದು ಹೇಳಿದೆ. ಅದನ್ನ ಅನುಸರಿಸಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಅದನ್ನ ಕೂಡ ಈ ಒಂದು ಲಲಿತ ಪ್ರಬಂಧ ಹೇಳುತ್ತೆ. ನಿಮಗೆಲ್ಲ ಅರ್ಥ ಆಯಿತು ಅಂತ ಅನ್ಕೊಳ್ತೀನಿ. ಬಹಳ ಸರಳ ಸುಲಲಿತವಾಗದಂತಹ ಒಂದು ಗದ್ಯ ಭಾಗ ಇದು.